ನಲ್ಲಿ ಸುಮಾರು ಹೆಚ್ಚು ಕಡಿಮೆ 1 ವರ್ಷದಿಂದ ಇದ್ದೀನಿ. ಯಾಕಂದ್ರೆ ನಾನು ಇದು ನಮ್ಮ ಪಿರಮಿಡ್ ವ್ಯಾಲಿ ಸೆಂಟರ್ಗೆ ಹೋದಾಗ ಫಸ್ಟ್ ನಾನು ಮಾತಾರ್ ಫೌಂಡೇಶನ್ ಅಲ್ಲಿದ್ದೆ. ಹೆಚ್ಚು ಕಡಿಮೆ 1 ತಿಂಗಳಾಗಿತ್ತೇನೋ. ಈಗ ನಾನು ಪಿರಮಿಡ್ ವ್ಯಾಲಿಗೆ ಹೋಗೋದು 2ನೇ ಸಾರಿ. ಸೊ ತಾವೆಲ್ಲರೂ ಪಿರಮಿಡ್ ವ್ಯಾಲಿಗೆ ಬರಬೇಕು. ಅದು ಒಂಥರ ತುಂಬಾನೇ ಒಳ್ಳೆಯ ಅನುಭವ. ಅದ್ರೊಳಗೂ ಒಂದು ಹುಣ್ಣಿಮೆಯ ಧ್ಯಾನ ಇದೆಯಲ್ಲ, ಓಪನ್ ಫೀಲ್ಡ್ ಅಲ್ಲಿ ಒಂದು ಸಾವಿರಾರು ಜನಸಂಖ್ಯೆಯಲ್ಲಿ ದೊಡ್ಡ ಸ್ಕ್ರೀನ್ಗಳು ಹಾಕಿ ಕೂತ್ಕೊಳ್ಳಕ್ಕೆ ಚೇರು ಅಥವಾ ನೆಲದ ಮೇಲೆ ಹುಲ್ಲಿನ ಮೇಲೆ ಕೂತ್ಕೊಳ್ಳೋರು ಕೂತ್ಕೋಬಹುದು, ಕಟ್ಟೆ ಮೇಲೆ ಕೂತ್ಕೊಳ್ಳೋರು ಕೂತ್ಕೋಬಹುದು. ಅದೊಂಥರ ಅದ್ಭುತವಾದ ಅನುಭವ. ಸೊ ಈ ಸಾರಿನೂ ನಾನು ನನ್ನ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದೀನಿ. ಮಾತಾರ್ ಫೌಂಡೇಶನ್ ಇಂದನೂ ಬರ್ತಾ ಇದ್ದಾರೆ. ಅಲ್ಲಿ ಕರ್ನಾಟಕ ವಿವಿಧ ಮೂಲೆಗಳಿಂದ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ತುಂಬಾ ಜನರು ಬರ್ತಾರೆ. ಇದು ಒಂದು ಅನುಭವ. ಅಲ್ಲಿ ಊಟಕ್ಕೆ ಏನು ತೊಂದರೆ ಇಲ್ಲ, ಅಥವಾ ನಾವು ಓಪನ್ ಫೀಲ್ಡ್ ಅಲ್ಲೇ ಮಲ್ಕೋಬಹುದು. ಒಂಥರ ಉದ್ಯಾನವನ, ಪಾರ್ಕು ಏನು ಎಲ್ಲ ಅಲ್ಲಿ ಇದೆ. ನಮ್ಮ ಇದು ಜಾನುವಾರು ಗಿರ್ ಹಸುಗಳು, ಅದರದ ಉತ್ಪನ್ನಗಳು ಸಹ ಸಿಗುತ್ತೆ. ಅದೇ ಅಲ್ಲದಿರ ಧ್ಯಾನಕ್ಕೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳು ಅಲ್ಲಿ ಮಾರುವಂತ ಒಂದು ಸೌಲಭ್ಯನೂ ಸಹ ಇದೆ. ಇದು ಹುಣ್ಣಿಮೆಯ ಧ್ಯಾನದ. ಇನ್ನ ಚಕ್ರ ಧ್ಯಾನಕ್ಕೆ ಹೋದ್ರೆ ಇದು ಒಂಥರ ಹೇಳ್ಬೇಕು ಅಂದ್ರೆ ನನಗೆ ಒಂದು ಫೇವರೇಟ್ ಸಬ್ಜೆಕ್ಟ್. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಒಂದು 72,000 ನಾಡಿಗಳಿದೆ ಅಂತ ಗೊತ್ತಿದೆ. ಇವೆಲ್ಲ ಹೇಗಿರುತ್ತೆ ಅಂದ್ರೆ ನೆಟ್ವರ್ಕ್, ಏನು ನಮ್ಮ ಕರೆಂಟ್ ಸ್ವಿಚ್ಗಳು, ವೈರ್ಗಳನ್ನೆಲ್ಲ ಮನೆ ಕಟ್ಟುವಾಗ ತೆಗಿತಾರಲ್ಲ, ಮೋಲ್ಡಿಂಗ್ ಅಲ್ಲಿ ನೋಡ್ತೀವಲ್ಲ ನಾವು, ಆ ವೈರ್ಗಳೆಲ್ಲ ಪೈಪ್ ಅಲ್ಲಿ ಹಾಕ್ಬಿಟ್ಟು ಯಾವ್ಯಾವ ಕಡೆಗೆ ಅದು ಹೋಗ್ಬೇಕು, ಅಲ್ಲಿಂದ ಸ್ವಿಚ್ಗಳು ಯಾವ ಗೋಡೆ ಮೇಲೆ ಬರ್ಬೇಕು, ಯಾವ ಕೋಣೆಯಲ್ಲಿ ಬರ್ಬೇಕು. ಈಗಂತೂ ತುಂಬಾ ವಿವಿಧ ಜಾಗಗಳಲ್ಲಿ ಕಲರ್ ಲೈಟ್ಗಳು ಹಾಕುವಂತ ವ್ಯವಸ್ಥೆ ಇದೆ. ಈ ತರ ನೆಟ್ವರ್ಕ್ ನಮ್ಮ ದೇಹದಲ್ಲಿಯೂ ಸಹ ನರನಾಡಿಗಳು ಸಂಯೋಗಗೊಂಡಿದೆ. ನಾವು ಇದನ್ನ ಶಕ್ತಿ ಕೇಂದ್ರಗಳು ಅಂತಾನು ಕರಿತೀವಿ. ನಮ್ಮ ಶರೀರದಲ್ಲಿ ಮುಖ್ಯವಾಗಿ 7 ಚಕ್ರಗಳಿವೆ. 7 ಚಕ್ರಗಳು ಅಂದ್ರೆ 7 ಚಕ್ರಗಳು. ನಿಮ್ಗೆಲ್ಲ ಗೊತ್ತಿರ್ಬೋದು. ಕೆಳಗಡೆಯಿಂದ ಹೇಳ್ತಾ ಹೋಗ್ತೀನಿ. ಮೂಲಾಧಾರ ಚಕ್ರ. ಇದು ನಮ್ಮ ಬಟಕ್ ಏನ್ ಸೀಟ್ ಭಾಗ ಅಂತ ಹೇಳ್ತೀವಲ್ಲ, ಅಲ್ಲಿ ಆ ಒಂದು ಬೆನ್ನು ಮೂಳೆಯ ಕೊನೆಯ ತುದಿಯ ಇನ್ನು ಸ್ವಲ್ಪ ಕೆಳಗಡೆಗೆ ಇದು ಒಂದು ಮೂಲಾಧಾರ ಚಕ್ರ ಇದೆ. ಸ್ವಲ್ಪ ಮೇಲಕ್ಕೆ ಒಂದು 4 ಅಂಗುಲ ಮೇಲಕ್ಕೆ ಹೋದ್ರೆ ನಾಭಿಗೆ ಕೆಳಗಡೆ ಸ್ವಾದಿಷ್ಠಾನ ಚಕ್ರ ಇದೆ. ಅದೇ ರೀತಿ ನಮ್ಮ ಹೊಕ್ಕಳಿನ ಮೇಲೆ ಒಂದು 2 ರಿಂದ 3 ಇಂಚು ಮೇಲೆ ಮಣಿಪೂರ ಚಕ್ರ ಇದೆ. ಹೃದಯದ ಮಧ್ಯಭಾಗದಲ್ಲಿ ಅನಾಹತ ಚಕ್ರ ಇದೆ. ಗಂಟಲಿನ ಮಧ್ಯಭಾಗದಲ್ಲಿ ವಿಶುದ್ಧ, ಮತ್ತೆ ನಮ್ಮ ಹುಬ್ಬುಗಳ ಮಧ್ಯೆ ಆಜ್ಞಾ ಚಕ್ರ. ಇನ್ನ ತಲೆಯ ಮೇಲೆ ಹೋದರೆ ತಲೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಮೇಲಕ್ಕೆ ಅಲ್ಲಿ ಸಹಸ್ರಾರ ಚಕ್ರ ಅಂತೀವಿ. ಇದನ್ನ ಸಹಸ್ರಾರ ಸ್ಥಿತಿನೂ ಅಂತ ಹೇಳ್ತೀವಿ. ಈ ರೀತಿ ಇವು ನಮ್ಮ ದೇಹದಲ್ಲಿ ಇರುವಂತ ಚಕ್ರಗಳು. ಇವಾಗ ಇದು ಏನು ನಾವು ಧ್ಯಾನ ಮಾಡೋದ್ರಿಂದ, ಧ್ಯಾನ ಅಂದ್ರೆ ಅದರದ್ದು ಬೀಜಾಕ್ಷರಗಳಿದೆ. ಇದೆಲ್ಲ ನಾವು ಆಕ್ಟಿವೇಟ್ ಮಾಡಿದಾಗ ಅದು ಪ್ರಚೋದನೆಗೊಂಡು ಆ ಶಕ್ತಿಯು ಹೊರಬಂದು ಆ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಶಕ್ತಿಯುತವಾಗುತ್ತೆ. ಇದರಿಂದ ಯಾವ ಅಂಗಾಂಗಗಳು ಅಲ್ಲಿ ಶಕ್ತಿಯುತವಾಗುತ್ತೋ ಅಲ್ಲಿ ಪ್ರಾಣ ಶಕ್ತಿ, ಈ ಸೆಲ್ಸ್ ಅಂತ ಏನ್ ಹೇಳ್ತೀವಿ ನಾವು, ಜೀವಕೋಶಗಳು ಅಲ್ಲಿಯವರೆಗೂ ಹರಿದು ಅವೆಲ್ಲ ಯಾವಾಗ ಜೀವಕೋಶಗಳನ್ನ ಶಕ್ತಿಯುತವಾಗನ್ನಾಗಿಸುತ್ತೆ, ಆ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿರುತ್ತೆ. ಯಾವಾಗ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿರುತ್ತೋ ಅದಕ್ಕೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳು ಬರದಿರ ನಾವು ತಡೆಯಬಹುದು. ಇದು ಅಲ್ಲದೆ ನಮ್ಮ ಸ್ಥೂಲ ಶರೀರವನ್ನೇ ಅಲ್ಲದೆ ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಮೇಲೂ ಸಹ ನಾವು ಹಾಕುವಂತ ಮುದ್ರೆಗಳು, ಇಲ್ಲಿ ಕೆಲವು ಮುದ್ರೆಗಳು ಬರುತ್ತೆ, ಅದನ್ನ ಹೇಳ್ತೀನಿ. ಈ ಮುದ್ರೆಗಳು ಪ್ರಭಾವ ಬೀರಿ ತಮ್ಮ ದೇಹವೆಂಬುದನ್ನು ದೇವಾಲಯವನ್ನಾಗಿಯೂ ಮಾನವನನ್ನು ಮಾಧವನನ್ನಾಗಿಸುವುದರಲ್ಲಿ ಸಮರ್ಥ ಪಾತ್ರವನ್ನು ವಹಿಸುತ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ವಿವರವಾಗಿ ಗುರುತಿಸಿರುವ ಈ ನರಮಂಡಲ ಪುಂಜಗಳಿಗೂ, ಅಂದ್ರೆ ಏನ್ ಹೇಳ್ತೀವಿ ನಾವು, ನರ್ವ್ ಪಲ್ಸಸ್ ಅಂತ ಹೇಳ್ತೀವಿ. ಯೋಗಶಾಸ್ತ್ರದಲ್ಲಿ ವಿವರಿಸಿರುವ ಚಕ್ರಗಳಿಗೂ ಸ್ಪಷ್ಟವಾಗಿ ಸಮನ್ವಯ ಮಾಡಬಹುದಾಗಿದೆ. 7 ಚಕ್ರಗಳಿಗೂ ವಿಶಿಷ್ಟವಾದ ಬೀಜಾಕ್ಷರ ಅಂದ್ರೆ ನಾದ. ಆ ಬೀಜಾಕ್ಷರವನ್ನು ನಾವು ಹೇಳುವಾಗ ನಾದದ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಅದರದೇ ಆದ ಆಕಾರ ಇದೆ, ಸ್ವರೂಪ ಇದೆ, ಸ್ಥಾನ ಯಾವ ಜಾಗದಲ್ಲಿ ಇರಬೇಕು ಆ ಸ್ಥಾನ ಇದೆ, ವರ್ಣ ಬಣ್ಣನೂ ಇದೆ, ಮತ್ತು ಸ್ವರ ಮತ್ತು ಮುದ್ರೆಗಳು ಸಹ ಇದೆ. ನಾನೀಗ ಹೇಳೋದನ್ನ ತಾವು ಕೇಳಿಸ್ಕೊಳ್ಳಿ. ಬೇಕಂದ್ರೆ ಇನ್ನೂ ಕಣ್ಣು ಮುಚ್ಚಿಕೊಂಡು ನನ್ನ ಮಾತಿನ ಮೇಲೆ ಗಮನ ಇಟ್ಟಾಗ ನಿಮಗೆ ಅದರ ಒಂದು ಫೀಲಿಂಗು ಸಹ ಆಗುತ್ತೆ. ಕೊನೆಗೆ ನಾನು ಇದನ್ನೆಲ್ಲ ವಿವರಿಸಿ ಹೇಳಿದ್ಮೇಲೆ ಧ್ಯಾನಕ್ಕೆ ಕರ್ಕೊಂಡು ಹೋಗ್ತೀನಿ.
ಧ್ಯಾನ ಮಾಡುವ ಮುಂಚೆ ನಾವು ಏನ್ ಮಾಡ್ಬೇಕು, ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಯಾವಾಗ್ಲೂ ಯಾವುದೇ ಆಗ್ಲಿ, ಸಾಮಾನ್ಯವಾಗಿ ನಾವು ಕೂತಾಗ ಏನಾಗುತ್ತೆ, ಫಸ್ಟ್ ಶುರುವಾಗದೆ ನಮ್ಮ ಭುಜಗಳು, ಕತ್ತು. ಬೇಕಂದ್ರೆ ನೀವು ನೋಡಿ ಎಷ್ಟು ಟೆನ್ಸ್ ಆಗಿರುತ್ತೆ. ಯಾವುದೇ ಇದ್ರಲ್ಲಿ ಕೂತ್ಕೊಂಡ ತಕ್ಷಣ ನಮ್ಮ ಭುಜಗಳು ಟೈಟ್ ಆಗ್ಬಿಡ್ತವೆ, ಕತ್ತು ಟೈಟ್ ಆಗ್ಬಿಡ್ತವೆ. ನೇರವಾಗಿ ಕುಳಿತುಕೊಳ್ಳಿ ಅಂದ ತಕ್ಷಣ ಆ ತರ ಮಾಡಬಾರ್ದು. ಯಾವಾಗ್ಲೂ ಭುಜಗಳನ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು, ಕತ್ತನ್ನು ಸಹ ಸಡಿಲಗೊಳಿಸಬೇಕು. ಆವಾಗ ನಮ್ಮ ಬಾಡಿಯಲ್ಲಿ ಮೇಲ್ಗಡೆಯಿಂದ ತಲೆಯಿಂದ ಕಾಲಿನವರೆಗೆ ಎಲ್ಲಾ ಜಾಯಿಂಟ್ಗಳಿರ್ಬೋದು, ಇವೆಲ್ಲವನ್ನು ನಾವು ರಿಲ್ಯಾಕ್ಸ್ ಮಾಡ್ಕೋಬೇಕಾಗುತ್ತೆ ಮುದ್ರೆ ಧ್ಯಾನಕ್ಕೆ ಹೋಗುವ ಮುಂಚೆ. ಮತ್ತು ನಾವು ಡೀಪ್ ಆಗಿ ಇನ್ಹೇಲ್ ಅಂದ್ರೆ ಉಸಿರನ್ನು ಒಳಗಡೆ ತಗೋಬೇಕಾಗುತ್ತೆ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿದಾಗೆ ನಮ್ಮ ದೇಹ ಒಂದು ಸಮತೋಲನಕ್ಕೆ ಬರುತ್ತದೆ ಇನ್ಹೇಲ್ ಎಕ್ಸೆಲ್ ಮಾಡಿದಾಗ. ನಾವು ಅವಸರವಾಗಿ ಧ್ಯಾನ ಕೂತ್ಕೊಳ್ಳಿ ಅಂದ ತಕ್ಷಣ ಏನ್ ಮಾಡ್ತೀವಿ, ಸುಮ್ನೆ ಹಂಗೆ ಕೂತ್ಕೊಂಡ ತಕ್ಷಣ ನಮ್ಮ ಭುಜಗಳು ಟೈಟ್ ಆಗುತ್ತೆ, ಕತ್ತು ಟೈಟ್ ಆಗುತ್ತೆ, ಮೇಲ್ ಉಸಿರು. ಅಥವಾ ದೀರ್ಘವಾಗಿ ತಗೊಳ್ಳಿ ಅಂದಾಗ ಅಷ್ಟು ದೀರ್ಘವಾಗಿ ಏನು ಯೋಗಾಭ್ಯಾಸದಲ್ಲಿ ತಗೋಬೇಕಾದಂತ ರೀತಿಯಲ್ಲಿ ನಾವು ತಗೊಳ್ಳೋದಿಲ್ಲ. ಅದಕ್ಕೆ ಫಸ್ಟ್ ಬಾಡಿನ ರಿಲ್ಯಾಕ್ಸ್ ಮಾಡಿ ಕಾಮ್ ಆಗಿ ಮಾಡ್ಕೊಂಡು ಸುಖ ಸ್ಥಿರ ಆಸನ, ಸ್ಥಿರ ನಾವ್ ಎಷ್ಟೊತ್ತು ಕೂತ್ಕೊಳ್ತೀವೋ ಅಂತ ಒಂದು ಆಸನ ಆಗ್ಬೋದು, ವಜ್ರಾಸನ ಆಗ್ಬೋದು, ಪದ್ಮಾಸನ ಆಗ್ಬೋದು, ಸುಖಾಸನ ಆಗ್ಬೋದು. ಕೂತ್ಕೊಂಡು ನಮ್ಮ ಸೀಟ್ ಕರೆಕ್ಟ್ ಆಗಿ, ಅದು ನೆಲಕ್ಕಾಗ್ಲಿ ಅಥವಾ ನಾವು ಕೂತಿರೋ ಸೋಫಾಗಾಗ್ಲಿ ಕರೆಕ್ಟ್ ಆಗಿ ಕೂತಿದೀಯಾ ಅಂತ ಇದು ಮಾಡ್ಕೊಂಡು ನಾವು ಕೂತಾಗ ಬಾಡಿ ಅವಾಗ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಉಸಿರಾಟದ ಮೇಲೆ ನಾವು ಗಮನವನ್ನು ಇಡಲು ಇದು ಸಹಾಯ ಮಾಡುತ್ತೆ. ಯಾವಾಗ್ಲೂ ನಾವು ಉಸಿರಾಡುವಾಗ 3 ಡೈಮೆನ್ಷನಲ್ ಬ್ರೀತಿಂಗ್ ಅಥವಾ ಯೋಗಿಕ್ ಬ್ರೀತಿಂಗ್ ಅಂತ ಕರಿತೀವಿ. ಯಾವ ರೀತಿ ಅಂದ್ರೆ, ನಾವು ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆಯ ಮೇಲೆ ಗಮನ ಇಡ್ಬೇಕು. ಬೇಕಂದ್ರೆ ಆಮೇಲೆ ಅಭ್ಯಾಸ ಮಾಡಿ, ಅಥವಾ ಈಗ್ಲೂ ನೀವು ಮಾಡ್ಕೋಬಹುದು. ನಿಮ್ಮ ಹೊಟ್ಟೆ ಮೇಲೆ ಒಂದು ಕೈ ಇಟ್ಕೊಳ್ಳಿ, ಹೊಟ್ಟೆ ಮೇಲೆ ಕೈ ಬಲಗೈ ಅಥವಾ ಎಡಗೈ ಇಟ್ಕೊಂಡು ನೀವು ಉಸಿರನ್ನು ದೀರ್ಘವಾಗಿ ತಗೊಂಡಾಗ ಅದು ಫಸ್ಟ್ ಹೊಟ್ಟೆ ಒಳಗೆ ತುಂಬಬೇಕು, ಹೊಟ್ಟೆ ಮುಂದಕ್ಕೆ ಬರ್ಬೇಕು. ತದನಂತರ ಚೆಸ್ಟ್ ಭಾಗ, ತದನಂತರ ನಮ್ಮ ಗಂಟಲಿನ ಭಾಗಕ್ಕೆ ಗಮನ ಇಡ್ಬೇಕು. ಸೊ ದೀರ್ಘವಾಗಿ ಉಸಿರು ಫಸ್ಟ್ ಹೊಟ್ಟೆಗೆ ತಗೊಳ್ತೀವಿ, ಆಮೇಲೆ ಚೆಸ್ಟ್ ಅನ್ನ ತುಂಬಿಸ್ಕೋಬೇಕು, ಆಮೇಲೆ ಗಂಟಲು. ಇದು ನಾವು ಉಸಿರಾಡ್ತಾ 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 ಅಭ್ಯಾಸ ಮಾಡ್ಕೊಂಡಾಗ ಇದು ಬರ್ತದೆ. ಆವಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಈ ಡಯಾಫ್ರಮ್ ಏನು ವಪ್ಪೆ ಅಂತ ಕರಿತೀವಲ್ಲ, ಈ ಶ್ವಾಸಕೋಶಗಳಲ್ಲಿ ಕೆಳಗಡೆ ದ್ರಾಕ್ಷಿಯ ಗೊಂಚಲಿನ ರೀತಿ ಆಲ್ವಿಯೋಲೈ ಅಂತಿರುತ್ತದೆ, ಚಿಕ್ಕ ಚಿಕ್ಕ ಬಲೂನು ರೀತಿಯಲ್ಲಿ. ಇವು ಎಲ್ಲ ಉಬ್ಬುದಾಗ ನಮ್ಮ ಹೆಚ್ಚು ಕಡಿಮೆ 4 ಲೀಟರಿನಷ್ಟು ಗಾಳಿ ನಮ್ಮ ಶ್ವಾಸಕೋಶದಲ್ಲಿ ತುಂಬಬೇಕು ಅಂತಿದೆ. ಆವಾಗ ಅದು ರಕ್ತ ಪರಿಚಲನೆಗೆ ಆ ಒಂದು ಆಮ್ಲಜನಕ ಸೇರಿಕೊಂಡು ರಕ್ತ ಸಂಚಾರದಲ್ಲಿ ಇದನ್ನೆಲ್ಲ ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ. ಮತ್ತೆ ಉಸಿರು ಬಿಡುವಾಗ ಫಸ್ಟ್ ಗಂಟಲಿನಿಂದ ಬಿಡ್ಬೇಕು, ಆಮೇಲೆ ಎದೆಯಿಂದ ಬಿಡ್ಬೇಕು, ಆಮೇಲೆ ಹೊಟ್ಟೆಯಿಂದ ಬಿಡ್ಬೇಕು. ಆವಾಗ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಇದನ್ನ ನೀವು ಕೈ ಇಟ್ಟು ಅಭ್ಯಾಸ ಮಾಡಿದಾಗ ಇದು ನಮ್ಮ ಅನುಭವಕ್ಕೆ ಬರ್ತದೆ. ಇದನ್ನ ಯೋಗಿಕ್ ಬ್ರೀತಿಂಗ್ ಅಥವಾ 3 ಡೈಮೆನ್ಷನಲ್ ಬ್ರೀತಿಂಗ್ ಹೇಳ್ತೀವಿ. ಆಮೇಲೆ ಇನ್ಹೇಲ್ ಮಾಡುವಾಗ ಏನ್ ಹೇಳ್ಬೇಕು, ಎಕ್ಸೆಲ್ ಮಾಡುವಾಗ ಏನ್ ಹೇಳ್ಬೇಕು ಅಂತ ಹೇಳ್ತೀವಿ. ಈಗ ನಮ್ಮ ಚಕ್ರಗಳ ಬಗ್ಗೆ ಹೋಗೋಣ. ಚಕ್ರಗಳ ಬಗ್ಗೆ ಹೋದಾಗ ಮೂಲಾಧಾರ ಚಕ್ರ ನಿಮ್ಗೆ ಹೇಳಿದೆ, ಅದು ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಇರುತ್ತೆ. ಇದು ಕೆಂಪು ಕಲರ್, ರೆಡ್ ಕಲರ್ ಅಲ್ಲಿ ಇರುತ್ತೆ. ಇದಕ್ಕೆ 4 ದಳ ಇರುತ್ತೆ. ನಾವಿವಾಗ ಹೂವನ್ನ ಕಿತ್ತಿದ್ರೆ 4 ದಳ, 6 ದಳ, 8 ದಳ, 10 ದಳ, ಮಲ್ಗೆ ಹೂವ 7 ಸುತ್ತಿಂದು 5 ಸುತ್ತಿಂದು ಅಂತ ಹೇಳ್ತೀವಲ್ಲ, ಆ ತರ. ಫಾರ್ ಎಕ್ಸಾಂಪಲ್ ದಾಸವಾಳ ಅನ್ಕೊಳ್ಳಿ, ದಾಸವಾಳ 4 ರೇಖೆಗಳು ಇರುವಂತದ್ದು. ಈ ರೀತಿ 4 ದಳಗಳಿರುತ್ತೆ. ಇದು ಪೃಥ್ವಿ ತತ್ವ ಅಥವಾ ಭೂತತ್ವವನ್ನು ಹೊಂದಿದೆ. ಮತ್ತು ಇದರ ಬೀಜಾಕ್ಷರ ಬಂದು ಲಂ ಅಂತ. ಇದು ಏನ್ ತೋರಿಸುತ್ತೆ ಅಂದ್ರೆ, ನಮ್ಮ ಎಲ್ಲಿದೆ ಇದು, ಬೆನ್ನು ಮೂಳೆಯ ಕೆಳಭಾಗ ಇದೆ ಈ ಒಂದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರಕ್ಕೆ ಆ ಚಕ್ರದಿಂದ ಕೆಳಗಿನ ಭಾಗಗಳು ಅಂದ್ರೆ ಈ ತೊಡೆಗಳಿರ್ಬೋದು, ನಮ್ಮ ಮೊಣಕಾಲುಗಳಿರ್ಬೋದು, ಪಾದಗಳು, ಪಾದದ ಮೇಲ್ಭಾಗ, ಕೆಳಭಾಗ ಮತ್ತು ಕಾಲಿನ ಬೆರಳುಗಳು, ಮೀನಖಂಡಗಳು, ಇದೆಲ್ಲ ಮೂಲಾಧಾರ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಇದನ್ನು ಬಲಗೊಳಿಸಿಕೊಳ್ಳಬಹುದು. ಸ್ವಾಧಿಷ್ಠಾನ ಚಕ್ರಕ್ಕೆ ಹೋದಾಗ ಇದು ಮೂಲಾಧಾರದಿಂದ 2 ಇಂಚು ಮೇಲಿಕ್ಕಿರುತ್ತೆ ಅಂತ ಹೇಳಿದೆ. ಇದರ ಬಣ್ಣ ಕೇಸರಿ. ಇದು 6 ದಳಗಳನ್ನು ಹೊಂದಿದೆ. ಇದರ ಬೀಜಾಕ್ಷರ ಬಂದು ವಂ, VAM, ವಂ. ಇದು ಜಲತತ್ವ. ನೋಡಿ, ಸ್ವಾಧಿಷ್ಠಾನ ಚಕ್ರಕ್ಕೆ ಯಾವುದು ಸೇರಿದೆ, ನಮ್ಮ ಈ ಒಂದು ಲೈಂಗಿಕ ಅಂಗಾಂಗಗಳು, ಮತ್ತೆ ಲೈಂಗಿಕ ಅಂಗಗಳು ಅವು ನೋಡಿ, ಮೂತ್ರಪಿಂಡಗಳು, ಮೂತ್ರಕೋಶ, ಮೂತ್ರನಾಳ, ಲೈಂಗಿಕ ಅಂಗಗಳಲ್ಲೆಲ್ಲ ಯಾವ ರೀತಿ ಇರುತ್ತದೆ, ತೇವ ಇರುತ್ತೆ. ಸೊ ಇದು ಜಲತತ್ವವಾಗಿದೆ. ಇನ್ನ ಸ್ವಲ್ಪ ಮೇಲಿಕ್ಕೆ ಬಂದಾಗ, ನಮ್ಮ ನಾಭಿಯಿಂದ ಮೇಲ್ಗಡೆ ಬಂದಾಗ ಮಣಿಪೂರ ಚಕ್ರವನ್ನ ನೋಡ್ತೀವಿ. ಮಣಿಪೂರ ಚಕ್ರ ಹಳದಿ ಬಣ್ಣದು
10 ದಳಗಳನ್ನು ಹೊಂದಿದೆ. ಇದರ ಬೀಜಾಕ್ಷರ ರಂ, RAM. ಇದು ಅಗ್ನಿ ತತ್ವವಾಗಿದೆ. ಇದು ಏನ್ ತೋರಿಸ್ತದೆ? ಬಲ, ಅಂದ್ರೆ ನಾವು ತಿನ್ನುವ ಆಹಾರ ಯಾವ ರೀತಿ ಪಚನ ಆಗಿ ನಮಗೆ ಶಕ್ತಿಯನ್ನು ಕೊಡುತ್ತೋ ಅದನ್ನೇ ಸ್ಟ್ರೆಂಗ್ತ್ ಅಂತ ಅಂತೀವಿ. ಬಲ, ಶಕ್ತಿ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಒಂದು ತತ್ವಗಳನ್ನು ಹೊಂದಿದೆ. ಅಗ್ನಿ ತತ್ವ ಅಂದ್ರೆ ಏನ್ ಹೇಳ್ತೀವಿ, ಈಗ ಬಿಸಿಲಿದ್ದಾಗ ನಾವು ಊಟ ಮಾಡಿದಾಗ ಎಲ್ಲ ಜೀರ್ಣ ಆಗುತ್ತಲ್ಲ, ಅದು ಅಗ್ನಿ ತತ್ವ. ಆ ತರ ಅದನ್ನ ಅಗ್ನಿ ತತ್ವ ಅಂತ. ಅದು ಸ್ವಲ್ಪ ಮೇಲಿಕೆ ಹೋದರೆ ಎದೆ ಮಧ್ಯಭಾಗದಲ್ಲಿ ಅನಾಹತ ಚಕ್ರ ಇದೆ. ಈ ಅನಾಹತ ಚಕ್ರ ಹಸಿರು ಬಣ್ಣದಾಗಿದೆ. ಇದು ವಾಯು ತತ್ವ. ಇದರ ಬೀಜಾಕ್ಷರ ಬಂದು YAM. ಇದು ಏನ್ ಹೇಳುತ್ತೆ? ನಮ್ಮ ಹೃದಯದಲ್ಲಿ, ಅಯ್ಯೋ ನಿನ್ನ ಹೃದಯ ಎಷ್ಟು ಚೆನ್ನಾಗಿದೆ, ನಿನ್ನ ಹೃದಯ ಎಷ್ಟು ಒಳ್ಳೇದಾಗಿದೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪ್ರೀತಿ, ಪ್ರೇಮ, ಕರುಣೆ, ದಯೆ, ಶಾಂತಿ, ಸಹನೆ ಇವೆಲ್ಲ ತುಂಬಿಕೊಂಡಿರ್ತದೆ. ಮೇಲಿಕೆ ಹೋದಾಗ ವಿಶುದ್ಧ ಚಕ್ರ, ಗಂಟಲು, ನಮ್ಮ ಗಂಟಲಿನಲ್ಲಿ ಇದೆ. ಇದು ನೀಲಿ ಬಣ್ಣ. ನೀಲಿ ಅಂದ್ರೆ ಸುಮಾರು ನೀಲಿ ಕಲರ್ ಇರುತ್ತೆ, ಆದ್ರೆ ಇದು ಇಂಕ್ ಬ್ಲೂ. ನಾವೆಲ್ಲ ಮೊದಲು ಪೆನ್ನಲ್ಲಿ ಬರಿತಿದ್ವಲ್ಲ, ಇಂಕ್ ಕಲರ್, ಆ ಬಣ್ಣ ಇದು. ಇದು 16 ದಳಗಳನ್ನು ಹೊಂದಿದೆ. ಇದರ ಬೀಜಾಕ್ಷರ ಬಂದು HAM. ಇದು ಆಕಾಶ ತತ್ವ. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅದೇ ರೀತಿ ಇದು ಕಮ್ಯುನಿಕೇಶನ್, ಏನ್ ಹೇಳ್ತೀವಿ ನಾವು, ಒಬ್ರಿಗೊಬ್ರಿಗೆ ಸಂಪರ್ಕ ಏರ್ಪಡೋದು, ಕಮ್ಯುನಿಕೇಶನ್ ಮಾತಿನಲ್ಲಿ. ಹಾನೆಸ್ಟಿ, ಆಮೇಲೆ ಪ್ಯೂರಿಫಿಕೇಶನ್, ಇವೆಲ್ಲ ಈ ಒಂದು ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದ್ದು ಆಗಿದೆ. ಇನ್ನ ಮೇಲಿಗೆ ಹೋದಾಗ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರ ಇದೆ. ಇದು ತಿಳಿ ನೀಲಿ, ಅಂದ್ರೆ ಆಕಾಶದಲ್ಲಿ ನಾವು ನೋಡಿದಾಗ ತಿಳಿ ನೀಲಿ ಇರುತ್ತೆ, ಅಥವಾ ಪ್ಯೂರ್ ಬಿಳಿಯ ಬಣ್ಣ. ಕೇವಲ 2 ದಳಗಳು ಮಾತ್ರ ಇರುತ್ತೆ. ಇದರ ಬೀಜಾಕ್ಷರ ಬಂದು OUM, ಓಂ ಅಂತ. ಇದು ಮನಸ್ಸು ತತ್ವ. ಇದು ವಿಜುವಲೈಸೇಷನ್, ನಾವು ಏನು ಕಾಣಬೇಕು ಅಂತಿದ್ವಿ ಅದನ್ನ ವಿಜುವಲೈಸ್ ಮಾಡ್ಕೋಬಹುದು. ಇಂಟ್ಯೂಷನ್, ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು. ಇಮ್ಯಾಜಿನೇಷನ್, ಊಹೆ ಮಾಡ್ಕೊಳ್ಳೋ ಅಂತದ್ದು. ಇವೆಲ್ಲವೂ ಸಹ ಈ ಒಂದು ಆಜ್ಞಾ ಚಕ್ರದ ಧ್ಯಾನ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಇನ್ನು ತಲೆಯ ಮಧ್ಯಭಾಗ ಬಂದು ಏನು ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಇದೆ ಅಂತ ಹೇಳ್ತೀವಲ್ಲ, ಸಹಸ್ರಾರು ಚಕ್ರ ಇದೆಯಲ್ಲ, ಇದು ಸಹಸ್ರ ದಳಗಳಿಂದ ಕೂಡಿರುವಂಥದ್ದು. ಅಂದ್ರೆ ಆ ಹೂವು ಅರಳಿದಾಗ ಅನೇಕ ಕಲರ್ ನೋಡ್ತೀವಲ್ಲ, ಆ ರೀತಿಯ ಕಲರ್ಗಳನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಇದನ್ನ ವಯಲೆಟ್ ಕಲರ್ ಅಲ್ಲಿ ಸೂಚಿಸುತ್ತೆ. ಇದಕ್ಕೂ ಸಹ ಬೀಜಾಕ್ಷರ ಬಂದು ಓಂ. ಇದು ಮೇಲಿಕೆ, ನಾವು ಧ್ಯಾನದಲ್ಲಿ ತುಂಬಾ ಪರಿಣಿತಿಯಾಗಿ ಹೋದಾಗ ಮೇಲಿಕೆ ಹೋಗ್ತಾ ಹೋಗ್ತಾ ನಾವು ಸಹಸ್ರಾರು ಚಕ್ರಕ್ಕೆ ಸೇರಿದಾಗ ಅದು ಶೂನ್ಯ ಆಗ್ಬಿಡ್ತದೆ, ಏನು ಕಾಣಲ್ಲ ಅಲ್ಲಿ ನಮ್ಗೆ. ಸತ್ ಚಿತ್ ಆನಂದಮಯ ಆಗುತ್ತದು. ಅಲ್ಲಿ ಬುದ್ಧಿ, ಒಂದು ಆನಂದಮಯ ಸ್ವರೂಪ, ದೈವತ್ವ, ಏನು ನಾವೇನ್ ಹೇಳ್ತೀವಿ ಸ್ಪಿರಿಚುಯಾಲಿಟಿ ಇದೆಯಲ್ಲ, ಇದು ಎಲ್ಲ ಮತ್ತು ಸೆಲ್ಫ್ ರಿಯಲೈಸೇಷನ್, ಈ ಒಂದು ಅನುಭವಗಳನ್ನು ಇಲ್ಲಿ ನಾವು ಪಡಿಬಹುದು. ಈಗ ಇನ್ನೊಂದು ಸರಿ ನಾನು ಹೇಳುವಾಗ ಮೇಡಮ್ ಪ್ರತಿಯೊಂದು ಚಕ್ರ ಏನು ಸೂಚಿಸುತ್ತೆ ಅಂತ ಕೇಳ್ತಾ ಇದ್ರು. ಈಗ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಆಗಿರೋದ್ರಿಂದ ಸಾಲಿಡ್, ಪೃಥ್ವಿ ಯಾವ ತರ ಇರ್ತದೆ, ಸಾಲಿಡ್ ಅಂದ್ರೆ ಗಟ್ಟಿ ಆಗಿರುತ್ತೆ. ಅಂದ್ರೆ ಇದು ನಮ್ಮ ಫಿಸಿಕಲ್ ಬಾಡಿನ ಸೂಚಿಸುತ್ತೆ. ಟಿಶ್ಯೂ ಇರ್ಬೋದು, ನಮ್ಮ ಒಂದು ಏನು ಸೆಲ್ಸ್, ಜೀವಕೋಶಗಳು ಇರ್ಬೋದು, ಬೋನ್, ಮೂಳೆಗಳಿರ್ಬೋದು, ಮಸಲ್ಸ್, ಮಾಂಸಖಂಡಗಳು ಇರ್ಬೋದು, ಇದೆಲ್ಲ ಪೃಥ್ವಿ ತತ್ವಕ್ಕೆ ಸೇರಿದ ಮೂಲಾಧಾರ ಚಕ್ರಕ್ಕೆ ಅನ್ವಯಿಸುತ್ತೆ. ಇದು ಇಂಬ್ಯಾಲೆನ್ಸ್ ಆದಾಗ, ಇದು ಸಮತೋಲನದಲ್ಲಿ ಇಲ್ಲದ ಇರಾಗ ಏನಾಗುತ್ತೆ, ನಮ್ಗೆ ಬಾಡಿಯ ಶರೀರದಲ್ಲಿ ನೋವುಗಳು, ಕಾಯಿಲೆಗಳು, ಡಿಫಾರ್ಮಿಟಿ, ಅಂಗವಿಕಲತೆ ಈ ತರ ಆಗೋದು. ಇನ್ಸೆಕ್ಯೂರಿಟಿ ಅಂದ್ರೆ ನಮ್ಗೆ ಏನು, ನಮ್ಗೆ ಏನ್ ಹೇಳ್ತೀವಿ, ನಮ್ಗೇನ್ ಸೆಕ್ಯೂರಿಟಿನೇ ಇಲ್ವಾ ಅಂದ್ರೆ ರಕ್ಷಣೆ ಅಂತಲ್ಲ, ನಮಗೆ ನಾವೇ ನಮ್ಗೆ ಯಾರು ಇಲ್ಲ, ಏನು ಇಲ್ಲ, ನಾನು ಹಿಂಗೆ ಅಂತ ಅನ್ಕೊಳ್ತೀವಲ್ಲ, ಅದೆಲ್ಲ ಈ ಒಂದು ಚಕ್ರ ಇಂಬ್ಯಾಲೆನ್ಸ್, ಅಸಮತೋಲನವಾದಾಗ ಅಥವಾ ಸಮತೋಲನದಲ್ಲಿ ಇಲ್ದ ಇರುವಾಗ ಭಯ, ಆಂಗ್ಸೈಟಿ, ಪ್ಯಾನಿಕ್ ಆಗೋದು, ಏನಾದ್ರೂ ತಕ್ಷಣ ನೋಡಿದ ತಕ್ಷಣ ಪ್ಯಾನಿಕ್ ಆಗ್ಬಿಡೋದು, ಅನ್ಸರ್ಟೈನ್. ಆಮೇಲೆ ಇದು ಅದೇ ರೀತಿ ಆಹಾರಕ್ಕೆ ಸಂಬಂಧಿಸಿರ್ಬೋದು, ನಮ್ಮ ಸಂಪತ್ತಿಗೆ ಸಂಬಂಧಿಸಿರೋದು, ನಮ್ಮ ಏನು ಐಷಾರಾಮಿ ಜೀವನ, ಫರ್ನಿಚರು, ಬಟ್ಟೆಗಳು ಏನಿದೆ, ಅಥವಾ ಚಿನ್ನ, ಆಭರಣಗಳು, ಫೈನಾನ್ಷಿಯಲ್, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಇಶ್ಯೂಸ್ ಎಲ್ಲ ಈ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದೆ. ಈ ಮೂಲಾಧಾರ ಚಕ್ರದ ಬೀಜಾಕ್ಷರದ ಧ್ಯಾನದಿಂದ ನಾವು ಈ ನ್ಯೂನ್ಯತೆಗಳನ್ನು ನಾವು ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ. ಅದೇ ತರ ನಾವು ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಾಗ ಇದು ಏನು ಸೂಚಿಸುತ್ತೆ, ನಮ್ಮ ಜಲತತ್ವ, ನಮ್ಮ ದೇಹದಲ್ಲಿ 70% ನೀರಿನ ಅಂಶ
ಇದೆ ಅಂತ ನಮಗ್ ಗೊತ್ತು. ಯಾವ ರೀತಿ ನೀರು ಹರಿಯುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತದ ಸಂಚಾರ ಇರ್ಬೋದು, ಹಾರ್ಮೋನಲ್ ಸೆಕ್ರೀಷನ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಇವೆಲ್ಲವೂ ಸಹ ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಇವೆಲ್ಲ ಸರಿ ಹೋಗುತ್ತೆ. ಈಗ ನಮ್ಗೆ ಬರುತ್ತಲ್ಲ ಡಯಾಬಿಟಿಸ್ ಬರೋದಿರ್ಬೋದು, ಅಥವಾ ಫಿಸಿಯಲಾಜಿಕಲ್ ಪ್ರೋಸೆಸ್ ಇರ್ಬೋದು, ಸರ್ಕ್ಯುಲೇಷನ್, ನಮ್ಮ ಎಮೋಷನ್ಸ್, ನಾವು ಯೋಚನೆ ಮಾಡುವಂತ ಒಂದು ಭಾವನೆಗಳು ಇರ್ಬೋದು, ನಾವು ಅನುಭವಿಸುವಂತ ಫೀಲಿಂಗ್ಸ್ ಇರ್ಬೋದು, ಇವೆಲ್ಲ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿದೆ. ಇದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಎಮೋಷನಲ್ ಟರ್ಬುಲೆನ್ಸ್ ಅಂತೀವಿ. ಇವಾಗ ಏನಾದ್ರೂ ನಾವು ನೀರಲ್ಲಿ ಬಿದ್ದಾಗ ಹೆಂಗೆ ವಿಲವಿಲ ಅಂತ ಒದ್ದಾಡ್ತೀವಲ್ಲ, ಆ ತರ ಇವು ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಆ ಒಂದು ಭಾವನೆಗಳ ಒಂದು ಇದಾಗುತ್ತೆ. ಆಮೇಲೆ ರಿಲೇಶನ್ಶಿಪ್ ಇಶ್ಯೂಸ್, ನಿಮ್ಮ ಸಂಬಂಧ, ಮನೆಯಲ್ಲಿ ಅತ್ತೆ ಮಾವ, ಗಂಡ ಹೆಂಡತಿ, ಮಕ್ಕಳು, ಈ ಒಂದು ರಿಲೇಶನ್ಶಿಪ್ ಇಶ್ಯೂಸ್, ಅಥವಾ ನಮ್ಮ ಜೀವನದಲ್ಲಿ ನಾವು ಏನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅವು, ಇದೂ ಸಹ ಸ್ಟ್ರೆಸ್, ಆಂಗ್ಸೈಟಿಗೂ ಸಹ ಸಂಬಂಧಿಸಿದ್ದು ಆಗಿದೆ. ಆಮೇಲೆ ನಮ್ಮ ಏನು ಲೋ ಅಬ್ಡಾಮಿನಲ್, ಕೆಳ ಹೊಟ್ಟೆಯ ಅಂಗಾಂಗಗಳಿಗೆ ಸಂಬಂಧಿಸಿದ ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ರೀಪ್ರೊಡಕ್ಟಿವ್ ಆರ್ಗನ್ಸ್ ಇರ್ಬೋದು, ಸೆಕ್ಸ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಕಿಡ್ನೀಸ್ ಇರ್ಬೋದು, ಇವೆಲ್ಲ ನಾವು ಇಂಬ್ಯಾಲೆನ್ಸ್ ಆದಾಗ ಇವುಗಳಲ್ಲಿ ತೊಂದರೆನ ನಾವು ಕಾಣ್ತೀವಿ. ಇನ್ನ ಇದು ಏನು ಮಣಿಪೂರ ಚಕ್ರಕ್ಕೆ ಬಂದಾಗ, ಮಣಿಪೂರ ಚಕ್ರ ಹೇಳದೆ ಇದು ಫೈರ್ ಎಲಿಮೆಂಟ್. ಇದು ಏನು ಅಂದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ನ ತುಂಬುತ್ತೆ. ಏನಾದ್ರೂ ಒಂದು ಗುರಿ ಇದ್ರೆ ಅದನ್ನ ಅಚೀವ್ ಮಾಡುವಂಥದ್ದು ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ನಮ್ಮಲ್ಲಿರೋ ಲೇಸಿನೆಸ್ ನ ಹೋಗಲಾಡಿಸುವಂಥದ್ದು, ಪರ್ಫೆಕ್ಷನ್, ಈ ಕೆಲಸ ಮಾಡಿದಾಗ ಅದನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಇರ್ಬೋದು, ನಮ್ಮ ಕೆರಿಯರ್, ನಾವು ಮಾಡುವಂತ ಕೆಲಸ ಕಾರ್ಯಗಳು ಇರ್ಬೋದು, ಇದರಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಇರ್ಬೋದು, ಕಾನ್ಫಿಡೆನ್ಸು, ಕರೇಜು, ಇವೆಲ್ಲ ಮೂಡಿಸ್ಲಿಕ್ಕೆ ಈ ಒಂದು ಧ್ಯಾನ ತುಂಬಾ ಒಳ್ಳೇದಾಗಿದೆ. ಅದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಲೋ ಕಾನ್ಫಿಡೆನ್ಸ್, ನಮಗೆ ಕಾನ್ಫಿಡೆನ್ಸೇ ಇರಲ್ಲ ಮಾಡೋ ಕೆಲ್ಸದ ಮೇಲೆ ಆಗ್ಲಿ, ನಾವು ಯಾವುದೇ ಕೆಲಸ ಹಿಡಿದು ಮಾಡ್ಬೇಕು ಅಂತಂದ್ರು ಅದರಲ್ಲಿ ನಮಗೆ ಆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಅಪ್ಪರ್ ಗಟ್ ಅಂದ್ರೆ ಹೊಟ್ಟೆಯ ಮೇಲ್ಭಾಗದ ಡೈಜೆಷನ್ ಸಿಸ್ಟಮ್ ಅದು ಸ್ವಲ್ಪ ತೊಂದರೆಗಳು ನಾವು ಕಾಣ್ತೀವಿ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಜಾಬ್ದು ಅಂತ ಹೇಳ್ತೀವಲ್ಲ, ಇವತ್ ಮಾಡೋ ಕೆಲ್ಸನ ಅಯ್ಯೋ ನಾಳೆ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು, ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ತೀವಲ್ಲ, ಅದೆಲ್ಲ ಈ ಒಂದು ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಅದನ್ನ ನಾವು ಹೋಗ್ಲಾಡಿಸ್ಕೋಬಹುದು ಅಂತ. ಇದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಇದು ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಕರೇಜ್ ಕಮ್ಮಿ ಆಗುತ್ತೆ, ಜಾಬ್ ಮತ್ತು ಬಿಸಿನೆಸ್ ರಿಸಲ್ಟ್ಸ್ ಅಲ್ಲಿ ನಮ್ಗೆ ತೊಂದರೆ ಕಾಣಬಹುದು, ಆಯ್ತಾ. ಸ್ಟಮಕ್ ಇಶ್ಯೂಸ್ ಇರ್ಬೋದು, ಅಬ್ಡಾಮಿನಲ್ ಆರ್ಗನ್ಸ್ ತೊಂದರೆಗಳು ಇರ್ಬೋದು, ಇವೆಲ್ಲವೂ ನಾವು ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಹೋಗಲಾಡಿಸ್ಕೊಳ್ತೀವಿ. ಅನಾಹತ ಚಕ್ರ ಎಲ್ಲಿದೆ, ನಮ್ಮ ಹೃದಯ ಭಾಗದಲ್ಲಿದೆ. ಇದು ವಾಯು ತತ್ವ. ಈ ವಾಯು ಯಾವ ತರ ಇರ್ತದೆ ಅಂದ್ರೆ, ಗಾಳಿ ಯಾವ ತರ ಇರ್ತದೆ, ಫ್ರೀಯಾಗಿ ಫ್ಲೋ ಆಗ್ತಾ ಇರ್ತದಲ್ವಾ, ಅಂದ್ರೆ ಅದಕ್ಕೆ ಯಾವುದು ಅಡೆತಡೆಗಳು ಏನಿಲ್ಲ, ಫ್ರೀ ಆಗಿರ್ತದೆ. ಆ ವಾಯು ನೀನ್ ಬಡವ, ನೀನ್ ಸಾವುಕಾರ, ನಿನ್ ಮೇಲು, ನಿನ್ ಕೀಳು, ನೀನ್ ಕಪ್ಪಗಿದೀಯಾ ಬೆಳ್ಳಗಿದೀಯಾ ಏನೂ ನೋಡೋದಿಲ್ಲ. ಅದು ಫ್ರೀಯಾಗಿ ಎಲ್ಲಾ ಕಡೆಗೂ ಯಾವ ರೀತಿ ಎಲ್ಲರಲ್ಲೂ ಹರಿಯುತ್ತೋ ಅದೇ ರೀತಿ ನಾವು ಏನದು ಅದು ಇದೇ ಇರ್ಬೇಕು ಅಂತೇನು, ಅದನ್ನ ಇವ್ರನ್ನೇ ಇರ್ಬೇಕು ಅಂತೇನು ಹಿಡ್ಕೊಳ್ಳೋದಿಲ್ಲ, ಅಥವಾ ನಮ್ಗೆ ಇವರೇ ಬೇಕು ಅಂತ ಅದೇನು ಅಕ್ಸೆಪ್ಟ್ ಮಾಡೋದಿಲ್ಲ. ಅದೇ ರೀತಿ ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ನಾವು ನಮ್ಮ ಏನ್ ಚೆಸ್ಟ್ ರಿಲೇಟೆಡ್, ನಮ್ಮ ಶ್ವಾಸಕೋಶಕ್ಕೆ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿದ ಪ್ರಾಬ್ಲಮ್ಸ್ ಇರ್ಬೋದು, ಲಂಗ್ಸು, ಬಿಪಿದಿರ್ಬೋದು, ಹಾರ್ಟ್ದಿರ್ಬೋದು, ಈ ಬ್ಲಡ್ ಫ್ಲೋಯಿಂಗ್ ಅಂದ್ರೆ ರಕ್ತ ಸಂಚಾರ ಆಗುವಂತ ಒಂದು ತೊಂದರೆಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಈ ಚಕ್ರ ಹೇಗೆ ಅಂದ್ರೆ, ನಾವು ಮೇಲಕ್ಕೆ ಸುಪ್ರೀಂ ಪವರ್ ಮೇಲಕ್ಕೆ ಹೋಗೋದಿಕ್ಕೆ ಒಂದು ಬಾಗಿಲಿದ್ದಂಗೆ, ಗೇಟ್ ಇದ್ದಂಗೆ, ಅದನ್ನ ಓಪನ್ ಮಾಡಿದಾಗ ನಾವು ಮೇಲ್ಗಡೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಪವರ್ ಟು ಸರೆಂಡರ್ ಅಂದ್ರೆ ನಾವು ನಮ್ಮ ಏನು ಒಂದು ಸ್ಪಿರಿಚುಯಾಲಿಟಿಗೆ ಸರೆಂಡರ್ ಆದಾಗ ಈ ಗೇಟ್ ಇದು ನಾವು ಧ್ಯಾನ ಮಾಡೋದ್ರಿಂದ ಇದು ಓಪನ್ ಆಗಿ ನಾವು ಊರ್ಧ್ವಮುಖವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾವು ಹಿಂದ್ಗಡೆಯ ನೆನಪುಗಳನ್ನು ಯಾವುದನ್ನು ನಾವು ಇಟ್ಕೋಬಾರ್ದು. ನಮ್ಮ ಜೀವನದಲ್ಲಿ ಏನು ಆಗೋಗಿದೆ, ಪಾಸ್ಟ್ ಲೈಫ್ ಏನ್ ಕಳೆದೋಗಿದೆ, ಅದನ್ನ ನಾನು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ಳೋದು, ಪದೇ ಪದೇ ಅದನ್ನ ನೆನೆಸ್ಕೊಂಡು ದುಃಖ ಪಡೋದು, ಇದೆಲ್ಲ ನಾವು ಮಾಡಬಾರ್ದು. ಇದು
ಹೃದಯದ ಚಕ್ರದ ಮೇಲೆ, ಅನಾಥ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಇದು ಬರ್ತಾ ಬರ್ತಾ ಇವೆಲ್ಲ ಕಳೆದೋಗ್ತವೆ. ಇದು ನನ್ನ ಎಕ್ಸ್ಪೀರಿಯನ್ಸು ಸಹ ಆಗಿದೆ. ವಿಶುದ್ಧ ಚಕ್ರಕ್ಕೆ ಬಂದಾಗ ಇದು ಆಕಾಶ ತತ್ವ, ಈಗಾಗ್ಲೇ ಹೇಳಿದೆ. ಇದು ಇನ್ಫಾರ್ಮೇಶನ್ ಫೀಲ್ಡ್, ಫಾರ್ಮೇಶನ್ ವಿಷಯಕ್ಕೆ ಸಂಬಂಧಿಸಿದಂತ ಒಂದು ದೊಡ್ಡ ಕ್ಷೇತ್ರ ಇದ್ದಂಗೆ. ಕಮ್ಯುನಿಕೇಶನ್ ಕೆನ್ ಇನ್ಫ್ಲೂಯೆನ್ಸ್ ಎನಿವನ್. ಈಗ ನಾವು ಮಾತಾಡೋದು ಬೇರೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ಅಂದ್ರೆ ನಾವು ಮಾತಾಡೋ ರೀತಿ, ನಮ್ಮ ಭಾಷೆ, ಮಾತನಾಡುವ ಮಾತುಗಳು ಆ ರೀತಿ ನಮ್ಮಲ್ಲಿ ಅದು ತಂತಾನಗೆ ಮೂಡ್ತಾ ಬರ್ತದೆ. ನಾವು ಏನು ಡೆಸಿಷನ್ ತಗೋಬೇಕು ಅಂತಿದೀವೋ ಅದನ್ನ ತಗೊಳ್ಳಿಕ್ಕೆ ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಇದು ಡೀಪ್ ಸೆನ್ಸ್ ಆಫ್ ಮೆಚ್ಯೂರಿಟಿ. ಆ ಮೆಚ್ಯೂರಿಟಿ ಏನಿದೆ ಮಾನವನಲ್ಲಿ ಅಥವಾ ನಮ್ಮಲ್ಲಿ, ಅದು ತುಂಬಾ ಆಳವಾಗಿ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಮತ್ತು ಅದು ಬೇರೆಯವರ ಮೇಲೂ ಸಹ ಪರಿಣಾಮವನ್ನು ಬೀರುತ್ತೆ. ಈಗ ನಾವೇನ್ ಹೇಳ್ತೀವಿ, ಏನ್ರಿ ಅವ್ರು ನಮ್ಮನ್ನ ಇದೆ ಅನ್ನಲ್ಲ, ನಮ್ಮನ್ ಕ್ಯಾರೆ ಮಾಡಲ್ಲ, ನಮ್ಮನ್ ನೋಡೋದೇ ಇಲ್ಲ, ನಾವು ಅಂದ್ರೆ ಅವ್ರಿಗೇನು ಇದು ಅಂತ ಒಂಥರ ಕೀಳಿರಿಮೆ ಭಾವನೆ ಎಲ್ಲ ಇರುತ್ತಲ್ಲ. ಈ ಒಂದು ವಿಶುದ್ಧ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಅದೆಲ್ಲ ಕಳೆದು ನಾವು ಒಂದು ರೀತಿಯ ಬೆಳವಣಿಗೆ ಬೆಳಿತೀವಿ. ಆವಾಗ ತಂತಾನಾಗಿ ಬೇರೆಯವರು ನಮ್ಗೆ ಗೌರವ ಕೊಡೋದಿರ್ಬೋದು, ಅಥವಾ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ನೋಡೋದಿರ್ಬೋದು, ಇದೆಲ್ಲವೂ ಸಾಧ್ಯ ಆಗುತ್ತೆ. ಇದು ನಮ್ಮ ಇಮ್ಯುನಿಟಿ, ಇದು ನಮ್ಮ ಇಮ್ಯುನಿಟಿಯನ್ನು ಸಹ ನಾವು ಹೆಚ್ಚಿಸ್ಕೊಳ್ಳೋದಿಕ್ಕೆ ತುಂಬಾ ಇದಾಗುತ್ತೆ. ಇದು ಒಂದು ಮ್ಯಾಗ್ನೆಟಿಕ್ ಪ್ರೆಸೆನ್ಸ್ ಇದ್ದಂಗೆ ಈ ವಿಶುದ್ಧ ಚಕ್ರದ ಮೇಲೆ ಧ್ಯಾನ ಮಾಡೋದು. ಆಮೇಲೆ ನಾವ್ ಎಲ್ಲಿ ಮಾತಾಡ್ಬೇಕು ಅಂದ್ರು ತುಂಬಾ ಜನ ಇರ್ತಾರಲ್ಲ. ಈಗ ನೋಡಿ, ನಾವೇ ನೋಡ್ತಾ ಇದೀವಿ, ಅಯ್ಯೋ ನನಗೆ ಮಾತಾಡಕ್ಕೆ ಬರ್ತಾ ಇರಲಿಲ್ಲ, ಭಯ ಆಗೋದು ಅಂತ ಹೇಳಿ. ಈಗ ಮಾತಾರ್ ಫೌಂಡೇಶನ್ ಅಲ್ಲಿ ಇದನ್ನೆಲ್ಲ ಕಲಿತ ಮೇಲೆ, ಈ ಒಂದು ಪ್ರತಿದಿನದ ಅಭ್ಯಾಸದಲ್ಲಿ ನಿರತಗೊಂಡ್ಮೇಲೆ, ಈಗ ಎಷ್ಟೊಂದ್ ಜನ ತಾವೇ ಮುಂದಾಗಿ ಬಂದು ತಾವೇ ಒಂದು ಚಾನೆಲ್ ನ, ಅಂದ್ರೆ ಒಂದು ಮಧ್ಯಾಹ್ನದಿರ್ಬೋದು, 11 ಗಂಟೆದಿರ್ಬೋದು, ಬೆಳಗ್ಗೆ ಇರ್ಬೋದು, ಇದನ್ನ ನಡೆಸುವಂತ ಒಂದು ಅದ್ಭುತವಾದ ವೇದಿಕೆನೆ ತಯಾರಾಗಿದೆ. ಈ ವೇದಿಕೆಯಿಂದ ಅನೇಕ ಜನರು ಇದರ ಒಂದು ಪ್ರಯೋಜನ ಪಡ್ಕೊಂಡು ಮುಂದೆ ಬರ್ತಾ ಇರೋದನ್ನ ನಾವು ಕಾಣ್ತೀವಿ ನಾವು. ಮತ್ತೆ ವಿಶುದ್ಧ ಚಕ್ರದ ಮೇಲೆ ನಾವು ಧ್ಯಾನ ಮಾಡೋದ್ರಿಂದ, ಈಗ ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಚಾನಕ್ ಆಗಿ ಆ ಕೆಲಸದಲ್ಲಿ ನಮ್ಗೆ ತುಂಬಾ ತೊಂದರೆ ಆಗಿರ್ಬೋದು, ಅಥವಾ ಕೆಲಸನ ಕಳ್ಕೊಂಡಿರೋದೂ ಇರ್ಬೋದು. ಕಳ್ಕೊಂಡಿದೆ ಅಂದ್ರೆ ಪೂರ್ತಿ ಅಲ್ಲ, ಅಲ್ಲಿ ಏನೋ ಒಂದು ತೊಂದರೆ ಆಗಿದಾಗಿರುತ್ತೆ. ಈ ಒಂದು ವಿಶುದ್ಧ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಆ ಕೆಲಸವೂ ಸಹ ನಮ್ಗೆ ವಾಪಸ್ಸು, ನಮ್ಗೆ ಅಂದ್ರೆ ನಾವು ಮಾತಾಡೋ ರೀತಿ, ನಾವು ಯೋಚನೆ ಮಾಡೋ ರೀತಿ, ನಮ್ಮ ಬಾಸಸ್ ಇರ್ಬೋದು, ಅಥವಾ ನಮ್ಮ ಸಹೋದ್ಯೋಗಿಗಳನ್ನ ಇರ್ಬೋದು, ಮೇಲಧಿಕಾರಿಗಳನ್ನ ಇರ್ಬೋದು, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ನಾವು ಅದನ್ನ ವಾಪಸ್ ತಗೊಳ್ಳೋ ಅಂತ ಒಂದು ಉದಾಹರಣೆಗಳನ್ನು ಸಹ ನಾನು ನೋಡಿದ್ದೇನೆ. ಇದು ಸೊ ಈಗ ನಾವು ಮುಂದಕ್ಕೆ ಹೋಗೋಣ. ಇನ್ನೊಂದಿದೆ ಆಜ್ಞಾ ಚಕ್ರ. ಈ ಆಜ್ಞಾ ಚಕ್ರ ಅಂದ್ರೆ ಥರ್ಡ್ ಐ, ಮೂರನೇ ಕಣ್ಣು ಅಂತ ಹೇಳ್ತೀವಿ ನಾವು. ಇದು ಮನಸ್ಸಿಗೆ ಸಂಬಂಧಿಸಿದ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು. ಇದು ಆಮೇಲೆ ಈ ಒಂದು ಐಡಿಯಾಗಳನ್ನ ಕ್ರಿಯೇಟ್ ಮಾಡೋ ಅಂಥದ್ದು. ಫೋಕಸ್, ನಾವು ಯಾವ್ದ್ರ ಮೇಲೆ ಗಮನ ಇಡ್ಬೇಕು, ಗೋಲ್ ಇಡ್ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದ್ರ ಮೇಲೆ. ಮನೋವೈಜ್ಞಾನಿಕ ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಒಂದು ಆಜ್ಞಾ ಚಕ್ರ ನಮ್ಗೆ ತುಂಬಾ ಉಪಕಾರಿಯಾಗುತ್ತೆ. ಇದನ್ನ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ಶಾರ್ಪ್ ಆಗಿರುತ್ತೆ, ಯಾವಾಗ್ಲೂ ಸದಾ ಕುತೂಹಲದಿಂದ ಕ್ರಿಯೇಟಿವ್ ಆಗಿರುತ್ತೆ ನಮ್ಮ ಮೈಂಡ್. ಯಾವಾಗ್ಲೂ ಪಾಸಿಟಿವ್ ಥಾಟ್ಸೇ ಇರುತ್ತೆ, ಮೈಂಡ್ ಯಾವಾಗ್ಲೂ ಫೋಕಸ್ ಆಗಿರ್ತದೆ. ನಮ್ಮ ಜ್ಞಾಪಕ ಶಕ್ತಿನೂ ಉತ್ತಮವಾಗುತ್ತೆ. ಸೊ ಇವೆಲ್ಲ ನಾವು ಆಜ್ಞಾ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ನಮಗೆ, ಮತ್ತೆ ಕಾರ್ಮಿಕ್ ಹೀಲಿಂಗ್ ಅಂತಾನು ಹೇಳ್ತೀವಿ, ಇವು ನಮ್ಗೆ ಸಿಗುತ್ತೆ. ಇನ್ನ ಸಹಸ್ರಾರು ಚಕ್ರಕ್ಕೆ ಹೋದಾಗ ಅದು ಅದ್ಭುತ. ಅದು ಒಂದು ಕಾಸ್ಮಿಕ್ ಎನರ್ಜಿ, ಏನು ನಮ್ಮ ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಅದರ ಒಂದು ಶಕ್ತಿನ ಪಡಿಲಿಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಸೈಲೆಂಟ್ ಆಗಿರ್ತೀವಿ, ಯಾವುದೇ ಒಂದು ಏನೂ ಗೋಚರ ಆಗೋದಿಲ್ಲ ನಮ್ಗೆ. ನಮ್ಮನ್ನ ನಾವು ಮರ್ತು ಬಿಟ್ಟು ಶೂನ್ಯದ ಸ್ಥಿತಿಗೆ ಹೊರಟೋಗಿರ್ತೀವಿ. ಇದು ಆಧ್ಯಾತ್ಮಿಕ ಗ್ರೋತ್ಗೆ, ಬೆಳವಣಿಗೆಗೆ ಇದು ತುಂಬಾ ಇದಾಗುತ್ತೆ. ಮ್ಯಾನಿಫೆಸ್ಟೇಷನ್, ನಾವು ಏನು ಅಂತೀವೋ ಅದು ನಡೆಯೋ ರೀತಿಯಲ್ಲಿ ಅದು ನಡೀತಾ ಹೋಗುತ್ತೆ. ಲಾ ಆಫ್ ಅಟ್ರಾಕ್ಷನ್, ನಮ್ಗೆ ಏನ್ ಬೇಕೋ ಅದನ್ನ ನಾವು ಅಟ್ರಾಕ್ಟ್ ಮಾಡುವಂತ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗೋಗ್ತೀವಿ ಈ ಒಂದು ಸಹಸ್ರಾರ ಚಕ್ರಕ್ಕೆ ಇದು ಮೇಲೆ ಹೋದಾಗ. ಈಗ ನಾವು
ಯಾವುದೇ ಒಂದು ಚಕ್ರದ ಮೇಲೆ ಧ್ಯಾನ ಮಾಡ್ಬೇಕು ಅಂದ್ರೆ ಆ ಚಕ್ರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಂಕಲ್ಪ ಮಾಡ್ಕೋಬೇಕಾಗ್ತದೆ. ಸಂಕಲ್ಪ ಮಾಡಿಕೊಂಡು, ಈಗ ಕೆಲವರಿಗೆ ಆರೋಗ್ಯದ ಬಗ್ಗೆ ಇರ್ಬೋದು, ಕೆಲವರಿಗೆ ಹಣಕಾಸಿನ ಬಗ್ಗೆ ಇರ್ಬೋದು, ಕೆಲವರಿಗೆ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು. ಆವಾಗ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ಚಕ್ರಗಳ ಧ್ಯಾನ ಮಾಡ್ಬೋದು. ಬೇಕಂದ್ರೆ ಒಂದೇ ಒಂದು ಚಕ್ರದ ಮೇಲೂ ಧ್ಯಾನ ಮಾಡ್ಬೋದು. ಕೆಲವು ವಿಷಯಗಳಿಗೆ ಬಂದ್ರೆ 2 ಚಕ್ರಗಳ ಮೇಲೇನು ಧ್ಯಾನ ಮಾಡ್ಬೇಕಾಗ್ತದೆ. ಈಗ ಏನು ಒಂದು ಕೆಲವು ವಿಷಯಗಳಿಗೆ ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರ, ಅದು ಮುಂದೆ ಹೋಗ್ತಾ ಇನ್ಯಾವುದಾದ್ರೂ ಒಂದು ಕ್ಲಾಸಲ್ಲಿ ಹೇಳ್ತೀನಿ. ಈಗ ನಾವು ಪ್ರತಿಯೊಂದು ಚಕ್ರದ ಮೇಲೆ ಅಂದ್ರೆ 7 ಚಕ್ರಗಳ ಮೇಲೆ ಕೇವಲ 3 ಬಾರಿ ಓಂಕಾರ ಮಾಡೋಣ. ಈಗ ನನ್ನ ನನ್ನ ಅಂತಲ್ಲ, ನನ್ನ ಅಥವಾ ನೀವು ಉಸಿರಾಡುವಾಗ ಒಬ್ಬೊಬ್ಬರದು ಒಂದೊಂದು ರೀತಿಯ ವೇಳೆ ಅಥವಾ ಟೈಮ್ ಇರ್ತದೆ. ಕೆಲವರು ಬೇಗ ಉಸಿರಾಡಿ ಬಿಡ್ಬಹುದು. ಇನ್ಹೇಲ್ ಅಂತ ನಾನು ಅಂದಾಗ ನನ್ ಜೊತೆ ಅಷ್ಟು ಡೀಪ್ ಆಗಿ ಇನ್ಹೇಲ್ ಮಾಡಕ್ಕೆ ಕೆಲವ್ರಿಗೂ ತೊಂದರೆ ಆಗ್ಬೋದು. ಆದ್ರಿಂದ ನಿಮ್ಮ ಶಕ್ತಿಗೆ ಅನುಸಾರ ನೀವು ಇನ್ಹೇಲ್ ಅಂದಾಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಎಂದಾಗ ನೀವು ದೀರ್ಘವಾಗಿ ಕತ್ತು ಎದೆ, ಗಂಟಲು, ಎದೆ ಮತ್ತು ಹೊಟ್ಟೆಯಿಂದ ಹೊರಗೆ ಬಿಡಿ. ಇನ್ಹೇಲ್ ಮಾಡಿ ಅಂದಾಗ ಹೊಟ್ಟೆನ ತುಂಬಿಸ್ಕೊಳ್ಳಿ, ಆಮೇಲೆ ಎದೆನ ತುಂಬಿಸ್ಕೊಳ್ಳಿ, ಆಮೇಲೆ ಗಂಟಲನ್ನ ತುಂಬಿಸ್ಕೊಳ್ಳಿ. ಕೆಲವರಿಗೆ ಹೊಟ್ಟೆ ತುಂಬುತ್ತೆ, ಎದೆ ಭಾಗಕ್ಕೆ ಬರ್ಬೇಕು ಅಂದ್ರೆ ಅಲ್ಲಿ ಎಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದನ್ನ ಅಭ್ಯಾಸ ಮಾಡ್ತಾ 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 ಇದ್ರೆ ಕರೆಕ್ಟ್ ಆಗಿ ಬರ್ತದೆ. ನೀವು ಯಾವುದೇ ಒಂದು ಉಸಿರಾಟ ಮಾಡ್ಬೇಕಾದಾಗ ಆರಾಮವಾಗಿ ಕೂತು, ಈಗ ಪ್ರಾರಂಭ ಮಾಡ್ತೀನಿ, ಆರಾಮವಾಗಿ ಕೂತು ನಿಧಾನವಾಗಿ ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರಾಡ್ಬೇಕು. ಪೂರ್ಣ ಅಂದ್ರೆ ಏನ್ ಹೇಳಿದೆ? ಗಂಟಲು, ಎದೆ ಭಾಗ, ಹೊಟ್ಟೆ, ಇದು ಪೂರ್ಣವಾಗಿ ತುಂಬಬೇಕು. ದೀರ್ಘವಾಗಿ ಅಂದ್ರೆ ಶಾಲೋ ಬ್ರೀದಿಂಗ್ ಅಲ್ಲ, ದೀರ್ಘವಾಗಿ ಅಂದ್ರೆ ಉದ್ದ, ಎಷ್ಟು ಉದ್ದ ಆಗುತ್ತೋ ಅಷ್ಟುದ್ದ ತಾವು ಉಸಿರಾಡ್ಬಹುದು. ನಿಮ್ಮ ಕೆಪಾಸಿಟಿಗೆ ಬರ್ತಾ ಬರ್ತಾ ಅಭ್ಯಾಸ ಮಾಡ್ಕೊಂಡ್ರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸರಳವಾಗಿ ಅಂದ್ರೆ ಸೌಂಡ್ ಏನು ಬರ್ತಾ ಇರೋ ರೀತಿಯಲ್ಲಿ. ಈಗ ಸೌಂಡ್ ಬಂದ್ರೂ ಪರವಾಗಿಲ್ಲ, ಅಭ್ಯಾಸ ಮಾಡ್ತಾ ಇದ್ರೆ ಸೌಂಡ್ ಬರಲ್ಲ. ಸರಳವಾಗಿ, ಎಲ್ಲೂ ಬ್ರೇಕ್ ಹಾಕ್ದಿರಾ, ಒಂದೇ ನಾವು ಏನು ಪೈಪಲ್ಲಿ ನೀರ್ ಬಿಟ್ಟಾಗ ಯಾವ ರೀತಿ ನಿಧಾನಕ್ಕೆ ಹರಿಯುತ್ತೆ ಅದೇ ರೀತಿ ನಮ್ಮ ಉಸಿರು ನಿಧಾನಕ್ಕೆ ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರಾಡ್ಬೇಕು. ಈಗ ನಾವೆಲ್ಲರೂ ಬೆನ್ನು ನೇರ ಮಾಡಿಕೊಳ್ಳೋಣ. ಇನ್ನೊಂದು ಇಲ್ಲಿ ಅದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈಗ ನೋಡ್ಕೊಳ್ಳಿ, ನಾವು ಏನು ಬೆನ್ನು ನೇರ ಅಂತ ನನಗೂ ಗೊತ್ತಿರ್ಲಿಲ್ಲ. ನಾನು ಎಷ್ಟು ವರ್ಷ ಆದ್ರೂ ಮೊನ್ನೆ ಯಾವ್ದೋ ಒಂದು ಮಾಸ್ಟರ್ ಕ್ಲಾಸ್ ಅಲ್ಲಿ ಕಲ್ತೆ ನಾನು. ಬೆನ್ನು ನೇರ ಅಂದ್ರೆ ನಾವೇನ್ ಮಾಡ್ತೀವಿ, ನಾವ್ ಹಿಂಗ್ ಕೂತ್ಬಿಡ್ತೀವಿ, ನಮ್ಮ ಎದೆ ಉದ್ದ ಬದ್ದಿರಲ್ಲ. ಆದರೆ ನಾನು ಮೊನ್ನೆ ಕಲ್ತಿದ್ದು ಏನು ಅಂದ್ರೆ, ಬೆನ್ನು ನೇರವಾಗಿರ್ಬೇಕು ಅಂದಾಗ ನಮ್ಮ ಎದೆ ಮೇಲೆ ಒಂದ್ ಕೈ ಇಟ್ಕೊಳ್ಳಿ, ನಮ್ಮ ಹೊಟ್ಟೆ ಮೇಲೆ ಒಂದ್ ಕೈ ಇಟ್ಕೊಳ್ಳಿ. ನಾವ್ ಹಿಂಗ್ ಕೂತಿದೀವಿ, ಈ ಹೊಟ್ಟೆನ ಬೆನ್ನನ್ನ ಈ ಕೈ ಸಮೇತ ಹಿಂಗ್ ಮೇಲೆ ಹೇಳ್ಕೊಳ್ಳಿ. ಆವಾಗ ನೋಡಿ ನಿಮ್ಮ ಸ್ಪೈನ್ ಎಷ್ಟು ಉದ್ದಕ್ಕೆ, ಬೆನ್ನು ಮೂಳೆ ಎಷ್ಟು ಉದ್ದ ಆಗುತ್ತೆ ಅನ್ನೋದನ್ನ ನೀವು ಅದನ್ನ ತಿಳ್ಕೊಬಹುದು. ಫಸ್ಟ್ ನಾವೇನ್ ಮಾಡ್ತೀವಿ, ಹಿಂಗ್ ಕೂತ್ ಬಿಡ್ತೀವಿ, ಇದೇ ಸ್ಟ್ರೈಟ್ ಅನ್ಕೊಳ್ತೀವಿ. ಅಲ್ಲ, ನಮ್ಮ ಎದೆ ಮೇಲೆ ಹೊಟ್ಟೆ ಮೇಲೆ ಕೈ ಇಟ್ಟು ಇದನ್ನ ಹಿಂಗ್ ನೇರ ಮಾಡ್ಬೇಕು. ದಾರಾನ ಎಳ್ಕೊಳ್ತೀವಲ್ಲ ಮೇಲೆ, ಆ ರೀತಿ ಎಳ್ಕೊಂಡಾಗ ನಮ್ಮ ಸ್ಪೈನ್ ಸ್ಟ್ರೈಟ್ ಆಗುತ್ತೆ. ಆವಾಗ ನಮ್ಮ ಚಕ್ರಗಳಲ್ಲಿ ಆ ಒಂದು ಪ್ರಾಣ ಶಕ್ತಿ ಹರಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ರೀತಿ ಕುಳಿತುಕೊಳ್ಳಿ. ಈಗ ನೇರವಾಗಿ ಎಲ್ಲ ಕುಳಿತಿದ್ದೀರಾ? ಈಗ ಕಣ್ಣು ಮುಚ್ಚಿ, ನಿಧಾನವಾಗಿ ಕಣ್ಣು ಮುಚ್ಚಿ, ಈಗ ದೀರ್ಘವಾಗಿ ಒಂದು 3 ಬಾರಿ ನಾವು ಉಸಿರಾಡೋಣ. ಇನ್ಹೇಲ್ ಅಂತ ಹೇಳ್ತೀನಿ, ಅವಾಗ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಕನ್ನಡಕ ಯಾರಾದ್ರೂ ಹಾಕಿದ್ರೆ ಕನ್ನಡಕ ತೆಗೆದು ಬಿಡಿ. ಇದು ಒಂದು ಹೆಚ್ಚು ಕಡಿಮೆ ಒಂದು 3/4 ಗಂಟೆ ಆಗ್ಬೋದು. ಖಂಡಿತ ಎಲ್ಲರೂ ಕೂತಿರ್ತೀರಾ. ಇನ್ಹೇಲ್, ಉಸಿರನ್ನು ದೀರ್ಘವಾಗಿ ನಿಧಾನವಾಗಿ ಸರಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಕೂಲ್ ಏರ್, ತಣ್ಣನೆಯ ಗಾಳಿ ಒಳಗೆ ಹೋಗುತ್ತಿರುವುದನ್ನು ಅನುಭವಿಸಿ. ಉಸಿರನ್ನು ಬಿಡುವಾಗ ವಾರ್ಮ್ ಏರ್ ಹೊರಗಡೆ ಹೋಗುತ್ತಿರುವುದನ್ನು ಅನುಭವಿಸಿ.
ಧ್ಯಾನ ಮಾಡುವಾಗ ನಾವು ಚಿನ್ಮುದ್ರೆ ಹಾಕೊಳ್ಳೋಣ. ಬೇರೆ ಮುದ್ರೆಗಳಿದ್ರು ಯೂಶಲ್ ಆಗಿ ಧ್ಯಾನ ಮಾಡುವಾಗ ಹೆಬ್ಬೆರಳು ಮತ್ತು ನಿಮ್ಮ ಮೊದಲನೆಯ ತೋರು ಬೆರಳು ಒಂದಕ್ಕೊಂದು ಟಚ್ ಆಗಿರಲಿ. ಉಳಿದ 3 ಬೆರಳುಗಳು ನೇರವಾಗಿರಲಿ. ಇದನ್ನು ನಿಮ್ಮ ಮೊಣಕಾಲಿನ ಒಳಗಡೆ ಇಟ್ಕೊಳ್ಳಿ, ಅಂದ್ರೆ ತೊಡೆಯ ಕಡೆ ಇಟ್ಕೊಳ್ಳಿ. ಮೊಣಕಾಲಿನಿಂದ ಹೊರಗೆ ಬರೋದು ಬೇಡ. ಇನ್ಹೇಲ್ ಮಾಡುತ್ತಾ ಮತ್ತೆ ನಾನು ಆತ್ಮ, ನನ್ನಲ್ಲಿರುವ ಪರಮಾತ್ಮ ಇತರರಲ್ಲೂ ಇದ್ದಾನೆ ಎಂದು ಭಾವಿಸಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಎಕ್ಸೇಲ್ ಮಾಡುತ್ತಾ ನಾನು ಶರೀರವಲ್ಲ ಎಂದು ಭಾವಿಸಿ ಉಸಿರನ್ನು ಹೊರಗೆ ಬಿಡಿ. ಇನ್ಹೇಲ್ ಮಾಡುತ್ತಾ ದಯೆ, ಕರುಣೆ, ಮಮತೆ ಇವೆಲ್ಲವನ್ನು ನಿಮ್ಮ ಶರೀರದೊಳಗೆ, ಮನಸ್ಸಿನೊಳಗೆ ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಬಿಡುತ್ತಾ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳನ್ನೆಲ್ಲ ಹೊರ ಹಾಕಿ ಈಗ 3 ಬಾರಿ ನಾವು ಓಂಕಾರ ಮಾಡೋಣ. ಓಂಕಾರ ಹೇಳುವಾಗ ಹೊಟ್ಟೆಯಿಂದ ಆಕಾರ ಬರ್ಬೇಕು, ಎದೆ ಮಧ್ಯೆ ಬಂದಾಗ ಊಕಾರ ಬರ್ಬೇಕು, ಗಂಟಲ ಹತ್ರ ಬಂದಾಗ ಬರ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆ ಆ ಆ ಈಗ ನಾವು ಮೂಲಾಧಾರ ಚಕ್ರದ ಕಡೆ ನಮ್ಮ ಗಮನವನ್ನು ಹರಿಸೋಣ. ಇದು ಬೆನ್ನು ಮೂಳೆ. ಎಲ್ಲ ಚಕ್ರಗಳನ್ನ ಹೇಳುವಾಗ ನಿಮ್ಮ ದೇಹದ ಮುಂಭಾಗದಲ್ಲಿ ನೀವು ಗಮನವಿರಿಸಿದರು ನಿಮ್ಮ ಬೆನ್ನು ಮೂಳೆಯ ಮೇಲೆ ನಿಮ್ಮ ಗಮನ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಚಕ್ರಗಳೆಲ್ಲ ಇರೋದು ಬೆನ್ನು ಮೂಳೆಯ ಮೇಲೆ. ಈ ಮೂಲಾಧಾರ ಚಕ್ರ ಬೆನ್ನು ಮೂಳೆಯ ತುದಿಯ ಭಾಗ ಕೆಳಗಡೆ ಕೆಂಪು ಬಣ್ಣದಿಂದ 4 ದಳಗಳನ್ನು ಹೊಂದಿದಂತ ಚಕ್ರವಾಗಿದೆ. ನೀವು ನಿಮ್ಮ ಬೆನ್ನು ಮೂಳೆಯ ತಳಗಡೆ ಇನ್ನು ಸ್ವಲ್ಪ ಕೆಳಗಡೆ ಕೆಂಪು ಬಣ್ಣದ 4 ದಳಗಳಿರುವ ಒಂದು ಪುಷ್ಪವನ್ನು ಗಮನಕ್ಕೆ ತಂದುಕೊಳ್ಳಿ. ಈಗ ನಿಮ್ಮ ಶ್ವಾಸವನ್ನು ಈ ಮೂಲಾಧಾರ ಚಕ್ರಕ್ಕೆ ಹರಿಸಬೇಕು. ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳುವ ನಿಮ್ಮ ಶ್ವಾಸ ಆ ಮೂಲಾಧಾರ ಚಕ್ರಕ್ಕೆ ತಲುಪಬಂತಿರಬೇಕು. ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ ಉಸಿರನ್ನು ಹೊರಗೆ ಬಿಡುವಾಗ ಆ ಚಕ್ರದಲ್ಲಿ ಇರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದಾಗಿ ಭಾವಿಸಿ ಮತ್ತೆರಡು ಬಾರಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಗಮನ ಅವೆಲ್ಲ ಮೂಲಾಧಾರ ಚಕ್ರದ ಕೆಂಪು ಬಣ್ಣದ ಚಕ್ರದ ಮೇಲಿರಲಿ. ಈಗ ನಾವು ಈ ಒಂದು ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ಇದನ್ನ ಆಕ್ಟಿವೇಟ್ ಉದ್ದೀಪನಗೊಳಿಸಬೇಕಂದ್ರೆ ನಾವು ಬೀಜಾಕ್ಷರವನ್ನು ಪಠಿಸಬೇಕಾಗುತ್ತೆ. ಲಂ, LAM.
ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮೂಲಾಧಾರದ ಚಕ್ರದ ಮೇಲೆ ಗಮನವಿಡಿ. ಈಗ ಲಂ ಎಂದು ಪಠಿಸುತ್ತಾ ಇದನ್ನ ಆಕ್ಟಿವೇಟ್ ಮಾಡಿ. ಲಂ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ಬಿಡುವಾಗ ಲಂ ಎಂದು ಪಠಿಸಿ 3 ಬಾರಿ. ಲಂ ಎಂದು ಪಠಿಸುವಾಗ ಆ ಒಂದು ಮೂಲಾಧಾರದ ಕೆಂಪು ಬಣ್ಣ ನಿಮ್ಮ ಶರೀರದಲ್ಲೆಲ್ಲ ತುಂಬುತ್ತಿರುವಂತೆ ಭಾವಿಸಿ. ಮೂಲಾಧಾರದ ಚಕ್ರದ ಅಂಗಾಂಗಗಳಾದ ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು, ಕಾಲು, ಪಾದ, ಬೆರಳುಗಳೆಲ್ಲವೂ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ. ಅಲ್ಲಿರುವ ಎಲ್ಲ ನ್ಯೂನ್ಯತೆಗಳು, ನಿಮ್ಮ ಕಾಲು ನೋವು, ತೊಡೆ ನೋವು, ಮೊಣಕಾಲು ನೋವು ಎಲ್ಲವೂ ಹೊರಹೋಗುತ್ತಿರುವುದಾಗಿ, ಆ ನೋವೆಲ್ಲ ಶಮನವಾಗುತ್ತಿರುವುದನ್ನು ಭಾವಿಸಿ. ಉಸಿರನ್ನು ಒಳಗಡೆ ತೆಗೆದುಕೊಂಡಾಗ ಆ ಮೂಲಾಧಾರದ ಚಕ್ರದ ಶಕ್ತಿಯು ಎಲ್ಲ ಕಡೆಗೂ ಹರಿದು ನಿಮ್ಮ ಶರೀರವನ್ನು ಆರೋಗ್ಯವಂತಳನ್ನಾಗಿಸಿರುವಂತೆ ಭಾವಿಸಿ. ನನ್ನಲ್ಲಿರುವ ಭಯ, ಆತಂಕ ದೂರವಾಗಿದೆ ಅಂತ ಭಾವಿಸಿ. ನಿಮ್ಮ ಆಲೋಚನೆಗಳೆಲ್ಲವೂ ಒಂದು ಕಂಟ್ರೋಲ್ಗೆ ಬಂದಿದೆ. ಈಗ ಮೂಲಾಧಾರದಿಂದ ಚಕ್ರದಿಂದ ಒಂದು ಕಾಂತಿಯ ರೂಪದಲ್ಲಿ ಆ ಒಂದು ಪ್ರಾಣಶಕ್ತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ. ಸ್ವಾದಿಷ್ಠಾನ ಚಕ್ರಕ್ಕೆ ಆ ಒಂದು ದಿವ್ಯ ಶಕ್ತಿಯು ಬಂದು ಸೇರಿದೆ. ಸ್ವಾದಿಷ್ಠಾನ ಚಕ್ರವನ್ನು ನಿಮ್ಮ ಬೆನ್ನು ಮೂಳೆಯ ಮೇಲೆ ಮೂಲಾಧಾರ ಚಕ್ರದಿಂದ ಮೇಲ್ಭಾಗಕ್ಕೆ ಸ್ವಾದಿಷ್ಠಾನ ಚಕ್ರ ಆರೆಂಜ್ ಕಲರ್, ಕಿತ್ತಲೆಯ ಬಣ್ಣ, ಕೇಸರಿ ಬಣ್ಣದಲ್ಲಿರುವುದನ್ನು ಭಾವಿಸಿ. ಇದಕ್ಕೆ 6 ದಳಗಳು ಇವೆ. ಇದು ಜಲತತ್ವ. ಇದರ ಬೀಜಾಕ್ಷರ ಬಂದು ವಂ, VAM. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆ ಒಂದು ಪ್ರಾಣಶಕ್ತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ. ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಲಿ. 3 ಬಾರಿ ದೀರ್ಘವಾಗಿ ಉಸಿರಾಡಿ. ನಿಧಾನವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರಾಡಿ. ನಿಮ್ಮ ಉಸಿರೆಲ್ಲ ಪ್ರಾಣಶಕ್ತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಬೇಕು. ಪಾಸಿಟಿವ್ ಎನರ್ಜಿ ಆ ಚಕ್ರದಲ್ಲಿ ತುಂಬುತ್ತಿರುವುದನ್ನು ಗಮನಿಸಿ. ಉಸಿರನ್ನು ಬಿಡುವಾಗ ಅಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. 3 ಬಾರಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಉಸಿರನ್ನು ತೆಗೆದುಕೊಳ್ಳುವಾಗ ಪಾಸಿಟಿವ್ ಎನರ್ಜಿ ತುಂಬುತ್ತಿರುವುದಾಗಿ, ಉಸಿರನ್ನು ಬಿಡುವಾಗ ಅಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದನ್ನು ಭಾವಿಸಿ. ಈಗ ವಂ ಬೀಜಾಕ್ಷರವನ್ನು ಪಠಿಸುತ್ತಾ ಆಕ್ಟಿವೇಟ್ ಮಾಡೋಣ ಚಕ್ರವನ್ನು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ವಾಂ, ಇದೇ ರೀತಿ 2 ಬಾರಿ ಬೀಜಾಕ್ಷರವನ್ನು ಪಠಿಸಿ. ದೇಹದಲ್ಲಿ ಎಲ್ಲ ಕಡೆ ಈ ಒಂದು ಪಾಸಿಟಿವ್ ಎನರ್ಜಿ ಕೇಸರಿ ಬಣ್ಣ ಹರಡುತ್ತಿರುವುದಾಗಿ ಭಾವಿಸಿ. ಈ ಕೇಸರಿ ಬಣ್ಣದ ಕಿರಣಗಳು ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿದ ಅಂಗಾಂಗಗಳಲ್ಲಿ ಸೇರಿ
ಅವೆಲ್ಲವನ್ನು ಶಕ್ತಿಯುತವನ್ನಾಗಿ ಮಾಡುತ್ತಿರುವ ಬಗ್ಗೆ ಭಾವಿಸಿ, ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಕೋಶಗಳು, ಗರ್ಭಾಶಯ, ಓವರೀಸು, ಪುರುಷರಲ್ಲಿ ಟೆಸ್ಟಿಸ್, ಈ ಒಂದು ಸಂತಾನೋತ್ಪತ್ತಿ ಅಂಗಗಳು, ಇಲ್ಲೆಲ್ಲ ಪ್ರಾಣಶಕ್ತಿ ತುಂಬುತ್ತಿರುವ ಹಾಗೆ ಭಾವಿಸಿ, ಇವುಗಳಲ್ಲಿನ ದೋಷಗಳು ದೂರವಾಗಿ ಆರೋಗ್ಯವಾಗಿರುವಂತೆ ಭಾವಿಸಿ, ಆ ಒಂದು ಕಂಪನವನ್ನು ಅನುಭವಿಸಿ, ಈ ಚಕ್ರದ ಧ್ಯಾನದಿಂದ ನಾನೇ ಎಲ್ಲ ನನ್ನದೇ, ಇದೆಲ್ಲ ನಡೀತಾ ಇರೋದು ನನ್ನಿಂದಲೇ ಎನ್ನುವ ಅಹಂ ಕಳೆಯುತ್ತೆ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಬಿಡುತ್ತಿರುವ ಬಗ್ಗೆ ನಾವು ಭಾವಿಸಬೇಕು. ಇವೆಲ್ಲ ತಂತಾನಾಗೆ ದೂರ ಆಗುತ್ತೆ. ಈ ಒಂದು ಸ್ವಾಧಿಷ್ಠಾನ ಚಕ್ರ ನಮ್ಮಲ್ಲಿರುವ ಕೋರಿಕೆಗಳನ್ನ, ಆಸೆಗಳನ್ನ, ಸಂಬಂಧಗಳ ಬಗ್ಗೆ ಇದು ವ್ಯಕ್ತಪಡಿಸುತ್ತೆ. ಇದರ ಒಂದು ತತ್ವ ಜಲತತ್ವ. ಈ ಜಲದ ಗುಣಗಳಾದ ಏನು ಹರಿಯುವಿಕೆ, ಕೋಮಲತೆ, ನಗ್ನತೆ, ಯಾವುದೇ ಆಕಾರಕ್ಕೆ ತನ್ನನ್ನು ಅಳವಡಿಸಿಕೊಳ್ಳುವ ಒಂದು ಗುಣಗಳನ್ನು ಈ ಒಂದು ಜಲತತ್ವ ಹೊಂದಿದೆ. ಇದು ನಮ್ಮ ಯೂರಿನರಿ ಬ್ಲಾಡರ್, ಪ್ರಾಸ್ಟೇಟ್, ಓವರೀಸು, ಕಿಡ್ನೀಸು, ಗಾಲ್ ಬ್ಲಾಡರ್, ಬವಲ್ಲು, ಸ್ಪ್ಲೀನು ಏನಿದೆ ಇದಕ್ಕೆ ಸಂಬಂಧಿಸಿದ ನ್ಯೂನತೆಗಳನ್ನು ಹೋಗಲಾಡಿಸಲು ಅನುಕೂಲ ಮಾಡಿಕೊಡುತ್ತೆ. ಸ್ವಾಧಿಷ್ಠಾನ ಚಕ್ರದಿಂದ ಶಕ್ತಿ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಮೇಲಿನ ಚಕ್ರ ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಮಣಿಪೂರ ಚಕ್ರ ನಾಭಿಯಿಂದ 3 ಇಂಚು ಮೇಲಕ್ಕೆ ಇರುತ್ತದೆ. ಇದು ಬೆನ್ನುಮೂಳೆಯ ಮೇಲೆ ಭಾವಿಸಿ, ಇದರ ಬಣ್ಣ ಹಳದಿ, 10 ದಳಗಳನ್ನು ಹೊಂದಿದೆ. ಈ 10 ದಳಗಳು ಏನ್ ತೋರಿಸುತ್ತೆ ಅಂದ್ರೆ 5 ಪ್ರಾಣಗಳು, 5 ಉಪ ಪ್ರಾಣಗಳನ್ನ ಸೂಚಿಸುತ್ತೆ. ಇದು ಅಗ್ನಿತತ್ವ. ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. 3 ಬಾರಿ ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ವಿಶ್ವದಿಂದ ಪ್ರಾಣ ಶಕ್ತಿಯು ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಉಸಿರನ್ನು ಹೊರಗೆ ಬಿಡುವಾಗ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ, ಇದರ ಬೀಜಾಕ್ಷರ ರಂ, RAM, ರಂ. ಈಗ ನಾವು ಈ ಒಂದು ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. 3 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ರಂ ಬೀಜಾಕ್ಷರವನ್ನು ಪಠಿಸಿ. ರಂ. ಇನ್ನೆರಡು ಬಾರಿ ಪಠಿಸಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಜಠರ, ಲಿವರ್, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರು, ಸ್ಪ್ಲೀನು, ಸಣ್ಣ ಕರುಳು, ದೊಡ್ಡ ಕರುಳು, ಇವೆಲ್ಲದಕ್ಕೂ ಆ ಒಂದು ಮೂಲಾಧಾರದ ಚಕ್ರದ ಹಳದಿ ಬಣ್ಣದ ಕಿರಣಗಳು ಹರಡುತ್ತಿರುವುದಾಗಿ ಭಾವಿಸಿ, ಇಲ್ಲಿನ ದೋಷಗಳನ್ನು ಹೊರಗೆ ಹಾಕಿ ಆ ಅಂಗಾಂಗಗಳನ್ನು ಶಕ್ತಿಯುತವನ್ನಾಗುತ್ತಿರುವಂತೆ ಭಾವಿಸಿ, ನಿಮಗೆ ಗ್ಯಾಸ್ಟ್ರಿಕ್, ಅಲ್ಸರ್, ಕಾನ್ಸ್ಟಿಪೇಷನ್, ಬ್ಲೋಟಿಂಗು, ಡಯಾಬಿಟಿಸ್ ಇವೆಲ್ಲ ಕಡಿಮೆ ಆಗುತ್ತಿರುವುದಾಗಿ, ಈ ನ್ಯೂನ್ಯತೆಗಳು ಹೋಗುತ್ತಿರುವುದಾಗಿ ಭಾವಿಸಿ, ಇದನ್ನ ನಾಭಿ ಬಳಿ ಇರೋದ್ರಿಂದ ಇದನ್ನ ನಾಭಿ ಚಕ್ರ ಅಂತಾನು ನಾವು ಕರಿತೀವಿ. ಇದನ್ನ ಸೂರ್ಯ ಮುದ್ರೆಯೊಂದಿಗೆ ಸತತವಾಗಿ ಸಾಧನೆ ಮಾಡುವುದರಿಂದ ಅಗ್ನಿಯ ಗುಣಗಳಾದ ಶುದ್ಧತೆ, ಸಾತ್ವಿಕತೆ,
ತೇಜಸ್ಸು, ವರ್ಚಸ್ಸುಗಳು ಇವು ಉಂಟಾಗುತ್ತೆ ನಮಗೆ. ನಮ್ಮ ಜೀರ್ಣ ಶಕ್ತಿಯನ್ನು ಈ ಮುದ್ರೆ ಹೆಚ್ಚಿಸಿ ಜಠರಾಗ್ನಿಯನ್ನು, ಪಚನ ಶಕ್ತಿಯನ್ನು ಉತ್ತೇಜಿಸುತ್ತದೆ, ರೋಗಗಳನ್ನು ಹೋಗಲಾಡಿಸುತ್ತದೆ. ಈ ಚಕ್ರದಿಂದ, ಮೂಲಾಧಾರ ಚಕ್ರದಿಂದ ಶಕ್ತಿ ಒಂದು ಕಾಂತಿ ರೂಪದಲ್ಲಿ ಮೇಲಿನ ಅನಾಹತ ಚಕ್ರಕ್ಕೆ, ಹೃದಯ ಮಧ್ಯಭಾಗದಲ್ಲಿರುವ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಅನಾಹತ ಚಕ್ರ ಸ್ಪೈನ್, ನಮ್ಮ ಬೆನ್ನು ಮೂಳೆಯ ಮಧ್ಯಭಾಗ, ಅಂದ್ರೆ ನಮ್ಮ ಹೃದಯದ ಹಿಂಭಾಗ ಬೆನ್ನು ಮೂಳೆಯನ್ನು ಭಾವಿಸಿ. ಆ ಬೆನ್ನು ಮೂಳೆಯ ಮಧ್ಯಭಾಗದಲ್ಲಿದೆ. ಇದು ವಾಯುತತ್ವ 12 ದಳಗಳನ್ನು ಹೊಂದಿದೆ. ಈ 12 ದಳಗಳು ಏನ್ ಸೂಚಿಸುತ್ತೆ ಅಂದ್ರೆ, ನಮ್ಮ ಪ್ರಕೃತಿಯಲ್ಲಿರುವ ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಡಿಸೆಂಬರ್ ವರೆಗೂ ಯಾವ ರೀತಿ ಒಂದೊಂದು 3 ತಿಂಗಳಿಗೆ ಒಂದೊಂದು ಇದು ಬರುತ್ತಲ್ಲ ವರ್ಷ, ಆ ತರ ಏನ್ ಹೇಳ್ತೀವಿ ಅದು ನಾವು, ಶಿಶಿರ ಋತು, ಗ್ರೀಷ್ಮ ಋತು, ಪ್ರಕೃತಿ ಒಂದು ಅರಳೋದು, ಗಿಡ ಮರಗಳು ಹಸಿರು ಎಲೆಗಳು ಅರಳೋದು, ಉದುರೋದು, ಹೂಗಳು ತುಂಬೋದು, ಇವೆಲ್ಲವನ್ನು ಏನು ಪ್ರಕೃತಿಯಲ್ಲಿ ಸೂಚಿಸುತ್ತೆ ಬದಲಾವಣೆಗಳು, ಈ ದಳಗಳು ಅದನ್ನು ಸೂಚಿಸುತ್ತೆ. ಈಗ ದೀರ್ಘವಾಗಿ 3 ಬಾರಿ ಉಸಿರಾಡೋಣ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ದೇಹದೊಳಗೆ ಸಹಸ್ರಾರದಿಂದ ಹರಿಯುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಹೊರಗೆ ಬಿಡುವಾಗ ಚಕ್ರದಲ್ಲಿನ ದೋಷಗಳು ಹೊರಹೋಗುತ್ತಿರುವುದಾಗಿ ಭಾವಿಸಿ. ಇದರ ಬೀಜಾಕ್ಷರ ಬಂದು ಎಂ, YAM, ಎಂ. ಈಗ ನಾವು ಬೀಜಾಕ್ಷರವನ್ನು ಉಚ್ಚರಿಸುತ್ತಾ ಅನಾಥ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ಎಂ 3 ಬಾರಿ ಪಠಿಸಿ. ಯಂ. ಲೈಟ್ ಹಾಕೊಂಡು ಒಂದ್ಸರಿ ನೋಡೋಣ. ಓಕೆ. ನಿಮ್ಮ ಗಮನವೆಲ್ಲ ಅನಾಹತ ಚಕ್ರ ಹಸಿರು ಬಣ್ಣದ ಮೇಲೆ ಇರಲಿ. 2 ಬಾರಿ ಬೀಜಾಕ್ಷರವನ್ನು ಪಠಿಸಿ. ಈ ಹಸಿರು ಬಣ್ಣ ದೇಹದಲ್ಲಿ ಎಲ್ಲ ಕಡೆಯೂ ಹರಡುತ್ತಿರುವುದಾಗಿ, ಈ ಹಸಿರು ಬಣ್ಣದ ಕಿರಣಗಳು ಹೃದಯ, ಲಂಗ್ಸ್, ಭುಜಗಳು, ಕೈಗಳು, ಮೊಣಕೈಗಳು, ರಿಸ್ಟ್, ಅಂಗೈ, ಬೆರಳುಗಳಲ್ಲಿ ಆ ಒಂದು ಶಕ್ತಿ ಹರಿಯುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಹೊರಗಡೆ ಬಿಡುತ್ತಾ ಈ ಭಾಗಗಳಲ್ಲಿನ ಎಲ್ಲ ನ್ಯೂನ್ಯತೆಗಳು ಕಡಿಮೆ ಆಗುತ್ತಿರುವುದಾಗಿ, ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಈ ಎಲ್ಲ ಅಂಗಾಂಗಗಳು ಶಕ್ತಿಯಿಂದ ಕೂಡಿದೆ. ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಆರೋಗ್ಯವಂತಳಾಗಿದ್ದೇನೆ, ನಾನು ಆರೋಗ್ಯದಿಂದಿದ್ದೇನೆ ಎಂದು ಭಾವಿಸಿ. ಈ ಚಕ್ರ ಸೇತುವೆ ರೀತಿ ಪ್ರಕೃತಿಗೆ ಸದಾ ಅನುಸಂಧಾನ, ಅಂದ್ರೆ ಅನ್ಕಂಡೀಷನಲ್, ಯಾವುದೇ ಒಂದು ಏನು ಬಯಸದೆ, ಯಾವುದೇ ಕಂಡೀಷನ್ ಹಾಕದೆ ಪ್ರೀತಿ ಪ್ರೇಮಗಳನ್ನು ಸೂಚಿಸುತ್ತೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ, ನಾನು ಇತರರನ್ನೂ ಪ್ರೀತಿಸುತ್ತೇನೆ. ಪ್ರೀತಿ, ಪ್ರೇಮ, ಅನುಕಂಪ, ದಯೆ, ಕರುಣೆ ನನ್ನಲ್ಲಿ ತುಂಬಿದೆ. ಎಲ್ಲರನ್ನೂ ಪ್ರೀತಿ ಮಾಡಿ, ಪ್ರೀತಿಯನ್ನು ಹಂಚಿ, ಅದರ ಬದಲಿಗೆ ಇತರರಿಂದ ಪ್ರೀತಿ, ಪ್ರೇಮ ಯಾವುದನ್ನೂ ಅಪೇಕ್ಷಿಸುವುದು ಬೇಡ. ಮನಸ್ಸು ಆತ್ಮದ ಕಡೆ ಪ್ರಯಾಣ ಬೆಳೆಸುತ್ತೆ. ಕ್ಷಮೆ ಕೇಳುವ ಗುಣ ಕಲಿಯಬೇಕು. ಕ್ಷಮಿಸುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ಪ್ರೀತಿ, ಪ್ರೇಮ, ಶಾಂತಿ, ಕರುಣೆ, ಸಹನೆ, ಮಿತ್ರತ್ವ ಗುಣಗಳು ಸ್ಫುಟಗೊಳ್ಳುತ್ತದೆ. ಇದನ್ನ ನಾವು ಹಾರ್ಟ್ ಚಕ್ರ ಅಂತಲೂ ಕರಿತೇವೆ. ಈ ವಾಯುತತ್ವ ಒಂದು ಪ್ರಧಾನವಾದ ಶಕ್ತಿ ಕೇಂದ್ರವಾಗಿದೆ. ವಾಯುವಿನ ಗುಣಗಳಾದ ಅದ್ಭುತ ಶಕ್ತಿ, ಸ್ವಚ್ಛಂದತೆ, ಆಕಾರರಹಿತ ಗಮನ ಶಕ್ತಿ, ಈ ಗುಣಗಳು ವಿಕಾಸವನ್ನು ಹೊಂದುತ್ತದೆ. ಇದನ್ನ ಈ ಚಕ್ರದ ಮೇಲೆ ಧ್ಯಾನ ಮಾಡುವಾಗ ವಾಯು ಮುದ್ರೆ ಅಥವಾ ಅಪಾನ ವಾಯು ಮುದ್ರೆ ಹಾಕಿಕೊಂಡು ಮಾಡಬಹುದು.
ಈ ಒಂದು ಅನಾಹತ ಚಕ್ರದಿಂದ ಶಕ್ತಿಯು ಕಾಂತಿ ರೂಪದಲ್ಲಿ ವಿಶುದ್ಧ ಚಕ್ರಕ್ಕೆ, ಗಂಟಲಿನ ಮಧ್ಯಭಾಗದಲ್ಲಿರುವ ವಿಶುದ್ಧ ಚಕ್ರಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ಗಂಟಲಿನ ಭಾಗ ಅಂದರೆ ಕತ್ತಿನ ಹಿಂಭಾಗ, ಬೆನ್ನು ಮೂಳೆಯಲ್ಲಿ ಇದು ಇರುತ್ತೆ. ಕಡು ನೀಲಿ ಇಂಕ್ ಬ್ಲೂ ಕಲರ್ ಅನ್ನು ಭಾವಿಸಿಕೊಳ್ಳಿ. 16 ದಳಗಳನ್ನು ಹೊಂದಿದೆ. ಆಕಾಶ ತತ್ವ. ಈ ಕನ್ನಡ ವರ್ಣಮಾಲೆಯಲ್ಲಿ ಅ ಆ ಇ ಈ ಉ ಊ ರು ರು ಎ ಎ ಐ ಒ ಓ ಔ ಅಂ ಅಹ ಅಂತೀವಲ್ಲ, ಇವು 16 ದಳಗಳು ಸೂಚಿಸುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್, ಇದರಲ್ಲಿರುವ ನ್ಯೂನ್ಯತೆಗಳನ್ನು ಹೋಗಲಿಸಲು ಅನುಕೂಲ ಮಾಡಿಕೊಡುತ್ತೆ. 3 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಪಾಸಿಟಿವ್ ಶಕ್ತಿಯು ಎನರ್ಜಿ ಒಳ ಹೋಗುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಹೊರಗೆ ಬಿಡುವಾಗ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಮತ್ತೆರಡು ಬಾರಿ ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಇನ್ಹೇಲ್ ಅಂಡ್ ಎಕ್ಸೇಲ್. ಸಹಸ್ರಾರದಿಂದ ಪ್ರಾಣ ಶಕ್ತಿ ಹರಿಯುತ್ತಿರುವ ಬಗ್ಗೆ ಗಮನಿಸಿ. ಈ ಚಕ್ರವನ್ನು ಹಂ ಬೀಜಾಕ್ಷರ HAM ಇದನ್ನು ಪಠಿಸುವ ಮೂಲಕ ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಂ. ಇನ್ನೆರಡು ಬಾರಿ ಬೀಜಾಕ್ಷರವನ್ನು ಪಠಿಸಿ. ಇದು ಗಂಟಲಿಗೆ ಸಂಬಂಧಿಸಿದ ಆಯಾ ಅಂಗಾಂಗಗಳು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಧ್ವನಿ ಪೆಟ್ಟಿಗೆಯ ದೋಷಗಳು ದೂರವಾಗುತ್ತಿರುವುದಾಗಿ ಭಾವಿಸಿ. ಈ ಅಂಗಾಂಗಗಳೆಲ್ಲವೂ ಆರೋಗ್ಯವಾಗುತ್ತಿವೆ ಎಂದು ಭಾವಿಸಿ. ಈ ಧ್ಯಾನದ ಶಕ್ತಿ ನಾವು ಆಡುವ ಮಾತುಗಳನ್ನು ಮಂತ್ರವನ್ನಾಗಿಸುತ್ತೆ. ಮಾತನಾಡುವುದನ್ನು ಏನು ಮಾತನಾಡಬೇಕು ಎಂಬುದನ್ನು ಅರಿಯುತ್ತೇವೆ. ನಮ್ಮಲ್ಲಿನ ಅಹಂ ಕರಗುತ್ತೆ. ಜ್ಞಾನಕ್ಕೆ ಸಂಬಂಧಿಸಿದ ಒಂದು ಚಾನಲ್ ಇದಾಗಿದೆ. ಕರ್ಮ ಪ್ರಾಕ್ಷಲನೆ ಮಾಡಿಕೊಳ್ಳುತ್ತೇವೆ. ನಾನು ಏನನ್ನು ಬೇಕಾದರೂ ಕಮ್ಯುನಿಕೇಟ್ ಮಾಡಬಲ್ಲೆ, ಅಂದ್ರೆ ತಿಳಿಸಬಲ್ಲೆ. ಯಾವ ಭಯವೂ ಇಲ್ಲದೆ ಧೈರ್ಯದಿಂದ ಮಾತನಾಡಬಲ್ಲೆ. ಮನಸ್ಸು, ಮಾತು ಶುದ್ಧಿಯಾಗಿರುತ್ತೆ. ಥೈರಾಯ್ಡ್ ಗ್ಲ್ಯಾಂಡಿನ ಬೆಳವಣಿಗೆ, ಪರಿಪಕ್ವತೆಗೆ ಸಹಕಾರಿಯಾಗಿದೆ ಇದು. ನಿಮ್ಮ ಗಮನವೆಲ್ಲ ವಿಶುದ್ಧ ಚಕ್ರದ ಮೇಲೆ ಇರಲಿ. ಇದು ಆಕಾಶ ತತ್ವ ಪ್ರಧಾನವಾದ ಚಕ್ರವಾಗಿದೆ. ಆಕಾಶ ತತ್ವ ಗುಣಗಳಾದ ನಿರ್ಮಲತೆ, ಅನಂತತೆ, ವ್ಯಾಪಕತೆ ಮತ್ತು ಶೂನ್ಯತೆಗಳು ಈ ಚಕ್ರದ ಸಾಧನೆಯಿಂದ ಲಭ್ಯವಾಗುತ್ತದೆ. ನಮ್ಮನ್ನು ಅಸೀಮದೆಡೆಗೆ ಒಯ್ಯುತ್ತದೆ. ಸಾಧಕರಲ್ಲಿ ಮಹಾನ್ ಆಧ್ಯಾತ್ಮಿಕ ಶಕ್ತಿಗಳು ವಿಕಸಿತವಾಗುತ್ತವೆ. ವಿಶುದ್ಧಿಯ ಪೂರ್ಣ ಅರ್ಥವೇ ಶುದ್ಧತೆ. ಇದರಿಂದ ಸಾಧಕನಲ್ಲಿ ಶುದ್ಧ ಸೌಂದರ್ಯ, ಶುದ್ಧ ಸತ್ಯ ಮತ್ತು ಶುದ್ಧ ಸೌಹಾರ್ದಗಳು ಉದಯವಾಗುತ್ತವೆ. ವಿಶುದ್ಧ ಚಕ್ರದಿಂದ ಶಕ್ತಿಯು ಕಾಂತಿ ರೂಪದಲ್ಲಿ ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. 2 ಹುಬ್ಬುಗಳ ಮಧ್ಯೆ, ಹಣೆಯ ಮಧ್ಯ ಭಾಗದಲ್ಲಿ ಆಜ್ಞಾ ಚಕ್ರ. ಇದು ಭ್ರೂಮಧ್ಯ ಇದೆ. ತಿಳಿ ನೀಲಿ ಅಥವಾ ಕ್ರಿಸ್ಟಲ್ ವೈಟ್ ಇದರ ಬಣ್ಣ. 2 ದಳಗಳು. ಇದನ್ನು 3ನೇ ಕಣ್ಣು, ತ್ರಿನೇತ್ರ, ಸುದರ್ಶನ ಚಕ್ರ ಅಂತಲೂ ಕರಿತೀವಿ. ಇದೇ ಸ್ಥಾನದಲ್ಲಿ ನಮ್ಮ ದೇಹದ ಅತಿ ಮುಖ್ಯವಾದ ಇಡ, ಪಿಂಗಳ ಮತ್ತು ಸುಷುಮ್ನಾ ನಾಡಿಗಳ ಮಿಲನವಾಗುತ್ತದೆ. ಆದುದರಿಂದ ಈ ಸ್ಥಾನವನ್ನು ತ್ರಿವೇಣಿ ಸಂಗಮ ಅಂತಲೂ ನಾವು ಕರಿತೇವೆ. ನಾವು ಭೂಮಿಗೆ ಬಂದ ಮೇಲೆ ಆ ವಿಷ್ಣು ಮಾಯೆಯಿಂದ ಅಜ್ಞಾನದಲ್ಲಿರುತ್ತೇವೆ. ಇದರ ಬೀಜಾಕ್ಷರ ಓಂ. ಓಂ ಬೀಜಾಕ್ಷರ ಪಠಿಸುವುದರಿಂದ ಮಾಯೆಯಿಂದ, ಭ್ರಮೆಗಳಿಂದ ಆಚೆ ಬರುತ್ತೇವೆ. ಈಗ 3 ಬಾರಿ ಓಂ ಬೀಜಾಕ್ಷರವನ್ನು ಪಠಿಸೋಣ.
ಓ ಇನ್ನೆರಡು ಬಾರಿ ಬೀಜಾಕ್ಷರವನ್ನು ಪಠಿಸಿ. ತಲೆಗೆ ಸಂಬಂಧಿಸಿದ ಮೆದುಳಿನ ಭಾಗಗಳು, ಮುಖದ ಭಾಗ, ಕಣ್ಣುಗಳು, ಕಿವಿಗಳು, ಮೂಗು, ಕೆನ್ನೆ, ಬಾಯಿ, ದವಡೆ, ಹಲ್ಲುಗಳು, ಗದ್ದ, ಇಲ್ಲಿನ ದೋಷಗಳು, ನ್ಯೂನ್ಯತೆಗಳು ದೂರ ಹೋಗುತ್ತಿರುವುದಾಗಿ ಭಾವಿಸಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಈ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತಿರುವುದನ್ನು ಭಾವಿಸಿ. ನಾನು ಆರೋಗ್ಯವಂತಳಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ. ಇದು ಸೇವಾ ಮನೋಭಾವವನ್ನು ತರುತ್ತೆ, ನಮ್ಮಲ್ಲಿ ಸೇವಾ ಮನೋಭಾವನೆ ಮೂಡುತ್ತೆ. ಈ ಧ್ಯಾನದಿಂದ ವ್ಯಕ್ತಿಯಲ್ಲಿ ಮೂರನೇ ಚಕ್ರ, ಮೂರನೇ ನೇತ್ರ ಅಂದ್ರೆ ಥರ್ಡ್ ಐ ಅಂದರೆ ದಿವ್ಯ ಚಕ್ಷು ಅಥವಾ ಜ್ಞಾನ ಚಕ್ಷು ತೆರೆಯುತ್ತದೆ. ನಮ್ಮ ವಿವೇಚನಾ ಶಕ್ತಿ ಜಾಗೃತವಾಗುತ್ತದೆ. ಧ್ಯಾನಕ್ಕೆ ಈ ಚಕ್ರ ಪ್ರಾಣ ಮುದ್ರ ಬಹು ಉಪಯುಕ್ತ. ಇದರ ಧ್ಯಾನದಿಂದ ದಿವ್ಯ ಶಕ್ತಿಗಳು ಉದಯವಾಗುತ್ತವೆ. ಸಾಧಕನ ಯಾವುದೇ ಸಂಕಲ್ಪ ಸಿದ್ಧಿ ಆಗುತ್ತದೆ. ಎಲ್ಲ ಕರ್ಮಗಳನ್ನು ಕಳೆದು ಸಹಸ್ರಾರ ಚಕ್ರ ಆ ಸ್ಥಿತಿಗೆ ಸೇರಲು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತಗೊಳಿಸಲು ಇದರ ಧ್ಯಾನ ಅಗತ್ಯ. ಇಲ್ಲಿ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುಗಳನ್ನು ಆಜ್ಞಾಚಕ್ರದಲ್ಲಿ ಇರುವಂತೆ ಭಾವಿಸಿ ಪ್ರಾರ್ಥಿಸಿ. ಸಹಸ್ರಾರ ಚಕ್ರಕ್ಕೆ ಹೋಗಲು ಪ್ರಾರ್ಥಿಸಿ. ಎಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಭಾವಿಸಿ ಓಂ ಎಂದು ಪಠಿಸಿ. ಇಡ ಪಿಂಗಳ ನಾಡಿಗಳು ಎಡಗಡೆ ಶಿವ, ಬಲಗಡೆ ಶಕ್ತಿ ಎಂದು ಈ ದಳಗಳು ನಮಗೆ ಸೂಚಿಸುತ್ತೆ. ಆಜ್ಞಾಚಕ್ರದಿಂದ ಒಂದು ಶಕ್ತಿಯು ಬಿಳಿಯ ಕಾಂತಿ ರೂಪದಲ್ಲಿ ಸಹಸ್ರಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಸಹಸ್ರಾರ ಚಕ್ರ ಅಥವಾ ಸ್ಥಿತಿ ಅಂತಲೂ ಕರಿತೇವೆ. ಇಲ್ಲಿ ಶಿವ ಅಧಿದೇವತೆ. ಇದು ಸಹಸ್ರಾರು ದಳಗಳಿಂದ ಕೂಡಿದೆ. ಶೂನ್ಯ ಮುದ್ರ ಅಥವಾ ಧ್ಯಾನ ಯೋಗ ಮುದ್ರ, ಇದನ್ನ ಧ್ಯಾನ ಮಾಡಬಹುದು. ದೇಹದ ಉತ್ತಮಾಂಗ ಶಿರ ಪ್ರದೇಶ ತಲೆಯ ಮೇಲೆ ಇರುವ ಚಕ್ರವಾಗಿದೆ. ತಲೆಯ ಮೇಲಿರುವ ಬ್ರಹ್ಮರಂಧ್ರ, ಅದರ ಬಳಿ ಇದು ಸ್ಥಿತವಾಗಿದೆ. ಈ ಚಕ್ರವು ಶೂನ್ಯ ತತ್ವ ಪ್ರಧಾನವಾಗಿದೆ. ಆದ್ದರಿಂದಲೇ ಈ ಚಕ್ರವನ್ನು ಶೂನ್ಯ ಚಕ್ರವೆಂದು ಸಹ ನಾವು ಕರಿತೇವೆ. ಶೂನ್ಯ ಮುದ್ರೆಯಿಂದ ಸಹಸ್ರ ದಳದ ಚಕ್ರ ಧ್ಯಾನದಿಂದ ಮನಸ್ಸು ಶೂನ್ಯದತ್ತ, ಮನಸ್ಸು ಮತ್ತು ಶರೀರದ ಅಸ್ತಿತ್ವವೇ ಇಲ್ಲದಿರುವುದಾಗಿ ಕೇವಲ ಶುದ್ಧ ಚೈತನ್ಯ ಮಾತ್ರ ಇರುತ್ತದೆ. ಈ ಚಕ್ರ ಸಾಧನೆಯಿಂದ ವ್ಯಕ್ತಿಯು ಸತ್ ಚಿತ್ ಆನಂದಮಯ ಸ್ವರೂಪವೇ ಆಗಿ ಸಿದ್ಧಿಯನ್ನು ಹೊಂದಿ ಶೋಕ ಮುಕ್ತ, ಬಂಧನ ಮುಕ್ತನಾಗುತ್ತಾನೆ ಹಾಗೂ ಪರಮಜ್ಞಾನಿ, ತ್ರಿಕಾಲದರ್ಶಿಯೂ ಆಗುತ್ತಾನೆ. ಪರದಲ್ಲಿ ಚಿರಂತನ ಆನಂದಮಯ ಸ್ಥಾನವನ್ನು, ಮೋಕ್ಷವನ್ನು ಸಾಧಿಸೋಣ ಎಂಬುದೇ ನಮ್ಮ ಜೀವನ ಧ್ಯೇಯವಾಗಿರಲೆಂದೇ ಆ ಪರಮಾತ್ಮನನ್ನು ಅಥವಾ ದೇವಿಯನ್ನು ಪ್ರಾರ್ಥಿಸೋಣ. ಇಲ್ಲಿ ದೇವತೆ ಅಥವಾ ದೇವರು ಅಮ್ಮನನ್ನು ನೀವು ಪ್ರತಿಷ್ಠಾಪಿಸಿಕೊಳ್ಳಿ. ಆ ದೇವತೆಗೆ ಕ್ಷೀರಾಭಿಷೇಕ ನಡೆಯುತ್ತಿದೆ. ಆ ಕ್ಷೀರ ಅಮ್ಮನ ಪಾದಗಳಿಂದ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದ ಮೇಲೆ ಬೀಳುತ್ತಿದೆ. ಆ ಕ್ಷೀರ ನಮ್ಮ ಶರೀರದ ಎಲ್ಲ ಚಕ್ರಗಳನ್ನು, ಆಜ್ಞಾಚಕ್ರ, ಗಂಟಲಿನ ಭಾಗ ವಿಶುದ್ಧ ಚಕ್ರ, ಎದೆಯ ಭಾಗ ಅನಾಹತ ಚಕ್ರ, ಹೊಟ್ಟೆಯ ಭಾಗ ಮಣಿಪೂರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮೂಲಾಧಾರ ಚಕ್ರದ ಮೇಲೆ ಬೀಳುತ್ತ ಶರೀರವನ್ನು ಮಳೆಯಲ್ಲಿ ನೆನೆಯುವಂತೆ
ಆ ಕ್ಷೀರದಿಂದ ನಮ್ಮ ಶರೀರ ತೊಯ್ಯುತ್ತಿದೆ ಎಂದು ಭಾವಿಸಿ ಮೋಕ್ಷಕ್ಕೆ ದಾರಿಯಾಗುತ್ತಿರುವುದನ್ನು, ಅಮ್ಮನವರ ಶಕ್ತಿ ನಮ್ಮಲ್ಲಿ ತುಂಬುತ್ತಿರುವುದನ್ನು, ನಾವು ಮಾಡಿರುವ ನಮ್ಮ ಸಣ್ಣ ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಿರುವುದಾಗಿ ಭಾವಿಸಿ ಶರೀರದ ಎಲ್ಲ ತೊಂದರೆಗಳು ಹೋಗಿ ಶರೀರ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ಇದನ್ನು ಅನುಭವಿಸಿ ಆ ತಾಯಿಯ ನೋಟ ನಮ್ಮ ಕಡೆ ಬೀರುತ್ತಿರುವುದಾಗಿ ಭಾವಿಸಿ ಅಮ್ಮನವರ ದಿವ್ಯ ಮಂಗಳ ರೂಪವನ್ನು ದರ್ಶಿಸಿ ಅಮ್ಮನ ಶಕ್ತಿ ಶರೀರದಲ್ಲಿ ತುಂಬಿದೆ ಎಂದು ಭಾವಿಸಿ ಈಗ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನೀವು ಎಲ್ಲಿದ್ದೀರಾ ಎಂದು ನೆನಪಿಸಿಕೊಳ್ಳಿ. ಯಾರಿಗಾದರೂ ಇದೇ ಸ್ಥಿತಿಯಲ್ಲಿ ಉಳಿದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಹಾಗೆಯೇ ಮುಂದುವರಿಸಬಹುದು. ಸಹಜ ಸ್ಥಿತಿಗೆ ಬಂದ ಮೇಲೆ ನಿಧಾನವಾಗಿ ನಿಮ್ಮ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಸ್ಪರ್ಶ. ಯಾರೂ ಕಣ್ಣುಗಳನ್ನು ತೆರೆಯಬೇಡಿ, ಯಾರೂ ಮಾತನಾಡಬಾರದು. ಆ ಧ್ಯಾನದ ಶಕ್ತಿಯನ್ನು ಅನುಭವಿಸಿ. ಧ್ಯಾನ ಎಂದರೆ ಇಂಟರ್ನಲ್ ಜರ್ನಿ. ನಮ್ಮೊಳಗೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಅರಿವು ನಮಗಿಲ್ಲ, ನಮ್ಮ ಶರೀರದ ಅರಿವು ನಮಗಿಲ್ಲ. ಇದೆಲ್ಲವನ್ನು ಮರೆತು ಬಿಡಬೇಕು. ಈಗ ಮುದ್ರೆ ಮತ್ತು ಚಕ್ರದ ತತ್ವದೊಂದಿಗೆ ರಿಲ್ಯಾಕ್ಸ್ ಗೊಳಿಸೋಣ. ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ. ಮೂಲಾಧಾರ ಚಕ್ರದ ಕಡೆ ನಿಮ್ಮ ಗಮನ ಹೋಗಲಿ. ನಿಮ್ಮ ಹೆಬ್ಬೆಟ್ಟು ಮತ್ತೆ ಉಂಗುರದ ಬೆರಳನ್ನು ಟಚ್ ಮಾಡಿ. ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳನ್ನು ಟಚ್ ಮಾಡಿ. ಇದು ಪೃಥ್ವಿ ಮುದ್ರಾ. ಇನ್ಹೇಲ್ ಮತ್ತು ಎಕ್ಸೇಲ್. ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಉಸಿರನ್ನು ದೀರ್ಘವಾಗಿ ಸರಳವಾಗಿ ಪೂರ್ಣವಾಗಿ ಉಸಿರು ಬಿಡಿ. ಒಂದು ಬಾರಿ ಸಾಕು. ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲೆ ಬರಲಿ. ಹೆಬ್ಬೆಟ್ಟು ಮತ್ತು ಕಿರು ಬೆರಳು, ಕೊನೆಯ ಬೆರಳು ಮತ್ತು ಹೆಬ್ಬೆಟ್ಟನ್ನು ಟಚ್ ಮಾಡಿ. ವರುಣ ಮುದ್ರಾ. ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರಾಡಿ. ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರನ್ನು ಹೊರಬಿಡಿ. ನಿಮ್ಮ ಗಮನ ಮಣಿಪೂರ ಚಕ್ರದ ಮೇಲೆ ಬರಲಿ. ಉಂಗುರದ ಬೆರಳನ್ನು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಬೇಕು. ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ತಾಗಲಿ. ನಿಮ್ಮ ಹೆಬ್ಬೆರಳು ಉಂಗುರದ ಬೆರಳಿನ ಮೇಲೆ ಬರಲಿ. ಇದು ಸೂರ್ಯ ಮುದ್ರಾ. ದೀರ್ಘವಾಗಿ ಪೂರ್ಣವಾಗಿ ಸರಳವಾಗಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ. ಅನಾಹತ ಚಕ್ರಕ್ಕೆ ನಿಮ್ಮ ಗಮನ ಬರಲಿ. ಎದೆಯ ಮಧ್ಯಭಾಗ ವಾಯು ತತ್ವ. ತೋರು ಬೆರಳು, ಮೊದಲ ಬೆರಳನ್ನು ಹೆಬ್ಬೆರಳಿನಿಂದ ಪ್ರೆಸ್ ಮಾಡಬೇಕು. ವಾಯು ಮುದ್ರಾ. ನಿಮ್ಮ ತೋರು ಬೆರಳು ಹೆಬ್ಬೆರಳಿನ ಬುಡಕ್ಕೆ ತಗಲುವಂತಿರಲಿ. ನಿಮ್ಮ ತೋರು ಬೆರಳಿನ ಮೇಲೆ ಹೆಬ್ಬೆರಳು ಪ್ರೆಸ್ ಆಗಬೇಕು. ಇದು ವಾಯು ಮುದ್ರಾ. ಈ ವಾಯು ಮುದ್ರದೊಂದಿಗೆ ದೀರ್ಘವಾಗಿ ಉಸಿರಾಡಿ. ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ. ವಿಶುದ್ಧ ಚಕ್ರ, ಆಕಾಶ ತತ್ವ, ಗಂಟಲಿನ ಮಧ್ಯಭಾಗ. ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಟಚ್ ಮಾಡಬೇಕು. ಇದು ಶೂನ್ಯ ಮುದ್ರಾ. ಈ ಶೂನ್ಯ ಮುದ್ರದೊಂದಿಗೆ ಒಂದು ಬಾರು ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ದೀರ್ಘವಾಗಿ ಸರಳವಾಗಿ ಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಆಜ್ಞಾ ಚಕ್ರ, ಇದು ಮನಸ್ಸು ತತ್ವ. ತೋರು ಬೆರಳು ಮತ್ತು
ಹೆಬ್ಬೆರಳು ಟಚ್ ಮಾಡ್ಬೇಕು ಅಂದ್ರೆ ಚಿನ್ ಮುದ್ರ. ಇಷ್ಟೊತ್ತು ನಾವು ಕೂತಿದ್ವಲ್ಲ ಧ್ಯಾನಕ್ಕೆ, ಆ ಮುದ್ರೆ. ಈ ಮುದ್ರೆಯೊಂದಿಗೆ ದೀರ್ಘವಾಗಿ ಒಂದು ಬಾರಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಸಹಸ್ರಾರ ಚಕ್ರ ಅಂದ್ರೆ ತಲೆಯ ಮಧ್ಯಭಾಗದಲ್ಲಿ ಮೇಲಕ್ಕೆ ಭೈರವಿ ಮತ್ತು ಭೈರವ ಮುದ್ರೆಯೊಂದಿಗೆ ಇದನ್ನು ಮಾಡಬೇಕು. ಹೆಂಗಸರು ಭೈರವಿ ಮುದ್ರೆ ಅಂದ್ರೆ ಈ ಬಲಗೈ ಅಂಗೈ ಮೇಲೆ ಎಡ ಅಂಗೈ ಬರ್ಬೇಕು. ಮೊದಲು ಬಲ ಅಂಗೈ ಬರ್ಬೇಕು, ಅದರ ಮೇಲೆ ಎಡ ಅಂಗೈ ಇಟ್ಕೋಬೇಕು. ಈ ತರ. ಇದು ಹೆಣ್ಣು ಮಕ್ಕಳು ಭೈರವಿ. ಈ ತರ ಮಾಡಿದ್ರೆ ಭೈರವ. ಕಣ್ಣನ್ನು ತೆಗಿಬೇಡಿ ಅಂತ ಹೇಳಿದೆ, ಕ್ಷಮಿಸಿ. ಸೊ ಹೆಣ್ಮಕ್ಳು ಮಾಡುವಾಗ ಬಲಗೈ ಅಂಗೈ ಮೇಲೆ ಎಡಗೈ ಅಂಗೈ ಬರಲಿ. ಭೈರವ ಮುದ್ರೆ ಗಂಡಸರು ಮಾಡುವಾಗ ಎಡ ಅಂಗೈ ಮೇಲೆ ಬಲ ಅಂಗೈ ಬರಲಿ. ಸಹಸ್ರಾರದಿಂದ ಮೂಲಾಧಾರ ಚಕ್ರಕ್ಕೆ ಶಕ್ತಿ ಸರ್ಕ್ಯುಲೇಟ್ ಆಗುತ್ತಿರುವ ಬಗ್ಗೆ ಅನುಭವಿಸಿ. ಅಂದ್ರೆ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೂ ಪ್ರಾಣ ಶಕ್ತಿ ಬರುತ್ತಿದೆ, ಮೇಲಕ್ಕೆ ಹೋಗುತ್ತಿದೆ, ಅದೇ ರೀತಿ ಮತ್ತೆ ಕೆಳಕ್ಕೆ ಬರುತ್ತಿದೆ. ಅದು ಸರ್ಕ್ಯುಲೇಟ್ ಆಗ್ತಾ ಇರೋದನ್ನ ಭಾವಿಸಿ. ಈಗ ನಿಮ್ಮ 2 ಕೈಗಳನ್ನು ಆಕಾಶದೆಡೆಗೆ ತೆರೆಯಿರಿ. ಅಂದ್ರೆ ನಿಮ್ಮ ಎದೆ ಮುಂದಕ್ಕೆ ಬಂದು ತಲೆ ಮೇಲಕ್ಕೆ ಆಕಾಶದೆಡೆಗೆ ನೋಡುತ್ತಾ 2 ಕೈಗಳನ್ನು ಅಗಲ ಮಾಡಿ. ನಿಮ್ಮ ಅಂಗೈಗಳು ಆಕಾಶದೊಡೆಗೆ ಇರಲಿ. ನಾನು ಈ ಶಕ್ತಿಗೆ ಸರೆಂಡರ್ ಆಗಿದ್ದೇನೆ. ನನ್ನ ಕುಟುಂಬ, ಆರೋಗ್ಯ, ನನ್ನ ಕೆಲಸ, ನನ್ನ ಸಂಪತ್ತು, ನನಗೆ ಏನೇನು ಬೇಕು ಅನ್ನಿಸುತ್ತೋ, ನಾನು ಏನು ಕೆಲಸ ಕಾರ್ಯಗಳನ್ನು ಸಾಧಿಸಬೇಕು ಅಂತಿದ್ದೇನೋ ಅದೆಲ್ಲದಕ್ಕೂ ನಾನು ಸರೆಂಡರ್ ಮಾಡಿದ್ದೇನೆ ಎಂದು ಹೇಳುತ್ತಾ, ಈ ಮದರ್ ಅರ್ತ್, ನಮ್ಮ ಏನು ಭೂಮಿಯ ತಾಯಿ ಮತ್ತು ಆ ಕಾಸ್ಮಿಕ್ ಎನರ್ಜಿ, ಆ ಪೃಥ್ವಿ ತತ್ವ, ಆ ಪೃಥ್ವಿ ಶಕ್ತಿ, ಮದರ್ ಎನರ್ಜಿ ಮತ್ತೆ ಆ ಕಾಸ್ಮಿಕ್ ಎನರ್ಜಿ ನನಗೆ ಸಹಾಯ ಮಾಡುತ್ತಿದೆ ಅಂತ ಹೇಳುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಸರೆಂಡರ್ ಆಗಿ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ಈಗ ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ಉಜ್ಜುತ್ತಾ ಬಿಸಿಯನ್ನು ಉಂಟು ಮಾಡಿ ಆ ಒಂದು ಶಕ್ತಿಯನ್ನು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ, ಬೇಕಾದಲ್ಲಿ ನಿಮ್ಮ ಮುಖಕ್ಕೆ, ನಿಮ್ಮ ತಲೆಗೆ, ನಿಮ್ಮ ಕೈಗಳಿಗೆ ಮತ್ತೊಮ್ಮೆ ರಬ್ ಮಾಡಿ ನಿಮ್ಮ ಶರೀರವನ್ನೆಲ್ಲ ಸ್ಪರ್ಶಿಸಿ. ನಿಮ್ಮ ಶರೀರ ಎಷ್ಟು ಹಗುರವಾಗಿದೆ, ನಿಮ್ಮ ಮನಸ್ಸು ಎಷ್ಟು ಉಲ್ಲಸಿತವಾಗಿದೆ ಎಂಬುದನ್ನು ಭಾವಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಚಕ್ರ ಧ್ಯಾನ ಮಾಡಿಸಲು ನನಗೆ ಅನುಕೂಲ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ವರ್ಗೂ ಮತ್ತು ಈ ಒಂದು ಚಕ್ರ ಧ್ಯಾನದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಎಲ್ಲರೂ ಆರೋಗ್ಯವಂತರಾಗಿದ್ದೇವೆ, ಎಲ್ಲರೂ ಶಕ್ತಿಯುತವಾಗಿದ್ದೇವೆ, ಪ್ರೀತಿ, ಪ್ರೇಮ, ಸಹನೆ, ಶಾಂತಿ, ಸೌಹಾರ್ದತೆಗಳನ್ನೇ ತುಂಬಿಕೊಂಡಿದ್ದೇವೆ, ಎಲ್ಲರೂ ಎಲ್ಲರನ್ನು ಪ್ರೀತಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದ್ಭುತವಾಗಿತ್ತು ಚಕ್ರ ಧ್ಯಾನ. ನಿಜಕ್ಕೂ ಕೂಡ ಯಾವುದೋ ಒಂದು ಜನ್ಮಕ್ಕೆ ಹೋಗಿ ಬಂದಂಗ ಆಯ್ತು ಮೇಡಮ್. ಇವತ್ತು ಕೂಡ ನಾವು ಪ್ರತಿಯೊಂದು ಕೂಡ ಡೀಪ್ ಆಗಿ ಆ ಒಂದು ಚಕ್ರದ ಮೇಲೆ ಕೇಂದ್ರೀಕರಿಸಿದಾಗ ಅದನ್ನೇ ಕುರಿತು ನಾವು ವಿಜುವಲೈಸ್ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಹೊಸ ಅನುಭವ ಟೋಟಲ್ ಹೇಳ್ಬೇಕು ಅಂತಂದ್ರೆ, ಎಸ್ ಮಾಸ್ಟರ್ಸ್ ಯಾರೆಲ್ಲ ಹೊಸದಾಗಿ ಬಂದಿದ್ರಿ ಈ ಒಂದು ಸೆಷನ್ಗೆ, ಚಕ್ರ ಧ್ಯಾನ ಅಂದ್ರೆ ಏನು ಅಂತ ಕೂಡ ಗೊತ್ತಿರಲ್ಲ ಎಷ್ಟು ಜನಕ್ಕೆ. ಏನಿದು ಧ್ಯಾನ ಅಂದ್ರೆ ಏನು, ಚಕ್ರ ಧ್ಯಾನದ್ರಲ್ಲಿ ವಿಶೇಷತೆ ಏನೈತಿ ಅಂತ ಕೂಡ ಕೆಲವರು ಕ್ವಶನ್ ಇರುತ್ತೆ. ಎಸ್ ಮಾಸ್ಟರ್ಸ್, ಯಾರ್ಯಾರಿಗೆ ಏನಾಯ್ತು ಅನುಭವ, ದಯವಿಟ್ಟು 2 ಮಾತಿನಲ್ಲಿ ತಮ್ಮ ಅನುಭವನ ಶೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ, ಈ ಒಂದು ಅದ್ಭುತವಾಗಿರ್ತಕ್ಕಂತ ನಮ್ಮ ಚಕ್ರ ಧ್ಯಾನವನ್ನ ಸವಿಸ್ತಾರವಾಗಿ ಅನುಭವಿಕರು ನಿರಂತರ ಮಾಡ್ತಾ ಇರ್ತಾರೆ ನಮ್ಮ ಲಕ್ಷ್ಮೀಕಾಂತ ಮೇಡಮ್ ಅವರು. ಅವರಿಂದ ಇವತ್ತು ನಾವು ತಗೊಂಡದ್ದು ಭಾಗ್ಯವಂತರು ಅಂತ ಹೇಳ್ಬೋದು. ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ ಫೌಂಡೇಶನ್ಗೆ ನಮ್ಮೆಲ್ಲರ ಪರವಾಗಿ ಅದ್ಭುತವನ್ನು ಧನ್ಯವಾದ ಹೇಳೋದ್ರ ಜೊತೆಗೆ, ಈ ಒಂದು ಚಕ್ರ ಧ್ಯಾನ ನೀಡಿದಂತ ಮೇಡಮ್ ಅವ್ರಿಗೆ ಕೂಡ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳಿ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಎಸ್ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ತಮ್ಗೆ ಅವಕಾಶ ಕೊಡ್ತೀವಿ ಈಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ. ಏನ್ ಅನಿಸ್ತಾ ಇತ್ತು?
ಎಸ್ ಸುತ್ತೇಜ ಭಟ್ ಮೇಡಮ್, ವೆಲ್ಕಮ್ ಮೇಡಮ್, ಹಿರಿಯರು. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಮೇಡಮ್ ತುಂಬಾ ಅದು ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ನೀವು ಮಾಡಿಸುವಂತ ಚಕ್ರಧಾನ. ಇವತ್ತಂತೂ ನಾನು ಡೀಪ್ ಆಗಿದೆ. ಒಂದ್ಸತಿ ಮೇಡಮ್ ನನಗೆ ಒಂದ್ ಸೆಕೆಂಡ್ 2 ಮಿನಿಟ್ಸ್ ಒಟ್ಟು ನಿದ್ದೆ ಹೋಯ್ತು, ಅದೇನಂತ ಗೊತ್ತಾಗಿಲ್ಲ ಮೇಡಮ್. ನೀವು ಯಾವಾಗ ವಿಶುದ್ಧ ಚಕ್ರ ಮಾಡಿಸುವಾಗ ತುಂಬಾ ಮೇಡಮ್ ನಿಮ್ಮ ಕಿವಿದು ಮಾತ್ರ ಕಾಣ್ತಾ ಇದೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಿಜವಾಗ್ಲೂ ಹೇಳಲಿಕ್ಕೆ ಅಲ್ಲಿ ವಾವ್ ಅನ್ನುವಷ್ಟು ಮಟ್ಟಿಗೆ ಚೆನ್ನಾಗಿತ್ತು. ಬಹಳ ಖುಷಿ ಆಯ್ತು. ಏನೋ ಒಂದು ನೀವು ಹೇಳ್ದಂಗೆ ಫುಲ್ ರಿಲ್ಯಾಕ್ಸ್ ಆಯ್ತು. ಬಾಡಿ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ವಾರಕ್ಕೆ ಒಂದ್ಸತಿ ಈ ತರ ಮಾಡಿಸ್ಬಿಟ್ರೆ ನಮ್ಗೆ ಅಷ್ಟು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಕಾಶಕ್ಕೆ. ಆತ್ಮೀಯತೆ ಭಾವಿಸ್ಬೇಡಿ. ನಿಮ್ಗೆ ವಾರಕ್ಕೊಂದ್ಸಾರಿ ಹೇಳ್ಕೊಡ್ಬೇಕಂದ್ರೆ ನೀವು ತಿಂಗಳಿಗೆ ನನಗೆ ದುಡ್ಡು ಕೊಡ್ಬೇಕಾಗ್ತದೆ. ಓಕೆ ಮೇಡಮ್. ತಮಾಷೆಗೆ ಹೇಳ್ದೆ ಮೇಡಮ್. ಯಾಕಂದ್ರೆ ಈ ಚಕ್ರ ಧ್ಯಾನ ಕಲೀಲಿಕ್ಕೆ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ 7,000. ಅಲ್ಲ, ನಾನು ಯಾಕೆ ಹೇಳಿದ್ದು ಅಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ, ತಮಾಷೆ ಮಾಡಿದ್ದು ನೀವು. ನಾನು ಇದು ಎಲ್ಲಾರ್ಗೂ ಸೇರ್ಲಿ ಅಂತೇಳಿ ನಾವು ಪ್ರಯಾಣ ಮಾಡುವಾಗ ಅದು ಇನ್ನೊಂದೇನಾಗುತ್ತೆ ಅಂದ್ರೆ ಪ್ರತಿದಿನ ಈ ಒಂದು ನಾನು ಚಕ್ರ ಧ್ಯಾನ ಮಾಡ್ತಾ ಒಂದೊಂದ್ಸಾರಿ ಮಲಗ್ಬಿಡ್ತೀನಿ. ಹಂಗೆ ಮಾಡ್ತಾನೆ ಮಲಗ್ಬಿಡ್ತೀನಿ. ನೀವು ಪ್ರತಿ ದಿನ ನಿಮ್ಗೆ ಸಾಧ್ಯವಾದಷ್ಟು ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ನ್ಯೂನ್ಯತೆಗಳಿದೆ ಅದರ ಮೇಲೇನೆ ಮಾಡಿ. ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇದು 100% ನನ್ನ ಅನುಭವ. ಓಕೆ. ಯಾಕಂದ್ರೆ ಇವೆಲ್ಲ ಒಂದು ಪ್ಲಗ್ ಪಾಯಿಂಟ್ಸ್ ಇದ್ದಂಗೆ, ಅದು ಅಷ್ಟು ಸ್ಪ್ರೆಡ್ ಆಗುತ್ತೆ. ನೀವು ಮಾಡ್ತಾ ನಮ್ಮ ಕೆಲವರು ಹೆಣ್ಮಕ್ಳೆಲ್ಲ ಹೇಳ್ತಿದ್ರು ನನ್ಗೆ ಭಯ, ಆಂಗ್ಸೈಟಿ. ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ, ಏನೋ ರಿಪೋರ್ಟ್ ಬರ್ತದೆ, ಅಯ್ಯೋ ಅಲ್ಲಿ ಏನ್ ಹೇಳ್ಬಿಡ್ತಾರೋ, ಅಯ್ಯೋ ಅದೇನ್ ಬಂದ್ಬಿಡ್ತದೋ, ಅಯ್ಯೋ ಅದೇನಾಗ್ಬಿಟ್ಟಿರ್ತದೋ. ನೀವು ಮಾಡ್ತಾ ಹೋಗಿ ಮೂಲಾಧಾರ ಚಕ್ರದ ಮೇಲೆ ನಿಮ್ಗೆ ಹೋಗ್ತಾ ಭಯ ಅನ್ನೋದೇ ಇರೋದಿಲ್ಲ. ಅದೇನಾದ್ರೂ ಬರ್ಲಿ, ಏನಿದೆಯೋ ಅದು ಬರುತ್ತೆ, ಫೇಸ್ ಮಾಡ್ಬೇಕು. ಆ ಮಟ್ಟಕ್ಕೆ ನಾವು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ನಾ ಮಾಡಿಸ್ತೀನಿ, ವಾರಕ್ಕೊಂದ್ಸರಿ ಖಂಡಿತ ಮಾಡಿಸ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ಮಾಸ್ಟರ್ಸ್, ಇಲ್ಲಿ ಲಿಂಕ್ ಬಂದಿದೆ ಒಂದು. ನಿನ್ನೆ ಲಲಿತಾ ಕಲ್ವಾಡಿ ಮೇಡಮ್ ಅವ್ರು ನಡೆಸಿಕೊಟ್ಟಿರ್ತಕ್ಕಂಥ ಕ್ಲಾಸಿನ ಲಲಿತಾ ಕಂದಗಲ್ ಮೇಡಮ್ ಅವ್ರು ನಡೆಸಿಕೊಟ್ಟಿರ್ತಕ್ಕಂಥ ಕ್ಲಾಸಿನ ಲಿಂಕ್ ಬಂದಿದೆ. ಅದನ್ನ ಟಚ್ ಮಾಡಿ ಅವಾಗ ನಲ್ಲಿ ವಿಡಿಯೋ ಆನ್ ಆಗುತ್ತೆ. ಅದ್ರ ಕೆಳಗಡೆ ಒಂದು ಥಮ್ಸ್ ಅಪ್, ಹ್ಯಾಂಡ್ ರೈಸ್ ಇರ್ತಕ್ಕಂಥ ಒಂದು ಚಿತ್ರ ಬರುತ್ತೆ. ಅಲ್ಲಿ ನೀವು ಟಚ್ ಮಾಡಿದ್ರೆ ನಿಮ್ದು ಕೂಡ ಕೌಂಟ್ ಅದಕ್ಕೆ ಯಾರ್ಡ್ ಆಗುತ್ತೆ. ಈ ತರ ಪ್ರತಿಯೊಬ್ರು ಮಾಡಿ ಎಸ್ ಅಂತ ಮಾಡಿದವರು ಮೆಸೇಜ್ ಮಾಡಿ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಯಾರು ಅಭಿಪ್ರಾಯ ಹಂಚ್ಕೊಳ್ತೀರಾ ಮೇಡಮ್? ಏನು ಅನಿಸ್ಲಿಲ್ಲ ಇವತ್ತು? ಇನ್ನು ಧ್ಯಾನದಲ್ಲೇ ಇದಾರೇನೋ ನೋಡಿ ಸರ್. ಹೌದ್ರಾ? ವಿಡಿಯೋ ಆನ್ ಮಾಡಿದ್ರೆ ನೋಡ್ಬೋದು ಅವತ್ತು ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ. HYN ಶಶಿಕಲಾ ಮೇಡಮ್, ಎಸ್ ವೆಲ್ಕಮ್, ಮಾತಾಡಿ. ನಮಸ್ತೆ ಮೇಡಮ್. ಇವತ್ತು ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ನಾನು ಬರೀ ಚಕ್ರಧ್ಯಾನ ಅಂತ ಬರೀ ಕೇಳಿದ್ದೆ ಮೇಡಮ್. ನಾನು ಮಾಡಿದ್ದಿಲ್ಲ, ನನಗೆ ಯಾವತ್ತೂ ಅನುಭವ ಆಗಿದ್ದಿಲ್ಲ. ಚಕ್ರಧ್ಯಾನ ಬರೀ ಧ್ಯಾನ ಸ್ವಲ್ಪ ಮಾಡಿದ್ದೆ. ಈ ಚಕ್ರಧ್ಯಾನದ ಬಗ್ಗೆ ಏನ್ ಮಾಡ್ತಾರೆ ಅಂತ ಒಂದು ಐಡಿಯಾನು ಸಹ ಇರ್ಲಿಲ್ಲ ನನ್ಗೆ. ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತದೆ ಮೇಡಮ್. ತುಂಬಾ ಡಿಫ್ರೆಂಟ್ ಆಗಿತ್ತು. ಬಟ್ ಏನು ಗೊತ್ತಾ, ಈ ಚಕ್ರಗಳು ತಿರುಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತೆಲ್ಲ ಅನುಭವ ಹೇಳ್ತಾ ಇರ್ತಾರಲ್ಲ, ಅದ್ ಯಾವ್ದು ನನ್ಗೆ ಆಗ್ಲಿಲ್ಲ. ಬಟ್ ಒಂದು ಡಿಫ್ರೆಂಟ್ ಅನುಭವ ಅಂತ ಅನ್ನಿಸ್ತು. ಎಲ್ಲ ರಿಲ್ಯಾಕ್ಸ್, ಫುಲ್ ಬಾಡಿ ರಿಲ್ಯಾಕ್ಸೇಷನ್ ಆಯ್ತು ಅಂತ ಅನ್ನಿಸ್ತು ಮೇಡಮ್. ಈ ಮೇಡಮ್ ಹೇಳ್ದಂಗೆ ಪ್ರತಿ ವಾರದಲ್ಲಿ ಒಂದ್ಸಲ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದಾಗ್ಬೋದು. ನಾವು ಕಲ್ತ್ಕೊಂಡು ದಿನ ಮಾಡಕ್ಕೆ ಅಭ್ಯಾಸ ಮಾಡ್ಬೋದು ಅಂತ ಅನ್ನಿಸ್ತು ಮೇಡಮ್. ಖಂಡಿತ ಮೇಡಮ್, ಮಾಡ್ತೀನಿ. ಅಲ್ಲ, ಕೆಲವ್ರು ಹೇಳ್ತಾರೆ ಚಕ್ರಗಳು ತಿರುಗುತ್ತೆ ಅಂತ. ಅದು ನಾವು ನಮ್ಮ ಭಾವನೆ. ಈಗ ನಾನು ಹೇಳ್ತಿದ್ನಲ್ಲ, ನೀವು ಆ ಒಂದು ರೇಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ ಅಂತ, ಅದು ನಮ್ಮ ಮೈಂಡ್ ಗೆ ಹೋದಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿತದೆ. ನಾವು ಯಾವಾಗ್ಲೂ ಇದ್ದಾಗ್ಲೂ ಸಹ ನಮ್ಗೆ ಆ ಒಂದು ರಿಪೀಟ್ ಆಗ್ತಾ ಇರ್ತದೆ. ಅದು ಮೈಂಡ್ ಅಲ್ಲಿ ಇರೋ ಅಂತ ಒಂದು ಏನು ಸಂಗ್ರಹ ಮಾಡ್ಕೊಂಡಿರೋದು ಅದು ಬಾಡಿ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ. ಕೆಲವ್ರು ಹೇಳ್ತಾರೆ ನನಗೆ ಹಿಂಗ್ ತಿರುಗಿದಂಗಾಯ್ತು, ವೈಬ್ರೇಷನ್ಸ್. ಅದು ನೋಡಿ, ನೀವು ಅಭ್ಯಾಸ ಮಾಡ್ತಾ ರೇಸ್ ಎಲ್ಲ ನಿಜವಾಗ್ಲೂ ಅದು ಹರಿತಾ ಇರೋ. ಈಗ ನಾವ್ ಯಾವ್ದೋ ಒಂದು ನರಮಂಡಲ ಅಥವಾ ರಕ್ತನಾಳಗಳದ್ದು ಚಿತ್ರ ನೋಡ್ತೀವಲ್ಲ, ಅದೇ ತರ ಆ ರೇಸ್ ಎಲ್ಲ ಅಲ್ಲಿ ಹೋಗಿ ಸೇರ್ತಾ ಇರೋ ಅಂತ ಒಂದು ಅನುಭವ ಆಗುತ್ತೆ, ಮತ್ತೆ ಫೀಲಿಂಗ್ ಸಿಗುತ್ತೆ ನಮ್ಗೆ. ಮತ್ತೆ ಇನ್ನೊಂದು ಮೇಡಮ್, ಈ ಕಾಯಿಲೆಯನ್ನ ಬಂದಿದ್ದನ್ನ
ಇದ್ ಮಾಡ್ಬೋದು ಅಂತ ಹೇಳಿದ್ರ, ಬಂದದ್ದನ್ನ ನಾವು ಹೋಗ್ಲಾಡಿಸ್ಕೋಬಹುದು ಅಂತ ಹೇಳಿದ್ರಿ ಈ ಚಕ್ರ ಧ್ಯಾನದಿಂದ. ಈ ಹೌದು. ಕಾಯಿಲೆ ಬರದಂತೆನೂ ತಡಿಬಹುದಾ? ಇದನ್ನ ಮಾಡ್ತಾ ಹೋದ್ರೆ ಬರೋದಿಲ್ವಾ? ಖಂಡಿತ ಖಂಡಿತ ಹೌದು. ಇದು ಈಗ ನಾವು ಇದು ಮಾಡೋದ್ರಿಂದ ಖಂಡಿತ ತಡೀತದೆ. ಅದ್ರ ಜೊತೆಗೆ ನಮ್ಮ ಎಮೋಷನ್ಸ್ ಹೆಂಗಿರುತ್ತೋ ನಮಗ್ ಗೊತ್ತಿಲ್ಲ. ನಮ್ಮ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವು ತಿನ್ನೋ ಆಹಾರ ಪ್ರಭಾವ ಬೀರ್ತದೆ, ನಾವು ಮಾಡೋ ಕೆಲಸಗಳ ಪ್ರಭಾವ ಬೀರ್ತದೆ, ಇವೆಲ್ಲ ಸೇರ್ತದೆ. ಚಕ್ರ ಧ್ಯಾನದಿಂದ ಅದು ಬರೀ ಕಾಯಿಲೆಗಳೆಲ್ಲ ನಾನು ಹೇಳಿದ್ನಲ್ಲ, ನಮ್ ಜಾಬ್ ರಿಲೇಟೆಡ್, ನಮ್ ರಿಲೇಶನ್ಶಿಪ್ ಇಶ್ಯೂಸ್, ನಮ್ಮ ಭಯ, ಆತಂಕ, ಫಿಯರ್, ಆಂಗ್ಸೈಟಿ, ಇವೆಲ್ಲ ಹೋಗ್ಲಾಡ್ಸೋದಿಕ್ಕೆ ತುಂಬಾ ಅನುಕೂಲ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮೈಂಡು ಅದೇ ತರ ನಾವು ಇಟ್ಕೋಬೇಕು. ನಮ್ಮ ಆಲೋಚನೆಗಳು, ನಾವು ಮಾಡೋ ಕೆಲಸಗಳು, ನಾವು ತಿನ್ನೋ ಆಹಾರ, ಇವೆಲ್ಲವೂ ನಮ್ಗೆ ಜೊತೆಗೆ ಸೇರ್ಕೊಳ್ತದೆ. ಬದಲಾವಣೆ ಆಗ್ಲೇಬೇಕು ಎಲ್ಲದ್ರೊಳಗು. ಒಂದೊಂದು ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಏನೇನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಏನೇನ್ ಆಗತ್ತೆ ಅಂತ ನನ್ಗೆ ಈ ತರ ಎಲ್ಲಾನು ಇರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ಏನೇನು ಕಲರ್ ಯಾವ್ದು, ದಳ ಎಷ್ಟು, ಆದಷ್ಟು ಮಾತ್ರ ಗೊತ್ತಿತ್ತು. ಒಂದು ಸ್ಥೂಲ ಪರಿಚಯ ಇತ್ತು. ಇದು ತುಂಬಾ ಡೀಟೇಲ್ ಆಗಿ ಹೇಳಿದ್ರಿ, ಎಲ್ಲದನ್ನು ಬರ್ಕೊಳಕ್ ಆಗ್ಲಿಲ್ಲ. ನಾನೊಂದಷ್ಟು ಬರ್ದೆ, ಎಲ್ಲದನ್ನು ಬರ್ಕೊಳಕ್ ಆಗ್ಲಿಲ್ಲ. ಬಟ್ ಇನ್ನೊಂದ್ ಸ್ವಲ್ಪ ಓದ್ಬೇಕಾದ್ರ ಬಗ್ಗೆ ಅಂತ ಅನ್ನಿಸ್ತು ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತಾವು ಯೋಗ ಎಕ್ಸ್ಪರ್ಟ್ ಅಂತ ನೆನ್ನೆ ಕೇಳ್ತಾ ಇದ್ದೆ. ಈಗ ಬೆಳಗ್ಗೆ ಹೊತ್ತು ತಾವು ಹೇಳ್ಕೊಡ್ತೀವಿ ಅಂತ ಹೇಳಿದ್ರಿ. ಹೇಳ್ತೀನಿ, ಕಲಿಸ್ತೀನಿ ಮೇಡಮ್. ಯೋಗ ನಾನು ಒಂದ್ ಮಟ್ಟ ಕಲ್ತೀನಿ. ಇಲ್ಲಿ ತುಂಬಾ ಜನ ಎಕ್ಸ್ಪರ್ಟ್ಸ್ ಇರ್ಬೋದು, ಗೊತ್ತಿಲ್ಲ ನನ್ಗೆ. ನಾನು ಯೋಗ ಡಿಪ್ಲೊಮಾ ಮಾಡಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದ್ದೀನಿ ಮೇಡಮ್ ಲಾಸ್ಟ್ ಇಯರ್. ಈ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆಯಿಂದ ಒಂದು ಯೋಗ ಡಿಪ್ಲೊಮಾ ಕೋರ್ಸ್ ಮಾಡ್ತಾರಲ್ಲ ಮೇಡಮ್, ಅದ್ರಲ್ಲಿ ಕಲ್ಚರ್ ಅವ್ರು ಮಾಡ್ತಾರಾ? ಗೊತ್ತಿರ್ಲಿಲ್ಲ ನೋಡಿ. ಹೌದೌದು, ಅದೊಂದು ಕೋರ್ಸ್ ಇದೆ ಮೇಡಮ್. ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದೆ ನಾನು ಲಾಸ್ಟ್ ಇಯರ್. ಅದ್ರಲ್ಲಿ ನಾವು ಈ ಚಕ್ರಗಳ ಬಗ್ಗೆ ಎಲ್ಲಿರುತ್ತೆ, ಏನಿರುತ್ತೆ, ಇದು ಅಂದ್ರೆ ವಿ ಕುಡ್ ನಾಟ್ ಎಕ್ಸ್ಪೀರಿಯನ್ಸ್. ಅದನ್ನ ನಾನು ಏನೇನು ಅಂತ ಥಿಯರಿಟಿಕಲಿ ಓದಿದೀನಿ ನಾನು. ಇದು ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ. ಅದು ಖುಷಿ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮೇಡಮ್, ತಾವು ಯೋಗದೊಳಗ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅಂತ ಹೇಳ್ತಾರೆ. ನಾವೆಲ್ಲ SSLC ಮೇಲೆ ಸಿಪೇಟ್ ಮಾಡಿದವರು. ಹಂಗಾಗಿ ನಿಮ್ ಮುಂದೆ ನಮ್ ಎಂತದಲ್ಲ, ಸುಮ್ನೆ ಏನೋ ಮಾಡಿಸ್ತಾ ಇದ್ದೇವೆ. ಅವಕಾಶ ಕೊಟ್ಟಿದ್ದಾರೆ ಫೌಂಡೇಶನ್ ಅಲ್ಲಿ, ಬೆಳಿಗ್ಗೆ 5 ಗಂಟೆಯಿಂದ ಮಾಡಿಸ್ತಾ ಇದ್ದೇವೆ. ಬಟ್ ನಿಮ್ಮಿಂದ ಕಲಿತಕ್ಕಂಥದ್ದು ಬಹಳ ಇದೆ. ಎಸ್, ಅಭಿನಂದನೆಗಳು ಮೇಡಮ್ ತಾವು ಬಂದಿದ್ದಕ್ಕಾಗಿ. ನಮಸ್ತೆ. ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಾಯ್ತು ಧ್ಯಾನ ಎಲ್ಲ. ಅಂದ್ರೆ ನಾನು ಮಾಡ್ತಾ ಇದ್ದೆ, ಗಂಟಲ ಹತ್ರ ಬಂದಾಗ ಯಾರೋ ಬಂದು ಬೆಲ್ ಮಾಡ್ಬಿಟ್ರು. ಹಂಗಾಗಿ ನಾನು ಹೋಗ್ಲೇಬೇಕಾಯ್ತು ಎದ್ದು. ಅವರು ಮೇಲಿಂದ ಮೇಲೆ ಬೆಲ್ ಮಾಡ್ತಾರೆ. ಅಂದ್ರೆ ಯಾರೋ ಬಂದು ಕಾಲಿಂಗ್ ಬೆಲ್ ಮಾಡಿದ್ರು ಹೊರಗಡೆ. ಹಂಗಾಗಿ ಯಾರೋ ಪತ್ರಿಕೆ ತಗೊಂಬಂದ್ರು, ಬೆಲ್ ಮಾಡಿದ್ರು, ನಾನು ಎದ್ದಿಗೆ ಹೋಗ್ಲೇಬೇಕಾಯ್ತು. ಆಮೇಲೆ ಬಂದು ಕೂತ್ಕೊಂಡೆ ಮತ್ತೆ ಆಗ್ದ ಚಕ್ರಕ್ಕೆ. ಇದಕ್ಕೆ ತುಂಬಾ ಚೆನ್ನಾಗಿ ಅನುಭವ ಆಯ್ತು ಮೇಡಮ್. ಮತ್ತೆ ನೀವು ಒಂದೊಂದೇ ಚಕ್ರದ ಮೇಲೆ ಬೇಕಾದ್ರೆ, ದಿನಕ್ಕೆ ಒಂದು ಚಕ್ರದ ಮೇಲೆ ಬೇಕಾದ್ರೆ ನೀವು ಮಾಡ್ಬೋದು ಅಂತ ಹೇಳಿದ್ರಿ. ಆ ಒಂದು ಚಕ್ರದ ಮೇಲೆ ನಾವು ಒಂದ್ ದಿವ್ಸಕ್ಕೆ ಮಾಡ್ಕೋಬೇಕಂದ್ರೆ ಎಷ್ಟು ನಿಮಿಷ ಮಾಡ್ಬೇಕಾಗತ್ತೆ ಮೇಡಮ್ ಅದು? ಮೇಡಮ್ ಯೂಶುವಲ್ ಆಗಿ ಮಿನಿಮಮ್ 7. ಯಾಕಂದ್ರೆ 7 ಚಕ್ರಗಳು ಇರೋದ್ರಿಂದ 7 ಸಾರಿ ಮಾಡ್ಲೇಬೇಕು ಅಂತಾರೆ. ನೀವು ಬೇಕಾದ್ರೆ 108 ಹೋಗ್ಬೋದು. 21, 51, 108. ಅಂದ್ರೆ ಬೀಜಾಕ್ಷರ ಬೀಜಾಕ್ಷರ ನೀವು ಬೀಜಾಕ್ಷರ ಪಠಿಸೋ ಶಕ್ತಿ ಬರ್ಬೇಕು ಅಲ್ಲಿ ನಿಮ್ಗೆ. ನಮ್ ಶಕ್ತಿ ಎಷ್ಟಿರುತ್ತೋ 11, 21, 41 ಆತರ ದಿವ್ಸಕ್ಕೆ ಒಂದ್ರ ಮೇಲೆ ಮಾಡ್ತೀನಿ. ಮಾಡ್ತಾ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಕೆಪಾಸಿಟಿ ಬೆಳೀತಾ ಹೋಗ್ತದೆ. ನೀವು ಬೇಕಾದ್ರೆ 108ಕ್ಕೆ ಹೋಗ್ಬೋದು. ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಅದೇ ಬೇಕು ಅಂದಾಗ. ಮೂಲಾಧಾರ ಚಕ್ರದ ಗುಣಗಳು ಹೇಳಿದ್ನಲ್ಲ ನಾನು, ಅಥವಾ ನಾನು ಬೇರೆ ಇನ್ನೊಂದು ಕೆಲವು ಹೇಳಿದ್ನಲ್ಲ ನಾನು, ಹೇಗೆ ಸಂಪತ್ತು ಬೇಕು ನನಗೆ, ಆಂಗ್ಸೈಟಿ ಬೇಡ, ಫಿಯರ್ ಬೇಡ, ಆ ತರ ಎಲ್ಲ ಅಂದಾಗ ನೀವು ಅದನ್ನೇ ಫೋಕಸ್ ಮಾಡಿ ಅದು ನಿಮ್ಗೆ ಸಿಗೋವರೆಗೂ ನೀವು ಅದನ್ನ ಅಭ್ಯಾಸ ಮಾಡ್ತಾ ಇರ್ಬೋದು. ಅಂದ್ರೆ 3 ರಿಂದ 101 ತನಕನೂ ಬಳಸ್ಬೋದು ನಾವು ಮಂತ್ರ. ಮಿನಿಮಮ್ 7 ಸಾರಿ. 7 ರಿಂದ 101. 101, 7, 21, 51, 108. ಇದು ನಮ್ಗೆ ಅಂತ 3 ಸಾರಿ ಮಾಡಿಸಿದೀನಿ ಅಷ್ಟೇ. ಇದು ರೆಕಾರ್ಡಿಂಗ್ ಸಿಗತ್ತಾ ನಮ್ಗೆ?
ಇನ್ನು ಮತ್ತೆ ಇನ್ನೊಂದ್ಸರಿ ನಾವು ಕೇಳ್ಕೊಬೇಕು. ರೆಕಾರ್ಡ್ ನಾಳೆ ಆಗಿದೆ ನಾಳೆಗೆ ಸಿಗುತ್ತೆ madam. ನಾಳೆಗೆ ಸಿಗುತ್ತೆ ಮೇಡಮ್. ನಾಳೆಗ್ ಸಿಗತ್ತಾ ಸರ್? ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಮೇಡಮ್, ತುಂಬಾ ಚೆನ್ನಾಗಾಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ Yes, ರೆಕಾರ್ಡಿಂಗ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತೀರಾ ಸರ್? ಹಾ, ಇದೇ ಗ್ರೂಪ್ ಅಲ್ಲಿ ಬಂದಿರುತ್ತೆ ಮೇಡಮ್. ನಾಳೆ ಕ್ಲಾಸ್ ಹಾ. ಅಟೆಂಡ್ ಆಗ್ತಿರಲ್ಲ, ಅವಾಗ ಸಿಗುತ್ತೆ ನಿಮಗೆ. ಸರಿ ಸರಿ ಸರಿ, ಥ್ಯಾಂಕ್ ಯು ಸರ್. ಓಕೆ, ಎಸ್ ಮಾಸ್ಟರ್ಸ್. ನಮ್ದು ಸಮಯ ಮಧ್ಯಾಹ್ನ ಸೆಷನ್ ಇರೋದು 3 ಗಂಟೆಯಿಂದ 4:30 ತನಕ. 1:30 ಗಂಟೆ ಆಯ್ತು ಆಲ್ರೆಡಿ. ಸಮಯ ಮುಗಿತಾ ಬಂದಿದೆ. ಯಾರಾದ್ರೂ ಶೇರಿಂಗ್ ಮಾಡೋರಿದ್ರೆ ಶೇರಿಂಗ್ ಮಾಡಿ, ಯಾರು ಇಲ್ಲ ಅಂದ್ರೆ ಗೀತಮ್ಮ ಮಾತಾಡಿ. ಮತ್ತೆ ಮುಂದಿನ ನಾಳೆ ಸೆಷನ್ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡ್ತೀವಿ. ಗೀತಮ್ಮ ಏನಾದ್ರು ಹೇಳಿದಿದೇನಾ? ಎಸ್ ಸರ್, ಥ್ಯಾಂಕ್ ಯು ಸರ್ ಅವಕಾಶಕ್ಕೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ತುಂಬಾ ಕ್ಲಾಸ್ ಚೆನ್ನಾಗಿತ್ತು ಇವತ್ತು. ಯಾಕೆಂತಂದ್ರೆ ಒಂದು 60 ಜನ ತನಕ ಜಾಯಿನ್ ಆಗಿದ್ರು. ಒಂದು ಮೆಸೇಜ್ ಕಳ್ಸಿದ್ದೆ ಅಷ್ಟೇ ನಾನು. ಯಾರು ಟೈಪ್ ಮಾಡಿದ್ರೆ ಓದೋದಕ್ಕೂ ಸ್ವಲ್ಪ ಸಮಯ ಕಡಿಮೆ ಇರುತ್ತೆ ನಮ್ಮ ಮಾಸ್ಟರ್ಸ್ ಅಂತೇಳಿ ಜಸ್ಟ್ ಒಂದು ವಾಯ್ಸ್ ಮೆಸೇಜ್ ಕಳ್ಸಿದ್ದೆ. ಮಾಸ್ಟರ್ಸ್ ಬೇಗನೆ ಇವತ್ತು ಜಾಯಿನ್ ಆಗಿರಿ, ಲಕ್ಷ್ಮೀಕಾಂತಮ್ಮ ಮೇಡಮ್ ಅದ್ಭುತವಾದ ಚಕ್ರಸ್ ಧ್ಯಾನ ಮಾಡಿಸ್ತಾರ ಅಂತೇಳಿ. ಹಂಗಾಗಿ ತುಂಬಾ ಜನ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ರು. ಅದ್ರ ಪರವಾಗಿನೂ ಇನ್ನು ಏನಂದ್ರೆ ಮಾಸ್ಟರ್ಸ್ ಇನ್ನು ಸ್ವಲ್ಪ ಮಾತಾಡ್ಲಿಕ್ಕೆ ಮುಂದೆ ಬರ್ಬೇಕಂತ ನನಗೆ ಅನಿಸುತ್ತೆ ಮಾಸ್ಟರ್ಸ್. ಯಾಕೆಂದ್ರೆ ಇಂತ ಸಮಯವನ್ನು ನಮಗೆ ಕೊಟ್ಬಿಟ್ಟು ಇಂತ ಅದ್ಭುತವಾದ ಧ್ಯಾನನ ಮತ್ತೆ ಚಕ್ರ ಧ್ಯಾನವನ್ನ ಮಾಡಿಸಿದರೆ ನಾವೆಲ್ಲ ಅವ್ರಿಗೊಂದು ಕೃತಜ್ಞತೆ ಹೇಳಲಿಕ್ಕೋಸ್ಕರನಾದ್ರೂ ಮುಂದೆ ಬರ್ಬೇಕು ಮಾಸ್ಟರ್ಸ್ ನಾವು. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀಕಾಂತಮ್ಮ. ಅದೇ ರೀತಿ ನಿನ್ನೆ ವಿಡಿಯೋ ಬಂದಿದೆ ಮಾಸ್ಟರ್ಸ್. ಅದೇನ್ ಗೊತ್ತಾ ಮಾಸ್ಟರ್ಸ್, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಬಂದಿದೆ. ಅದನ್ನ ಹಿಂಗ್ ಒತ್ಬಿಟ್ಟಿದ್ರೆ ಇದು ಯೂಟ್ಯೂಬ್ಗೆ ಹೋಗುತ್ತೆ ಮಾಸ್ಟರ್ಸ್. ಅದು ಅಲ್ಲಿ ಹೋಗ್ಬಿಟ್ಟು ಎಬ್ಬಿಟ್ಟು ಹಿಂಗೆ ಮೇಲ್ಗಡೆ ಇರುತ್ತಲ್ಲ ಆ ತರದ ಒತ್ತಿದ್ರೆ ಒಂದು ಸಂಖ್ಯೆ ತೋರಿಸುತ್ತಲ್ಲಿ. ಅದನ್ನ ನೋಡ್ಬಿಟ್ಟು ಜಸ್ಟ್ ಲೈಕ್ ಮಾಡಿದ್ರಿ ಅಂತ ಅರ್ಥ. ಅದನ್ನ ಬಂದ್ಬಿಟ್ಟು ಮತ್ತೆ ನೀವು ಜೂಮ್ ಕ್ಲಾಸ್ಗೆ ಬಂದ್ಬಿಟ್ಟು ಒಂದು ಎಸ್ ಅಂತ ಮೆಸೇಜ್ ಮಾಡಿ ಮಾಸ್ಟರ್ಸ್. ಯಾಕೆಂದ್ರೆ ಅತಿ ಹೆಚ್ಚು ಜನ ಲೈಕ್ ಮಾಡೋದ್ರಿಂದ ಏನಿದೆ ಇಷ್ಟೊಂದ್ ಜನ ಲೈಕ್ ಮಾಡಿದ್ರಲ್ಲ ಅಂತ ಹೇಳಿ ಬೇರೆಯವ್ರಿಗೆ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅಷ್ಟೇ. ಪ್ರತಿದಿನನೂ ನಮ್ಮ ವೇದಿಕೆಯಲ್ಲಿ ಹೇಳ್ತಾನೆ ಇರ್ತೀವಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಕ್ಲಾಸ್ ಅಲ್ಲಿ ಹೇಳ್ತಾನೆ ಇರ್ತೀವಿ ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈಗ ಗೀತಮ್ಮ ಹೇಳ್ದಂಗೆ ಲೈಕ್ ಮಾಡೋದು ಅಂತ ಹೇಳಿದ್ರಲ್ಲ, ಯಾರು ಮಾಡಿದಿರಿ, ಏನೇನ್ ಟಚ್ ಮಾಡ್ತೀರಿ, ಸ್ವಲ್ಪ ಯಾರಾದ್ರೂ ಒಂದಿಬ್ರು ಹೇಳ್ಬೋದಾ? ಅಂದ್ರೆ ನೀವು ಜೂಮ್ ಬಿಟ್ಟು ಹೊರ ಹೋಗಲ್ಲ, ಜೂಮ್ನಲ್ಲೇ ಇರ್ತೀರಿ. ಜಸ್ಟ್ ಆ ಬ್ಲೂ ಲಿಂಕ್ ನಲ್ಲಿ, ಬ್ಲೂ ಕಲರ್ ನಲ್ಲಿ ಬರ್ತಕ್ಕಂಥ ಲೈನ್ಸ್ ಅನ್ನ ಟಚ್ ಮಾಡಿದ್ರೆ ಸಾಕು, ಅದು ನಿಮ್ಮನ್ನ ಯೂಟ್ಯೂಬ್ ಕರ್ಕೊಂಡು ಹೋಗುತ್ತೆ. ಕ್ಲಾಸ್ ಚಾಲುವೇ ಇರುತ್ತೆ. ಅಲ್ಲಿ ಹೋದಾಗ ವಿಡಿಯೋ ಆನ್ ಆಗುತ್ತೆ. ಅದ್ರದ್ದು ಜಸ್ಟ್ ಒಂದು ಥಮ್ಸ್ ಅಪ್ ಹ್ಯಾಂಡ್ ರೈಸ್ ಆಗಿರ್ತಕ್ಕಂಥ ಅಲ್ಲಿ ಟಚ್ ಮಾಡಿದ್ರೆ ನಮ್ಮ ನಂಬರ್ ಜಾಸ್ತಿ ಆಗುತ್ತೆ. ಮತ್ ಬ್ಯಾಕ್ ಹೊಡೆದ್ಬಿಟ್ರೆ ಮತ್ತೆ ನೀವು ಇದಕ್ಕೆ ಬರ್ತೀರಾ, ಇಲ್ಲಿಗೆ ಜೂಮ್ಗೆ ಬರ್ತೀರಾ. ಯಾರು ಮಾಡಿದ್ರೆ ಒಂದಿಬ್ರು ಹೇಳ್ಬೋದಾ ಸರ್, ನಾ ಈ ತರ ಮಾಡಿದಂಗ ಆಯ್ತು ಅಂತ ಹೇಳಿ? ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು, ಅನ್ಮ್ಯೂಟ್ ಆಗಿ ಮಾತಾಡಿ. ಯಾರು ಮಾತಾಡ್ತೀರಾ? ಇಲ್ಲಿ 42 ಜನ ತನಕ ಇದಾರೆ ಮಾಸ್ಟರ್ಸ್. ಅಲ್ಲಿ ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿದ್ರೆ 6 ಜನ ಲೈಕ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದ ಮೋಸ್ಟ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತಮ್ಮ. ದಯವಿಟ್ಟು Yes, sir, ಯಾರಿಗೆ ಗೊತ್ತಾಗ್ತಿಲ್ಲ ಹೇಳಿ. ಅದಕ್ಕೋಸ್ಕರ ನಾನು ಹೇಳ್ದೆ ಬ್ಲೂ ಬಟನ್ ಒತ್ರಿ, ಅದು ಯೂಟ್ಯೂಬ್ ಕರ್ಕೊಂಡು ಹೋಗುತ್ತೆ. ಮತ್ತೆ ಪುನಃ ಹಿಂದ್ಗಡೆ ಬಂದ್ಬಿಟ್ರೆ ಮತ್ತೆ ಜೂಮ್ ಕ್ಲಾಸ್ ಅಲ್ಲಿ ಇರ್ತೀರಾ. ಜೂಮ್ ಇಂದ ಹೊರಗೆ ಹೋಗಲ್ಲ ಮಾಸ್ಟರ್ಸ್, ನೀವ್ ಯಾರು ಹೋಗಲ್ಲ. ಹಲೋ ಎಸ್, ಯಾರು ಲೈಕ್ ಮಾಡಿದ್ರೆ ಹೇಳ್ಬೋದಾ ಯಾವ ತರ ಮಾಡಿದ್ರಿ ಅಂತಂದು? ದಯವಿಟ್ಟು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅದು. ಹಲೋ, ನಾನ್ ಲಕ್ಷ್ಮಿ ಸರ್ ಮಾತಾಡೋದು. ಹೇಳಿ ಮೇಡಮ್. ಅದೇ ಈಗ ಬ್ಲೂ ಕಲರ್ ಲಿಂಕ್ ಬಿಟ್ಟಿದ್ರಲ್ವಾ, ಅದ್ರ ಮೇಲೆ ಒತ್ತಿದ್ರಿ. ಅದು ಒತ್ತಿದ ತಕ್ಷಣ ಯೂಟ್ಯೂಬ್ಗೆ ಹೋಯ್ತು. ಓಕೆ, ಅದೇ ನಿನ್ನೆ ಏನ್ ಕ್ಲಾಸ್ ಮಾಡಿದ್ದ ಅವರು ಅಲ್ಲಿ ಆ ಪಿಕ್ಚರ್ ಬಂತು. ಅಲ್ಲಿ ಫಸ್ಟ್ ಒನ್ ಅಲ್ಲಿ ತಮ್ಮ ಒಂದು ಚಿಹ್ನೆ ಇತ್ತು. ಅಲ್ಲಿ ಅದ್ರ ಪಕ್ಕ ಒಂದು ಸಂಖ್ಯೆ ಇರುತ್ತೆ, ಅದ್ರ ಮೇಲೆ ಹೊತ್ತಿದ್ದು. ಅಂದ್ರೆ ನಾನ್ ಮಾಡ್ದಾಗ ನಾನೇ ಫಸ್ಟ್ ಒನ್ ಮಾಡ್ದೆ. ನಾನೇ ಫಸ್ಟ್, ಯಾರು ಮಾಡಿರ್ಲಿಲ್ಲ, ನಾನೇ ಫಸ್ಟ್ ಒನ್ ಮಾಡ್ದೆ. ಕಂಗ್ರಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು. ಫಸ್ಟ್ ಒನ್ ಮಾಡ್ದೆ, ಮತ್ತೆ ನಾನು ಬ್ಯಾಕ್ ಬಂದಾಗ ಝೂಮ್ಗೆ ಬಂದೆ. ಇನ್ನೊಬ್ರು ಯಾರಾದ್ರೂ ಬೇಕಂತೀರಾ ಈ ತರ ಮಾಡಿದ್ವಿ ಅಂತ? ದಯವಿಟ್ಟು ನೀವು ಟಚ್ ಮಾಡಿದಾಗ ಎಷ್ಟಾಯ್ತು ನಂಬರ್ ಅಂತ ದಯವಿಟ್ಟು ಯಾರಾದ್ರೂ ಇನ್ನೊಬ್ರು ಹೇಳ್ರಿ. ಯಾಕೆ ಗೊತ್ತಾಗ್ಲಿ ಅಂತ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ನಂಗೆ ಫಸ್ಟ್ ಗೊತ್ತಾಗ್ತಾ ಇರ್ಲಿಲ್ಲ. ಅದು ಹೇಳ್ತಾ ಇದ್ರಿ, ಅದು ಲಿಂಕ್ ಕಳಿಸ್ತಾ ಇರ್ತೀವಿ ಎಸ್ ಅಂತ ಹಾಕಿ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಸುಮಾರು ದಿನ. ಆಮೇಲೆ ಈಗೀಗ ನಾನು ಅದು ಬ್ಲೂ ಇದ್ಮೇಲೆ ಅದು ಹೋಗ್ಬಿಟ್ಟು ಮೆಸೇಜ್ ನೋಡ್ತೀನಿ, ಲಿಂಕ್ಗಳು ಬಂದಿರುತ್ತೆ. ಫಸ್ಟ್ ಒಂದು ನೋಡ್ಬಿಟ್ಟು ಅದೇ ಇದು ಲೈಕ್ ಮಾಡ್ಬಿಟ್ಟು ಮತ್ತೆ ಬ್ಯಾಕ್ ಬರ್ತೀನಿ. ಮತ್ತೆ ಅದ್ ನೋಡ್ಬಿಟ್ಟು ನಾನು ಎಷ್ಟು ಲೈಕ್ ಮಾಡಿದೀನೋ ಅಷ್ಟು ನಂಬರ್ಸ್ ಹಾಕ್ತೀನಿ
ಸರ್ ನಾನು ಯಾವಾಗ್ಲೂ ಓಕೆ, ಥ್ಯಾಂಕ್ ಯು ಅಂದ್ರೆ ಮೇಡಮ್. ಈಗೀಗ ಸ್ವಲ್ಪ ಕಲಿತಾ ಇದೀವಿ, ನಂಗೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೊಂದ್ಸಲ ಇದು ಮಾತಾಡಿ ಅಂತಾನು ಇದು ಹೇಳ್ತಾ ಇದ್ರು. ಈಗೀಗ ಒಂದೆರಡು ಮಾತಾಡ್ತೀನಿ. ಆ ಲಿಂಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡ್ತೀನಿ, ಅದು ಒಂದ್ ಸ್ವಲ್ಪ ನೋಡ್ತೀನಿ ಏನ್ ಇದ್ರ ಬಗ್ಗೆ ಏನೇನಿದೆ ಅಂತ. ಆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಚಕ್ರಧ್ಯಾನ ಅಂತೂ ತುಂಬಾ ಚೆನ್ನಾಗಿತ್ತು. ಇದು 2ನೇ ಸಲ ನಾನು ಚಕ್ರಧ್ಯಾನ ಬಂದಿದ್ದು ಚಕ್ರಧ್ಯಾನಕ್ಕೆ. ತುಂಬಾ ಧನ್ಯವಾದಗಳು ಸರ್. ಲಕ್ಷ್ಮೀಕಾಂತಮ್ಮ ಮೇಡಮ್ ತುಂಬಾ ಧನ್ಯವಾದಗಳು. ಅದೇನೋ Thank you, ಚಕ್ರಧ್ಯಾನ madam. ನನ್ಗೇನೋ ಒಂಥರ ಖುಷಿ ಆಗುತ್ತೆ. ಇನ್ ಯಾವ್ದಕ್ಕೂ ಹೋಗೋದೇ ಇಲ್ಲ ನಾನು, ಚಕ್ರಧ್ಯಾನ ಅಂದಾಗ ಮಾತಾಡ್ತಾ ಇದ್ದೀನಿ. ಎಸ್ ಮೇಡಮ್, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ ತಾವು? ಸರ್ ನಾನು ಬೆಂಗಳೂರು ಸರ್, ಉತ್ರಳ್ಳಿ. ಓಕೆ, ಗುಡ್. ಮಳಬರಿ ಇವ್ರು ನಮ್ಮ ವೇದಿಕೆಯಲ್ಲಿ. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಬರ್ತೀನಿ, ಬಟ್ ಮಾತಾಡಲ್ಲ ಅಷ್ಟೇ. ಗೀತಮ್ಮ ಹೇಳಿದಂಗೆ ಇವತ್ತು ಕಣ್ಣು ಅಂದ್ರೆ ವಿಡಿಯೋಗಳನ್ನ ಬಿಟ್ಟಿದ್ದನ್ ಜಾಸ್ತಿ ನೋಡಲ್ಲ, ವಾಯ್ಸ್ ಮೆಸೇಜ್ ಮಾಡಿದ್ರೆ ಕಿವಿಗಳು ಶಾರ್ಪ್ ಇದಾವೆ ನಮ್ಮವ್ರಿಗೆ ಅಂತ ಆಯ್ತು ಈಗ. ಸರ್ ಬೆಳಿಗ್ಗೆ ಹೊತ್ತು ನಾನು ಅಟೆಂಡ್ ಆಗ್ತೀನಿ, ಬಟ್ ಮಾತಾಡಲ್ಲ. ಬೆಳಿಗ್ಗೆ 6 ಗಂಟೆಗೆ ಹಾಕ್ತೀನಿ, 6-6:30 ಹಾಕ್ತೀನಿ. ಓಕೆ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಎಲ್ಲ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್. ಸರ್ ಹೇಳಿ ಸ್ಪೆಷಲ್ madam. ಕ್ಲಾಸ್ಗಳಿದ್ದಾಗೆ ಒಂದು ಮೆಸೇಜ್ಗಳು ಹಾಕ್ಬಿಟ್ಟು ಹಾರ್ಟ್ ಗುಲಾಬಿ ಎಲ್ಲ ಇಟ್ಟು ಒಂದು ವೆಲ್ಕಮ್ ಮಾಡ್ತೀವಿ. ನಮ್ಮ ವೇದಿಕೆಯಲ್ಲಿ ಬರ್ಲಿ, ವಿಶೇಷ ಕ್ಲಾಸ್ ಇದೆ ಇವತ್ತು ಅಂತ ಹೇಳಿ. ಅದನ್ನ ಓದ್ತಾರೋ ಅಥವಾ ಓದಕ್ ಬರ್ತಿಲ್ಲೋ ಗೊತ್ತಿಲ್ಲ, ಯಾರ್ದು ಮನಸ್ಥಿತಿ ಹೇಗಿದೆ ಅಂತೇಳಿ ನೋಡೋಣ. ಇವತ್ತೊಂದು ವಾಯ್ಸ್ ಮೆಸೇಜ್ ಹಾಕೋಣ ಅಂತ ವಾಯ್ಸ್ ಮೆಸೇಜ್ ಹಾಕಿದೆ. ಇವತ್ತು 60 ಜನದ ತನಕ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅಂದ್ರೆ ಕಿವಿನೇ ಶಾರ್ಪ್ ಅದಾವ ಕಣ್ಣಿಗಿಂತಲೂ ಅಂತ ಆಯ್ತು. ಖಂಡಿತ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ನಾಳೆ ದಿವಸ ಅಂದಂಗೆ ಪ್ರತಿ ಶನಿವಾರ ದಿವಸ ನಮ್ದು ವಿಶೇಷ ಸಂಚಿಕೆ ಇರುತ್ತೆ. ನಾಳೆ ವಿಭಿನ್ನವಾಗಿ ನಾವು ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆಯನ್ನ ಪ್ರದರ್ಶನಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದೀವಿ. ಯಾರಾದ್ರೂ ನಾಳೆ ನಾನು ಹಾಡು ಹೇಳ್ತೀನಿ ಅಥವಾ ಅಭಿನಯ ಮಾಡ್ತೀನಿ ಅಥವಾ ಯಾವ್ದಾದ್ರು ವೆಲ್ಕಮ್ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ, ಮಧ್ಯ ಮಧ್ಯ ಸ್ವಲ್ಪ ಪ್ರಾಬ್ಲಮ್ ಮಾಡಿದೆ. ಹೇಳಿ ಸರ್. ನಾನು ಇವತ್ತು ಬೇರೆ ಮೀಟಿಂಗ್ ಇಡ್ಲಿಕ್ಕೆ ಹೋಗಿ ನಿಮ್ಮ ಈ ಕ್ಲಾಸ್ ಅನ್ನು ಈಗ ನೋಡ್ತಾ ಇದ್ದೇನೆ. ಒಂದು 10 minutes ಬ್ಯಾಕ್ ಇಂದ ನೋಡ್ತಾ ಇದ್ದೇನೆ. ದಯವಿಟ್ಟು ಇದು ರೆಕಾರ್ಡ್ ಹಾಕಿಬಿಡಿ. ಮತ್ತೆ ನಾನು ಈ ಮಹಾವತಾರ್ ಫೌಂಡೇಶನ್ ಗೆ ಯಾವುದೇ ರೀತಿಯ ಒಂದು ರೂಪಾಯಿ ಪ್ರಯೋಜನ ನಮ್ಮಿಂದ ಇಲ್ಲದೆ ನಮ್ಗೆ ಒಳ್ಳೆಯ ಮಾಹಿತಿಗಳನ್ನ ನೀವೆಲ್ಲ ಸೇರ್ಕೊಂಡು ನಮ್ಮ ರಂಗರಾಜರು ಇರ್ಬೋದು, ನಾಗರಾಜ್ ಸರ್ ಇರ್ಬೋದು, ಅದ್ಭುತವಾದ ಬಹಳಷ್ಟು ಸ್ಪೀಕರ್ಗಳಿದ್ದಾರೆ. ನೋಡ್ಲಿಕ್ಕೆ ನನಗೆ ಟೈಮ್ ಸಿಗುದಿಲ್ಲ. ಆ ರೆಕಾರ್ಡ್ ಸಿಕ್ಕಿದ್ರೆ ನೋಡ್ಬೋದು. ಈ ಕ್ಲಾಸ್ ರೆಕಾರ್ಡ್ ನೀವು ನಮ್ಗೆ ಮಾಡಿದ್ರೆ ನೈಟ್ ಕುತ್ಕೊಂಡು ನೋಡ್ಲಿಕ್ಕೆ ಆಗ್ತದೆ ಏನಾಗಿದೆ ಅಂತ ಹೇಳಿ. ಡೈಲಿ ಬಿಸಿ ಇರ್ಲೇಬೇಕು, ಮಾರ್ಕೆಟಿಂಗ್ ಏನು ಮಾಡ್ಲಿಕ್ಕೆ ಇಲ್ಲ. ಅದು ರೆಕಾರ್ಡ್ ಹಾಕಿ ಸರ್ ಪ್ಲೀಸ್. ಲಕ್ಷ್ಮೀಕಾಂತ್ ಅಮ್ಮನಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ತುಂಬಾ. ಆಗ್ಲಿ ಅಮ್ಮ, ನಿಮ್ಮಂತವ್ರ ವಿಡಿಯೋಗಳು ಬರುತ್ತೆ ಸರ್ ಕ್ಲಾಸಿಂದು. ಬಟ್ ನೀವು ಗ್ರೂಪ್ ಅಲ್ಲಿ ಇದೀರಾ? ಇದ್ದೇನೆ ಗ್ರೂಪ್ ಅಲ್ಲಿ ಇರ್ಲಿಕ್ಕೆ ಹೋಗಿ ನೋಡ್ಲಿಕ್ಕೆ ಆಗಿದ್ದು. ಇದ್ದೇನೆ ಮಹಾವತಾರ್ ಫೌಂಡೇಶನ್ ಇದ್ದೇನೆ. ಪ್ರತಿಯೊಂದು ವಿಡಿಯೋಗಳು ಬರ್ತವೆ ಸರ್. ಬರ್ತದೆ ಕೆಲವು ಸರಿ. ನಾನು ಹೇಳ್ದೆ ಅಲ್ಲ, ಮಾರ್ಕೆಟಿಂಗ್ ಅಲ್ಲಿ ಎಲ್ಲೋ ಇದ್ರೆ ಅದು ಓಪನ್ ಮಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಟೈಮ್ ಆಯ್ತು ಏನಂತ ಅಂತೇಳಿ ನೋಡುವಾಗ ನೋಡಿದೆ. ಬೆಳಿಗ್ಗೆ ಮತ್ತೆ ಡೈಲಿ ಮತ್ತೆ ಇದೆಯಲ್ಲ ನಿಮ್ದು ಯೋಗ ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ 5 ಗಂಟೆಗೆ. ಹೌದು ಸರ್. ಇದ್ರಲ್ಲೇ ಬರ್ತದ, ಈ ಲಿಂಕ್ ಅಲ್ಲೇ ಬರ್ತದೆ ಅಲ್ಲ? ಇಲ್ಲ ಸರ್, ಅದೊಂದೇ. ಬೇರೆ ಬೆಳಗಿನ ಲಿಂಕ್ ಬೇರೆ, 11 ಗಂಟೆ ಲಿಂಕ್ ಬೇರೆ, ಈ ಲಿಂಕ್ ಬೇರೆ. ಅಲ್ಲಲ್ಲ ಮಾತಾಡ್ರೆ ನಾವ್ ಏನು ಡೌನ್ಲೋಡ್ ಮಾಡ್ಕೊಂಡು ಅದೇ ಇದಕ್ಕೆ ಬರ್ತದೆ ಅಲ್ಲ? ಎಸ್ ಸರ್, ಒಂದ್ ಕರೆ. ಬಟ್ ಬೆಳಗಿನ ಲಿಂಕ್ ನಲ್ಲಿ ನೀವು ಕನೆಕ್ಟ್ ಆಗ್ತಿರಲ್ಲ 5 ಗಂಟೆಯಿಂದ 8 ಗಂಟೆ ತನ, ಸರಿ. ಅಲ್ಲಿ ನಡೆದಂತ ಕ್ಲಾಸ್ಗಳು ಆ ಲಿಂಕ್ ನಲ್ಲಿ ಮಾತ್ರ ವಿಡಿಯೋಗಳು ಬರ್ತವೆ. ಸರಿ. ಈ ಲಿಂಕ್ 3 ಗಂಟೆಯಿಂದ ಲಿಂಕ್ ಇತ್ತಲ್ಲ, ಈ ಲಿಂಕ್ ನಲ್ಲಿ ನಿನ್ನೆ ನಡೆದಂತ ಇವತ್ತು ನಡೆದಂತ ಕ್ಲಾಸ್ಗಳು ಇದ್ರಲ್ಲಿ ಮಾತ್ರ ಬರ್ತವೆ, ಅಲ್ಲಿ ಬರೋದಿಲ್ಲ. ಸರಿ ಬರ್ತದೆ. ಅಲ್ಲಲ್ಲ, ನಮ್ಗೆ ರೆಕಾರ್ಡೆಡ್ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಇದ್ರಲ್ಲಿ ಸಿಗ್ತದ ಅಂತ ಕೇಳಿದೆ ನಿಮ್ಗೆ. ಸಿಗುತ್ತೆ, ಅವಶ್ಯವಾಗಿ ಸಿಗುತ್ತೆ ಸರ್. ಇದ್ರಲ್ಲಿ ನಾವು ಹೇಗೆ ನೋಡ್ಬೇಕು ಅದು? ನೀವು ಮಹಾವತಾರ್ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ? ಹೌದು. ಅಲ್ಲಿ ಬರುತ್ತೆ. ಅಂದ್ರೆ 6,000 ರೆಕಾರ್ಡ್ ಇದಾವೆ ಆಲ್ರೆಡಿ. ಮಹಾವತಾರ್ ಫೌಂಡೇಶನ್ ಸ್ಟಾರ್ಟ್ ಆದಾಗಿಂದ ಎಲ್ಲಾ ರೆಕಾರ್ಡ್ ಇರ್ತವೆ. ನೀವು ರೀಸೆಂಟ್ ಇರೋದನ್ನ ನೋಡ್ಬೇಕು ಅಂತಂದ್ರೆ ಇದೇ ಲಿಂಕ್ ನಲ್ಲಿ ನಾಳೆ ದಿವಸ ನಿಮಗೆ ಬಂದಿರುತ್ತೆ. ಇದು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಇದೇ ಲಿಂಕ್ ನಲ್ಲಿ ಬಂದಿರುತ್ತೆ. ಸರಿ. ನಮ್ದು ಸ್ಮಾಲ್ ಗೌಡ ಅಂತೇಳಿ, ಸಣ್ಣ ಗೌಡ ಅಂತ ಹೇಳ್ತಾರೆ, ಕರೀತಾರೆ. ಸರಿ. ಆಗ್ಲಿ ಸರ್, ಆಗ್ಲಿ. ನೀವು ಸಣ್ಣವರಲ್ಲ, ನೀವು ದೊಡ್ಡವರು ಸರ್. ಆಗ್ಲಿ ನಿಮ್ಗೆ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಮಹಾವತಾರ್ ಫೌಂಡೇಶನ್ ಇದೇ ರೀತಿ ಬಹಳಷ್ಟು ಜನರ ಬದುಕಿನಲ್ಲಿ ಒಂದು ವಿಶ್ವ ಮಟ್ಟದ ಮನ್ನಣೆ ಪಡೆದಿ. ನಾನು ಬಹಳ ಒಂದು ಖುಷಿ ಆಗ್ತದೆ. ಯಾಕಂದ್ರೆ ನಿಮ್ ಧ್ಯಾನ ಇರ್ಬೋದು, ಅದೆಲ್ಲ ತುಂಬಾ ಅದ್ಭುತ ಸರ್. ಅಂದ್ರೆ ಜನರಿಗೆ ಏನಿದೆ ಅಂತ ಹೇಳಿದ್ರೆ
ಬೆಲ್ಲ ಇದೆ, ತಿನ್ಲಿಲ್ಲ ಅದನ್ನ, ರುಚಿ ಗೊತ್ತಾಗ್ತಾ ಇಲ್ಲ. ಒಂದು ಸಾರಿ ಅದನ್ನ ಟಚ್ ಆಗಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಬರ್ತಾರೆ, ದಿನಾ ಇರುವೆ ಬಂದಾಗ ಬರ್ತಾರೆ. ನನಗೆ ಸ್ವಲ್ಪ ಧ್ಯಾನ ಯೋಗದ ಬಗ್ಗೆ ನಮ್ಮ ಗುರುಗಳು ಸ್ವಲ್ಪ ಹೇಳಿಕೊಟ್ಟಿದ್ದಾರೆ. ನಾನು ಹೋಗಿದ್ದೇನೆ ಕ್ಲಾಸಿಗೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಹೋಗಿ ಅದ ಅಭ್ಯಾಸ ಸ್ವಲ್ಪ ಅದರ ಒಲವಿದೆ. ಮತ್ತೆ ಇದಕ್ಕೆ ಸುಮ್ಮನೆ ಎಲ್ರಿಗೂ ಬರಲ್ಲ. ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಒಲವಿದ್ದವರು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಬರ್ತಾರೆ, ಬಿಟ್ರೆ ಎಲ್ರೂ ಬನ್ನಿ ಅಂತ ಬರಕ್ಕೆ ಅವ್ರು ಬರಲ್ಲ. ಒಂದಿನ ಬರ್ತಾರೆ ಹೋಗ್ತಾರೆ. ಆದ್ರೆ ಅದು ರುಚಿ ನೋಡಿದ್ರೆ ಅಂತ ಹೇಳಿದ್ರೆ ಮತ್ತೆ ಬಿಡಲ್ಲ. ಸರಿ ಅಲ್ಲ ಸರ್? ಚೆನ್ನಾಗಿ ಮಾತಾಡಿದ್ರ, ಅಭಿನಂದನೆಗಳು. ಎಸ್, ಕೃಷ್ಣರಾವ್ ಸರ್ ಮಾತಾಡ್ಬೋದಲ್ಲ? ಯಾವ ಸರ್? ಕೃಷ್ಣರಾವ್ ಯಾರು ಇದು? ನಮಸ್ಕಾರ ಸಣ್ಣೇಗೌಡ್ರೆ. ನೀವು ಸಣ್ಣೇಗೌಡ್ರಲ್ಲ, ಅದ್ಭುತ ಗೌಡ್ರು. ಪ್ರತಿ ವರ್ಡು ಗೀತಾ ಮೇಡಮ್ ಅವ್ರು ನಿಮ್ದಾಗ್ಲಿ, ಲಕ್ಷ್ಮೀಕಾಂತ್ ಮೇಡಮ್ ಪ್ರತಿಯೊಂದು ವರ್ಡ್ನು ಎಲ್ಲರಿಗೂ ಸ್ಪಷ್ಟೀಕರಣ ಕೊಡ್ತಾ ಇದೆ. ಬಹಳ ಧನ್ಯವಾದಗಳು ಎಲ್ಲರಿಗೂ. ಆದ್ರೆ ಅವ್ರು ಲೈಕ್ ಕೊಡೋದು ಹೆಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಈಗ ಗೊತ್ತಾಗ್ಲಿಲ್ಲ ಕೇಳ್ರಿ ಅಂದ್ರಲ್ಲ, ಅದಕ್ಕೆ ಮಾತಾಡಿದೆ ಗೌಡ್ರೆ. ನಿಮ್ ಮನೆಯಲ್ಲಿ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಓದಿದ ಹುಡುಗರು ಇದಾರೆ? ಈ ಸಮಯದಲ್ಲಿ ಯಾರು ಇರಲ್ಲ ಗೌಡ್ರೆ. ಹೌದ್ರಾ? ಏನಿಲ್ಲ, ನೀವು ಕ್ಲಾಸ್ ಚಾಲುವಾಗಿರ್ತಲ್ಲ, ಅಲ್ಲಿ ಕೆಳಗಡೆ ಒಂದೇದು ಮೈಕಿನ ಚಿತ್ರ ಐತಿ, ಅದ್ರ ಪಕ್ಕ ವಿಡಿಯೋ ಚಿತ್ರ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಪಾರ್ಟಿಸಿಪೆಂಟ್ ಎಷ್ಟು ಜನ ಅದರ ಅನ್ನೋ ಚಿತ್ರ ಇದೆ. ಅದ್ರ ಪಕ್ಕದಲ್ಲಿ ಚಾರ್ಟ್ ಅಂತ ಇದೆ. ಫಸ್ಟ್ ಮೂಟ್ ಇದೆ, ಆಮೇಲೆ ಸ್ಟಾರ್ಟ್. ಹಾ, ಚಾರ್ಟ್ ಅಂತ ಐತಲ್ಲ, ಅದನ್ನ ಟಚ್ ಮಾಡಿದ್ರೆ ಅಲ್ಲಿ ಯಾರ್ಯಾರು ಏನೇನ್ ಮೆಸೇಜ್ ಮಾಡಿರ್ತಾರೆ ಅದಿರುತ್ತೆ. ಅದ್ರ ಹತ್ರ ಹಸೀರ್ ಕಲರ್ ದಲ್ಲಿ ಬರ್ತಕ್ಕಂಥ, ನೀಲಿ ಕಲರ್ ನಲ್ಲಿ ಇರ್ತಕ್ಕಂಥ ಒಂದು ಲೈನ್ ಇರುತ್ತೆ, ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ, ಅದು ಲಿಂಕ್. ಅದನ್ನೇ ನೀವು ಟಚ್ ಮಾಡಿದ್ರೆ ಅದು ಯೂಟ್ಯೂಬ್ ಆನ್ ಆಗುತ್ತೆ. ಜೂಮ್ ಇರಂಗೆ ಇರುತ್ತೆ, ಬಟ್ ಅಲ್ಲಿ ವಿಡಿಯೋ ಆನ್ ಆಗುತ್ತೆ. ನಿನ್ನೆ ನಡೆದಂತ ಕ್ಲಾಸು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಡಗಡೆಗೆ ನಿಮಗೆ ಅಲ್ಲಿ ಒಂದು ಕೈ ಚಿತ್ರ ಕಾಣುತ್ತೆ, ಅದ್ರ ನಂಬರ್ ಇರ್ತಾವ. 1 2 3 4 ಯಾರಾದ್ರೂ ಟಚ್ ಮಾಡಿದ್ರೆ ನಂಬರ್ ಇರ್ತಾವ. ಆ ಕೈ ಚಿತ್ರಕ್ಕೆ ನೀವು ಟಚ್ ಮಾಡಿದ್ರೆ ನಿಮ್ ನಂಬರ್ ಜಾಸ್ತಿ ಆಗುತ್ತೆ, ಕೌಂಟ್ ಆಗುತ್ತೆ. ಅದು ಆದ ತಕ್ಷಣ ನೀವು ಮಾಡ್ಕೊ ಮತ್ತೆ ಬ್ಯಾಕ್ ಬರ್ಬೇಕು, ಹಿಂದಕ್ಕೆ ಬರ್ಬೇಕು. ನೀವು ಕೆಳಗಡೆ ನಾವು ಮೂಲಿ ಚಿತ್ರ ಇರಲ್ಲ, ಅದನ್ನ ಟಚ್ ಮಾಡಿದ್ರೆ ಹಿಂದಕ್ಕೆ ಬರ್ತೀರಿ, ಮತ್ತು ಇದಕ್ಕೆ ಬರ್ತೀರಿ, ನೀವು ಜೂಮ್ಗೆ ಬಂದು ಕುತ್ಕೊಂತೀರಿ. ಮತ್ತು ಅಂದ್ರೆ ನೀವು ಟಚ್ ಮಾಡಿದ್ರಿ, ಲೈಕ್ ಕೊಟ್ರಿ ಅಂತ ಅರ್ಥ ಇದೆ. ಈ ತರ ಮಾಡ್ಬೇಕು. ನಾಳೆ ಟ್ರೈ ಮಾಡಿ, ಆಗ್ಲಿ ನಾಳೆ ಇನ್ನೊಂದ್ಸಲ ಹೇಳ್ಕೊಡ್ತೀವಿ. ಇಲ್ಲ ಹೇಳಿ ಸಣ್ಣಗೌಡ್ರ, ಹಂಗೆ ಹೇಳಿ, ಪರವಾಗಿಲ್ಲ. ಕೃಷ್ಣರಾವ್ ಅವ್ರೆ, ಚಾಟ್ ಅಂತ ಇದೆ ಅಲ್ವಾ ಅಲ್ಲಿ? ಅವ್ರು ಟಚ್ ಮಾಡಿದ್ರ ಆನ್ ಆಗಿದ್ರಿ, ಅವ್ರದಲ್ಲಿ ಆಲ್ರೆಡಿ ಆನ್ ಆಗಿದೆ. ಅದಕ್ಕೆ ಕೇಳಿಸ್ತಾ ಇದೆಯಾ ಅಂತ? ಲಕ್ಷ್ಮೀಕಾಂತ್ ಮೇಡಮ್ ತುಂಬಾ ಧನ್ಯವಾದಗಳು. ತಮ್ಮ ಸ್ಪಷ್ಟೀಕರಣ ಬಹಳ ಚೆನ್ನಾಗಿತ್ತು. ಜ್ಞಾನ ಚಕ್ರ ಸೂಪರ್ ಆಗಿತ್ತು. ನೀವ್ ಯಾವುದೇ ಕ್ಲಾಸ್ ಕೊಟ್ಟರು ಸ್ಪಷ್ಟೀಕರಣವಾಗಿ ಕೊಡ್ತೀರಿ. ಬಹಳ ಕ್ಲೀನ್ ಆಗಿ ಹೇಳ್ತಾ ಇರ್ತೀರಿ. ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ಪಷ್ಟೀಕರಣ ಇರ್ತದೆ. ಯಾವುದೇ ಅಕ್ಷರಗಳನ್ನು ನುಂಗಂಗಿಲ್ಲ. ಬಹಳ ಧನ್ಯವಾದಗಳು ತಮಗೆ ಮತ್ತೊಮ್ಮೆ. ಯಾವುದೇ ಕಾರ್ಯಕ್ರಮ ಕೊಟ್ಟಾಗ್ಲೂ ಬಹಳ ಸ್ಪಷ್ಟೀಕರಣ ಕೊಡ್ತಾ ಇರ್ತೀರಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದೊಂದು ಲೈಕ್ ಕೊಟ್ಬಿಡಿ ಸರ್, ಚಾಟ್ಗೆ ಹೋಗ್ಬಿಡಿ ಸರ್. ಹಂಗೆ ನಾಲ್ಕನೇ ಚಾರ್ಟ್ ಅಂತ ಐತಲ್ರಿ, ಟಚ್ ಮಾಡ್ರಿ. ಹೋಗಿದೀನಿ, 3 ಲೈನ್ ಇದೆಯಲ್ಲ, 3 ಚುಕ್ಕಿಯಲ್ಲಿ ಇದೆಯಲ್ಲ ನೀಲಿ, ಅದಕ್ಕೋಸ್ ಟಚ್ ಮಾಡ್ಲಾ? ಅದನ್ನ ಒತ್ತಿ. ಟರ್ನ್ ಆಫ್ ನೋಟಿಫಿಕೇಶನ್ಸ್ ಅದೇ ಮೇಡಮ್. ಒತ್ತದಾಗ ಅಲ್ಲಿ ಕೆಲವ್ರು ನಮಸ್ಕಾರ ಮಾಡ್ತಾ ಇರೋ ಸಿಂಬಲ್ ಹಂಗೆ ಎಳ್ಕೊಂಡೋಗಿ ಕೆಳಕ್ಕೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಹಂಗೆ ಹೋಗ್ತಾ ಇರ್ರಿ, ಅಲ್ಲಿ ನೀಲಿ ಕಲರ್ ಸಿಗುತ್ತೆ. ಸ್ವಲ್ಪ ಎಲ್ಲ ಸ್ಕ್ರಾಲ್ ಮಾಡಿ ಕೆಳಗಡೆಗೆ. ಎಳ್ಕೊಂಡೆ ಮೇಡಮ್. ಸೆಂಡ್ ಟು ಎವ್ರಿ ಒನ್ ಅಂತಿದೆ. ಕೆಳಗೆ ಇಳಿತಾ ಇದ್ರೆ ಅಲ್ಲಿ ನೀಲಿ ಅಕ್ಷರಗಳು HTTPS ಯೂಟ್ಯೂಬ್ ಅಂತ ಕಾಣುತ್ತೆ ನೋಡಿ, ಇಂಗ್ಲಿಷ್ ಅಲ್ಲೆಲ್ಲ ಬರ್ದಿರೋದು. 4 ಗಂಟೆ 14 ನಿಮಿಷಕ್ಕೆ ಮಧುರಾ ಹೆಗಡೆ ಮೇಡಮ್ ಕಳಿಸಿದಾರೆ ನೋಡಿ ಸರ್. ಅದನ್ನ HTTPS ಅಂತ ಇದೆ ನೋಡಿ. ಎಸ್, ಟೈಮ್ ಸಮಿತಿ ಐತೆ ಇಲ್ಲಿ. ಎಸ್, ಮಧುರಾ ಹೆಗಡೆ ಮೇಡಮ್ 4 ಗಂಟೆ 14 ನಿಮಿಷಕ್ಕೆ ಕಳಿಸಿದ್ದಾರೆ. 4:14 ಮೇಡಮ್. ಹಂಗೆ ಸ್ಕ್ರಾಲ್ ಮಾಡಿ ಸರ್, ಅದನ್ನ ಕೆಳಗಡೆ ಬೆರಳಲ್ಲಿ ಹಿಂಗ್ ಎಳಿತಾ ಹೋಗಿ ಕಾಣ್ತಾ ಇರ್ತವೆ. ಒಬ್ಬೊಬ್ಬರದೇ ಕಾಣುತ್ತೆ. ಎಲ್ಲದೂ ಕಾಣ್ತಾ ಇದೆ, ಬಟ್ ಅದು ಎಲ್ಲಿ ಟಚ್ ಮಾಡೋದು ಗೊತ್ತಾಗ್ತಾ ಇಲ್ಲ ಮೇಡಮ್. ಹಂಗೆ ಮಾಡಿ ಸರ್, ಹಂಗೆ ಮಾಡಿ, ಬೆರಳಲ್ಲಿ ಹಂಗೆ ಮಾಡಿ ನೀಲಿ ಅಕ್ಷರಗಳು ಕಾಣೋವರೆಗೂ ಮಾಡ್ತಾ ಇರಿ ನಿಧಾನಕ್ಕೆ. ಎಸ್, ಪ್ರಯತ್ನ ಪಡ್ತಾ ಇರಿ ಸರ್. ನೋಡೋಣ, ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸರಿ ಹೇಳ್ತೀವಿ. ರಂಗಸ್ವಾಮಿ ಅವರೇ ಮಾತಾಡ್ಬೋದಲ್ಲ ತಾವು? ಥ್ಯಾಂಕ್ ಯು ಗೌಡ್ರಿ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ.
ರಂಗಸ್ವಾಮಿ ಅವರೇ ಮಾತಾಡಿ. ನೀವೇ ಟಚ್ ಮಾಡ್ಕೊಡ್ರಿ, ಮೈಕ್ ಚಿತ್ರ ಟಚ್ ಮಾಡಿ, ಅನ್ಮ್ಯೂಟ್ ಆಗುತ್ತೆ. ಎಸ್ ಮಾತಾಡಿ. ಸರ್ ವೆಲ್ಕಮ್, ಮಾತಾಡಿ ನಮಸ್ತೆ. ಸರ್, ಕೇಳ್ತಾ ಇದೆ, ಮಾತಾಡಿ. ಲಕ್ಷ್ಮೀಕಾಂತಮ್ಮ ಅಕ್ಕ ಅವರು ತುಂಬಾ ಚೆನ್ನಾಗಿ ಧ್ಯಾನ ಹೇಳ್ಕೊಟ್ರು. ಸುಮಾರು ಜನಕ್ಕೆ ಧ್ಯಾನ ಗೊತ್ತಿತ್ತು, ಪ್ರಾಣಾಯಾಮ ಗೊತ್ತಿತ್ತು. ಈ ಮೊಬೈಲ್ ಚಕ್ರ ಸ್ವಲ್ಪ ದೂರ ಧ್ಯಾನ ಇಟ್ಕೊಳ್ಳಿ, ಅಂದ್ರೆ ಮೊಬೈಲ್ ಅನ್ನೋದ್ರ ಸ್ವಲ್ಪ ದೂರ ಬಗ್ಗೆ ಇಟ್ಕೊಳ್ಳಿ. ಹಾ ಯಾರ್ ಚಕ್ರ ಧ್ಯಾನದ ಬಗ್ಗೆ ಯಾರಿಗೂ ಸಾಮಾನ್ಯಗೆ ಅರಿವಿರ್ಲಿಲ್ಲ. ಇವತ್ತು ಸೀನಿಯರ್ ಮಾಸ್ಟರ್ ನಮ್ಮ ಲಕ್ಷ್ಮೀಕಾಂತ ಮೇಡಮ್ ಅವರು ತುಂಬಾ ಚೆನ್ನಾಗಿ ವಿವರಿಸಿ ಕೊಟ್ರು. ತುಂಬಾ ಧನ್ಯವಾದಗಳು. ಇದು ಒಂದೇ ದಿವಸ ಹೇಳ್ಬಿಟ್ಟು ಸುಮ್ಮನಾದ್ರೆ ಇದು ಎಲ್ಲರಿಗೂನು ಜ್ಞಾಪಕದಲ್ಲಿ ಇರಲ್ಲ. ಇದು ವಾರಕ್ಕೊಂದ್ಸತಿನಾದ್ರೂ ಪುನರಾವರ್ತಿತ ಆಗ್ತಾ ಇದ್ರೆ ಅದು ರೂಢಿಯಾಗಿ ಅಳವಡಿಸ್ಕೊಳಕ್ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಮೇಡಮ್. ನಾನು ಹೇಳಿ ಕೇಳಿದ್ರ? ಎಸ್ ಕೇಳ್ತೀವಿ ಸರ್, ಕಲಿಸ್ಲಿಕ್ಕೆ ಅವ್ರು ಇಟ್ಟಿದ್ದಾರೆ. ವೀಕ್ಲಿ ಒನ್ಸ್ ಮಾಡ್ಸೋಣ ಸರ್. ವಾವ್, ಅಗ್ರಿ ಪರ್ಮಿಷನ್ ಅಗ್ರಿ ಅಂತ ಹೇಳ್ತಾರಲ್ಲ ಹಂಗೆ ಬಟ್ ಸಿಕ್ತು ಸರ್. ಏನಂದ್ರೆ ನೀವು 1-2 ಗಂಟೆ ಮುಂಚೆ ಊಟ ಮಾಡಿದ್ರೆ ಒಳ್ಳೇದು, ಹೊಟ್ಟೆ ತುಂಬಿರ್ಬಾರ್ದು ಅಷ್ಟೇ. ಆಗ ನಿಮ್ಗೆ ಉಸಿರು ಒಳಗಡೆ ಎಳ್ಕೊಳಕ್ಕೆ ಬಿಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತೆ. ಅಲ್ಲ, ನಿಮ್ಮ ಮುಖದಲ್ಲಿ ಒಂದು ಅಗಾಧವಾದ ಒಂದು ಕಳೆ ಇದೆ. ಆ ಒಂದು ಆಜ್ಞಾ ಚಕ್ರ ಅಂತ ಇರಲ್ಲ, ಅಲ್ಲಿ ಇಟ್ಟಿರೋ ಒಂದು ಬಿಂದಿ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ಹಲೋ ಹಲೋ. ಎಸ್ ಮಾಸ್ಟರ್ ಅವರು ವಿವಿಧ ಇಲಾಖೆ ಒಳಗ ಉನ್ನತ ಹುದ್ದೆ ಒಳಗ ಕೆಲಸ ಮಾಡಿ ಬಂದಿರತಕ್ಕಂತ ಅನುಭವ ಇರೋದ್ರಿಂದ ಎಲ್ಲಾ ತರದ ಜನರನ್ನು ಕೂಡ ಫೇಸ್ ಮಾಡಿದಾರೆ ಅವರು. ಹಾಗಾಗ್ಬಿಟ್ಟು ಆ ಅನುಭವದಿಂದನೇ ನಮ್ಗೆ ಅಷ್ಟೊಂದು ಜ್ಞಾನ ಕೊಡ್ತಾ ಇದಾರೆ ಅವರು ಅಂತ ಹೇಳ್ಬೋದು. ನಾವು ಇಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಹಣೆಯಲ್ಲಿ ನೋಡ್ತಿದ್ವಿ ಆ ತರ ಕುಂಕುಮನ. ಸರ್ ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ, ಕಟ್ ಆಗ್ತದೆ, ಸಾರಿ. ಮುಂದಕ್ಕೆ ಹೋಗ್ತಾ ಇದೀವಿ ನಾವೀಗ. ಹಾಗಾಗಿ ಎಸ್ ಮಾಸ್ಟರ್ಸ್, ನಾನು ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕಾಗಿ ಯಾರಾದ್ರೂ ಇನ್ವೈಟ್ ಮಾಡ್ತಾ ಇದ್ದೆ. ಯಾರಾದ್ರೂ ಏನು ಹಾಡು ಹೇಳ್ತೀರಾ, ಪರ್ಸನಲ್ ಏನಾದ್ರು ಆಕ್ಟಿವಿಟೀಸ್ ಮಾಡೋದಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಯಾರೇನಾದ್ರೂ ಪ್ರೋಗ್ರಾಮ್ ಕೊಡ್ತೀರಾ ನಾಳಿಗೆ? ಕಿರುಚಿತ್ರ ಮಾಡ್ಬೋದು, 2 ಅಥವಾ 3 ಸೇರ್ಬಿಟ್ಟು ಒಂದು ನಾಟಕ ಮಾಡ್ಬೋದು. ನಾಳೆ ಶುಕ್ರವಾರ ಸರ್, ನಾಡಿದ್ದು ಶನಿವಾರ. ಶನಿವಾರಕ್ಕೆ ಯಾರಾದ್ರೂ ಕೊಡೋರು ಇದ್ದೀರಾ? ಸರಿಯಮ್ಮ, ಕಂಪ್ಲೀಟ್ ಮಾಡೋಣ ಕ್ಲಾಸ್. ಎಸ್ ಸರ್, ಸಂಪನ್ನಗೊಳಿಸಿ ಸರ್ ನೀವೇ. ಪ್ರಕಾಶ್ ಕಪ್ಲಿ ಸರ್ ಲೇಟ್ ಆಗಿ ಬಂದ್ರು. ಎಸ್ ವೆಲ್ಕಮ್ ಸರ್, ಮಾತಾಡಿ ಬೇಗ. ಹಲೋ ನಮಸ್ತೆ ಸರ್. ಹಲೋ ನಮಸ್ತೆ, ಮಾತಾಡಿ, ಕೇಳ್ತಾ ಇದೆ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್. ಹಲೋ ಸರ್, ಮಾತಾಡಿ ಸರ್. ಕೇಳಿಸತ್ರ ಸರ್? ಕೇಳ್ತಾ ಇದೆ, ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಚಕ್ರಧ್ಯಾನ ಇಟ್ಬಿಟ್ರಿ, ತುಂಬಾ ಧನ್ಯವಾದಗಳು. ನಾನು ನಾಳೆ ಇದು ಶನಿವಾರ ದಿವಸ ಏಕಪಾತ್ರ ಅಭಿನಯ ಮಾಡ್ತೇನ್ರಿ, ನಾಟಕದ್ದು. ಓಕೆ, ಗೀತಮ್ಮ ನೋಟ್ ಮಾಡ್ಕೊಳಮ್ಮ. ಏಕಪಾತ್ರ ಅಭಿನಯ, ಅದು ಡ್ರಾಮದ್ದು ಏಕಪಾತ್ರ ಅಭಿನಯ. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಯಾರಾದ್ರೂ 2 ಅಥವಾ 3 ಸೇರಿ ಮಾಡ್ತಕ್ಕಂತ ನಾಟಕಗಳು ಅಥವಾ ಪರಿಚಯ ಕಿರುಚಿತ್ರಗಳು ಇದ್ರೆ ನಮ್ಮನ್ನು ಭಾಗವಹಿಸ್ಕೊಳ್ಳಿ, ನಾವು ಕೊಡ್ತೀವಿ ಪಾರ್ಟ್ ಅನ್ನ, ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ, ಎಸ್ ಈ ತರ ನಮ್ಮ ಪ್ರಕಾಶ್ ಸರ್ ತರ ಯಾರಾದ್ರೂ ವಿಶೇಷವಾದ ಕಾರ್ಯಕ್ರಮ ಕೊಡೋರು ಶನಿವಾರಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಾ, ಸಮಯ ಆಗ್ಲೇ 20 ನಿಮಿಷ ಲೇಟ್ ಆಗಿದೆ. ಇವತ್ತಿನ ದಿವಸ ಕ್ಲಾಸ್ ಅನ್ನ ಸಂಪನ್ನಗೊಳಿಸ್ತಾ ಇದ್ದೀವಿ. ಎಸ್ ಲಕ್ಷ್ಮೀಕಾಂತಮ್ಮ ಮೇಡಮ್, ತಾವು ಇವತ್ತು ಬಂದು ನಮ್ಮೆಲ್ಲರಿಗೂ ಕೂಡ ಚಕ್ರಜ್ಞಾನದ ಬಗ್ಗೆ ವಿಶೇಷವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಪ್ರತಿ ವಾರನೂ ಕೂಡ ಎಲ್ಲರೂ ಕೂಡ ಇದೊಂದು ಸೆಷನ್ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇದಾರೆ. ನೋಡೋಣ, ಸಾಧ್ಯ ಆದ್ರೆ ಮಾಡಿದ್ರೆ ಚೆನ್ನಾಗ ಅಂತ ಹೇಳ್ತಾ ಎಲ್ಲರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸಣ್ಣಗೌಡ್ರೆ, ಗೀತಾ ಮೇಡಮ್, ಯಾರ್ಯಾರು ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳು, ಮಹಾವತಾರ ಟಿವಿ ಫೌಂಡೇಶನ್ ಸಂಸ್ಥಾಪಕರಿಗೂ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್, ಏನಾದ್ರು ಹೇಳೋದಿತ್ರಾ? ಯಾಕ ಅನ್ಮ್ಯೂಟ್ ಆಗಿದ್ದೀರಿ?
ಹಾ ಸರ್, ಏನಿಲ್ಲ, ನಾಡಿದ್ದಿಂದ ಅಲ್ಲಿ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಹಾ ಇಲ್ಲಿ ಅದಕ್ಕೋಸ್ಕರ. ಆ ಇಲ್ಲ ಮೇಡಮ್, ಅಲ್ಲಿ ಹೋಗೋರು ಹೋಗಿರ್ತಾರೆ, ಅಂದ್ರೆ ಎಲ್ಲರೂ ಹೋಗಿರಲ್ಲ, ಇರೋರು ಹೌದು. ಸ್ವಲ್ಪ ಇದ್ ಮಾಡ್ಬೋದಲ್ಲ ಅಂತ. ಓಕೆ 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 ಸರ್, ಓಕೆ. ಎಸ್ ಮಾಸ್ಟರ್ಸ್, ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈಗ ನಾಡಿದ್ದು 10, 11 ಮತ್ತು 12ನೇ ತಾರೀಕು ಬೆಂಗಳೂರಿನ ಇದರಲ್ಲಿ ನಡೀತಕ್ಕಂತ ಕನಕಪುರ ರೋಡ್ ನಲ್ಲಿ ಇರ್ತಕ್ಕಂತ ಮಹಾ ಪೂರ್ಣಿಮಾ ಯಜ್ಞಯಾನಕ್ಕೆ ಭಾಗವಹಿಸ್ತಕ್ಕಂಥವ್ರು ದಯವಿಟ್ಟು ಯಾರೆಲ್ಲ ಬೆಂಗಳೂರಲ್ಲಿ ಇರ್ತೀರಾ, ಸುತ್ತಮುತ್ತ ನಿಯರ್ ಇರ್ತಕ್ಕಂಥವ್ರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ದಿನಾಲೂ ಕನಿಷ್ಠ 5 ಗಂಟೆಗಳ ಕಾಲ ನಿರಂತರವಾದ ಒಂದು ಧ್ಯಾನ ನಡೀತಕ್ಕಂಥದ್ದು. ಅಷ್ಟು ಸಾವಿರಾರು ಜನರುಗಳು ಕೂತ್ಕೊಂಡು ಒಂದೇ ಟೈಮ್ ನಲ್ಲಿ ಒಂದೇ ಜಾಗದಲ್ಲಿ ಮಾಡೋದ್ರಿಂದ ಈ ವಿಶ್ವದಲ್ಲಿ ಒಂದು ಶಕ್ತಿ, ಎನರ್ಜಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮುಂದೆ ನಡೀತಕ್ಕಂಥ ಈ ಲೋಕದಲ್ಲಿ ಉತ್ತಮ ಕಾರ್ಯಗಳು ನಡೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ಬೌದ್ಧ ಪೂರ್ಣಿಮೆಯನ್ನ ನಡೆಸ್ತಾ ಬಂದಿದ್ದಾರೆ. ಇದಕ್ಕೆ ತಾವ ಯಾರಾದ್ರೂ ಕೂಡ ತಮ್ಮ ತನುಮನದಿಂದ ಧನ ಸಹಾಯ ಮಾಡ್ತಕ್ಕಂಥರಿದ್ರೆ ದಯವಿಟ್ಟು ನಮ್ಮ ರಂಗನಾಥ್ ಸರ್ ಒಂದು ಲಿಂಕ್ ಏನ್ ಹಾಕಿದ್ದಾರೆ ನಮ್ಮ ಮೆಸೇಜ್ ಲಿಂಕ್ ಗಳಲ್ಲಿ, ಅದಕ್ಕೆ ಅಮೌಂಟ್ ಅನ್ನು ಸೆಂಡ್ ಮಾಡ್ಬಿಟ್ಟು ಮಾಡಿದಂತ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಸೆಂಡ್ ಮಾಡಿ, ಎಷ್ಟು ಅಮೌಂಟ್ ಮಾಡಿದ್ರಿ ಅನ್ನೋದನ್ನ ಮಾಡೋದ್ರಿಂದ ತಮ್ದು ಕೂಡ ಈ ಒಂದು ಸೇವೆಯಲ್ಲಿ ಅದರ ಭಾಗವನ್ನು ತಗೋಬಹುದು ಅಂತ ಹೇಳಕ್ ಇಷ್ಟಪಟ್ಟೇನೆ ಸ್ನೇಹಿತರೆ. ಎಸ್, ಇಷ್ಟೋತನ ತಾವೆಲ್ಲರೂ ಕೂಡ ಕುಳಿತುಕೊಂಡು ಚಕ್ರ ಧ್ಯಾನವನ್ನು ಕೇಳಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದಕ್ಕಾಗಿ ಮಹಾವತಾರ ಫೌಂಡೇಶನ್ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಸಮಯಕ್ಕೆ ಇವತ್ತಿನ ಸೆಷನ್ ಅನ್ನ ಸಂಪನ್ನಗೊಳಿಸಿದ್ದೇವೆ. ಎಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಸರ್ ಎಂಡ್ ಮಾಡೋದಾ? ಎಸ್ ಮ್ಯಾಮ್.